ಏನೇನು ಮಾಡಬೇಕು ಕಾರ್ಯಗಳನ್ನು ಮಾಡಲೇಬೇಕು ಎಂಬ ಸೂಚನೆ ನಾನಿತ್ತವ ಪಾಲನಾ ಕರ್ತವ್ಯ. ಹಾಗೆಯೇ ಜ್ಞಾನಿಗಳಾದವರು ವೇದಗಳನ್ನು ಮಾಡಿ ಲೋಕದ ಉದ್ಧಾರ ಮಾಡಬೇಕು. ಹಾಗೆಯೇ ಬ್ರಾಹ್ಮಣರಾದವರು ಪೂಜೆಯನ್ನು, ಕ್ಷತ್ರಿಯರಾದವರು ದೇಶದ ರಕ್ಷಣೆಯನ್ನು, ಅಲ್ಲದೆ ಶೂದ್ರನಾದವರು ಏನು ಕಾರ್ಯ ಮಾಡಬೇಕು. ಇವರೆಲ್ಲ ಚಾತುರ್ವರ್ಣವಂತವರು ವರ್ಣದವರು ಅವರವರ ಕಾರ್ಯಗಳನ್ನು ಮಾಡಬೇಕು. ಆದರೆ ನಿನ್ನ ಮಾತಿನ ಪ್ರಕಾರ ಇದು ಯಾವುದು ನಡೆಯುತ್ತಾ ಇಲ್ಲ. ನಾನೇ ದೊಡ್ಡವ, ನನ್ನಲ್ಲಿ ಅಷ್ಟು ಉಂಟು, ನನಗೆ ಇನ್ನಷ್ಟು ಬೇಕು ಎಂಬ ಹಾಗೆ ಭೂಲೋಕದಲ್ಲಿ ನಡೆಯುತ್ತಾ ಇದೆ. ಅದಕ್ಕಾಗಿ ನಿನ್ನ ಮೌನ. ತಮ್ಮ ಅನಿಸಿಕೆಯಂತೆ ತಮ್ಮ ಪಾಲನೆಯ ಜೀವಿಗಳನ್ನು, ಶ್ರೇಷ್ಠ ಜೀವಿಗಳನ್ನೇ ನಾವು ತಿಳಿದು ಚಕ್ರವರ್ಣ ಭೇದಗಳನ್ನು ನಾವು ವರ್ಣನೆಯನ್ನು ನಾವು ವಿಂಗಡಿಸಿದ್ದೇವೆ. ಬ್ರಾಹ್ಮಣ, ವೈಶ್ಯ, ಸಾತ್ವಿಕ, ಶೂದ್ರ. ಬ್ರಾಹ್ಮಣನಾದರೂ ಏನ ಯಾಜನಾದಿಗಳನ್ನು ಮಾಡಿದಾಗ ಅಭಿಮಾನವಂತಹ ದೇವತೆಗಳು ಕಾಲಕಾಲಕ್ಕೆ ಸರಿಯಾಗಿ ಮಳೆಯನ್ನು ಆ ಮೂಲಕವಾಗಿ ಮಳೆಯಿಂದವಾಗಿ ಬೆಳೆಯಿಂದಲಾಗಿ ಮಾನವ ಜೀವಿಗಳು ಬ್ರಾಹ್ಮಣೋತ್ತಮರು ದೇವತಾ ಕಾರ್ಯದಲ್ಲಿ ಅರ್ಥವಿಲ್ಲದ ತಾನು ಮುಂದುವರಿತಾ ಇದ್ದಾರೆ. ಎಲ್ಲ ಕಾರ್ಯವನ್ನು ತಾನು ಮಾಡಬೇಕು. ಅದರ ಸೇವೆಗೆ ತಾನು ಜೀವನವನ್ನು ಅಂತ ಪಿತೃಗಳು ಕರ್ತವ್ಯವಂತರಾದರೆ ಯೋಗದಲ್ಲಿ ಧರ್ಮ ಉಳಿದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಅಧರ್ಮ ಎಂಬುದು ಆ ಕಾರಣಕ್ಕಾಗಿ ಯಾವ ರೀತಿಯಲ್ಲಿ ಬಡ್ಡಿ ಓಡ್ತಾ ಇದೆ. ಬೈಟಿಗೆ ಬಂದು ಬಿರಿಯನ ಕೊಡಿಸದಿರೆ, ಬಂದಿಗೆ ಬಂದು ಬಿರಿಯನ ಕೊಡಿ
ನಾರದ ಅಧರ್ಮ ಎಂಬುದು ಲೋಕದಲ್ಲಿ ತಾಂಡವವಾಡುತ್ತಾ ಇದೆ ಎನ್ನುವಾಗ ಲೋಕದ ಪಾಲನಕಾರಿ ಕೃತವಾದ ನೀನೇ ಅದರ ಸರಿಪಡಿಸಲು ಸಮರ್ಥನೆಯುವುದಾಗಿ ನಾನು ತಿಳಿದುಕೊಂಡೆ. ಇಲ್ಲಿವರೆಗೆ ಬಂದು ನನ್ನಲ್ಲಿ ನಿನ್ನ ನಿವೇದನೆ ಆ ಅಧರ್ಮದ ಬಂಡಿಯೊಂದು ಜೋರಾಗಿ ಓಡುತ್ತದೆ ಎನ್ನುವಾಗ ಬಂಡಿಯೊಂದು ಹೋಗ್ತಾ ಇರ್ತದೆ. ಹಾಗಾದ್ರೆ ತಗ್ಗು ಪ್ರದೇಶಕ್ಕೆ ಹೋಗುವಂತ ಸಮಯದಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಅದಕ್ಕೆ ತಿರುಗುವಂತ ಯಾಕಂದ್ರೆ ಜೋರಾಗಿ ಜಾರಬಾರದು ಎನ್ನುವ ಉದ್ದೇಶ. ಹಾಗಾದ್ರೆ ಅಧರ್ಮದ ಬಂಡಿಯನ್ನು ಭೂಲೋಕದಲ್ಲಿ ಚಲಿಸ್ತಾ ಇದೆ ಎನ್ನುವಾಗ ಅದಕ್ಕೆ ಒಂದು ತಿರುವನ್ನು ನಾನು ಸಾಧಿಸಲೇಬೇಕು. ಮುಖ್ಯವಾಗಿ ಅನ್ಯಾಯವನ್ನು ತಡೆಗಟ್ಟಬೇಕು, ಅಧರ್ಮವನ್ನು ಮೆಟ್ಟಿ ನಿಲ್ಬೇಕು ಅಂತ ಉಪಾಯವನ್ನು ನಾನು ಮಾಡಬೇಕು. ಹಾಗಾದ್ರೆ ಹೀಗೆ ಅನ್ಯಾಯದಿಂದ ನಡೆಯಿತ ಅಂತಾದ್ರೆ ಮಾಡಿದಂತ ಸರ್ವಸೃಷ್ಟಿ ಹಾಳಾಗುವುದರಲ್ಲಿ ಧರ್ಮದ ಉದ್ಧಾರ ಆಗಬೇಕು. ಧರ್ಮದ ಉದ್ಧಾರ ಲೋಕದ ಮಾನವ ಜೀವನ ಹೇಗೆ ಆಗಬೇಕಾದ್ರೆ ನಾವೇ ಮಾತನ್ನು ಹಾಗಾದ್ರೆ ಮನದಲ್ಲಿ ನಾನು ಸಂಕಲ್ಪಿಸಿದ್ದೇನೆ, ನಿರೀಕ್ಷೆ ಮಾತ್ರ ನೀವು ನೋಡುತ್ತಾ ಇದ್ದೇನೆ. ಎಲ್ಲದಕ್ಕೂ ಕಾಲ ಮೂಡಿ ಬರಬೇಕು. ಲೋಕದಲ್ಲಿ ಅಧರ್ಮವು ನಡೆಯುತ್ತಿರುವಾಗ ಜನರು ಮಾಡುವ ಪಾಪಕ್ಕನುಗುಣವಾಗಿ ಇದಕ್ಕೆ ಕಡಿವಾಣ ಹಾಕಬೇಕೆಂದು ಅಲ್ಲಿಯೂ ಯೋಚಿಸಿದರು. ಈ ಕಾರ್ಯಕ್ಕೆ ಶನಿಯಂತೆ ನೇಮಕ ಮಾಡಬೇಕೆಂದು ಹೇಳಿದಾಗ ಅಜ್ಞೆಯನ್ನು ಎತ್ತುಕೊಂಡು ಬಂದಿದ್ದೇನೆ. ನಾನು ಶನೀಶ್ವರ, ಶನಿ ಮಹಾರಾಜ ಅವರು ಛಾಯಾನಂದನ ಭಾನುವಂತದ ಎಂದು ಕರೆಯುತ್ತಾರೆ. ಲೋಕದಲ್ಲಿ ಅದನ್ನು ನಡೆಯುವಾಗ ಅವರಿಗೆ ಕಡಿವಾಣ ಹಾಕಬೇಕು, ಶನಿ ಪ್ರಭಾವವೇನನ್ನು ತೋರಿಸಬೇಕೆಂದು ಬಂದಿದ್ದೇನೆ. ನಾನು ಏನು ನನ್ನ ಯೋಗ್ಯತೆ ಏನು ತೋರಿಸಬೇಕಾದರೆ ನನ್ನ ಪ್ರಭಾವನವರ ಮೇಲೆ ಬೀಳಬೇಕು. ನಾನು ಜನ್ಮಕ್ಕೆ ಬರುವಾಗಲೇ ಸೂರ್ಯನಾರಾಯಣನಿಗೆ ಸೂರ್ಯದೇವನ ಮೇಲೆ ಹಾಕಿದೆ. ಅವರ ಕಿರಣದ ತೀಕ್ಷ್ಣವು ಕಡಿಮೆಯಾಗಿ ಬಿದ್ದರು. ಅವರ ಸಾರಥಿಯಾದ ಅರುಣನ ಎಡವನಾಗಿ ಹೋದ. ಅವನ ಕುದುರೆಗಳು ದೃಷ್ಟಿಹೀನನ
ಕೈಕಾಲು ಬಿಟ್ಟು ಬಿಟ್ಟುಕೊಂಡವು. ಈಗ ನನ್ನ ಪ್ರಭಾವ ನಾನು ಪಂಚಮ ಅಷ್ಟಮ ದಶಮ ದ್ವಾದಶದಲ್ಲಿ ಪ್ರವೇಶಿಸಿ ನನ್ನ ಪ್ರಭಾವವನ್ನು ತೋರಿಸುತ್ತೇನೆ. ಆದರೆ ಎಲ್ಲಿಗೆ ಹೋಗುವುದು ಈಗ? ಮೊದಲು ಎಲ್ಲಿಂದ ಶುರು ಮಾಡುವುದು? ಗಜತಾತ್ರಿಗೆ ನನಗೆ ಈ ಕೆಲಸಕ್ಕೆ ತೊಡಗಿಸಿದ್ದಾನೆ. ಅವನು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾನೆ. ಎರಡನೇ ಬ್ರಹ್ಮ ನನ್ನಿಂದಲೇ ಕೆಲಸವಾಗಬೇಕೆಂದು ಬಿಟ್ಟರೆ ಅವನನ್ನು ಯಾಕೆ ಬಿಡಬೇಕು? ಈಗಲ ಎರಡನೇ ರಜತಾತ್ರಿಗೆ हेलो सिद्धेश बोल रहा हूँ। यजमानी मनोज पूजारी का नंबर है ये। मनोज ने फोन करा, मेरा नेट जा रहा है। मनोज पूजारी यजमानी फोन कर रहा है, मेरा फोन जा रहा है। बोलो बोलो ना एक बार, आप फोन करो ना उसको एक बार। ಮಹೇಶ್ವರ ಅಂದ್ರೆ दो ना साइड में आ जाओ थोड़ा। ಬ್ರಹ್ಮ ನೀನು ಸೃಷ್ಟಿಯನ್ನು ಮಾಡು, ಫಲ ನೀನು ಲಯಕ್ಕೆ ಯೋಗ್ಯ ಎಂಬುದಾಗಿ ಹೇಳಿದೆ. ಹಾಗಿರುವಾಗ ಮೂರು ಮಂದಿ ಉಡಾವ ಸಕಾಲದಲ್ಲಿ ಯಾವ ತೊಂದರೆಯೂ ಇಲ್ಲದೆ ಭಕ್ತರನ್ನು ರಕ್ಷಿಸಿಕೊಂಡು ಶಿಕ್ಷೆಯನ್ನು ಶಿಕ್ಷಿಸುವುದಕ್ಕೋಸ್ಕರ ಅನೇಕ ಅವತಾರಗಳನ್ನು ಹಾಗಿರುವಾಗ ಲೋಕವೆಲ್ಲವೂ ಶಾಂತಮಯವಾಗಿ ನಿರ್ಮಲವಾಗಿ ನೋಡಿಕೊಳ್ಳುವುದೇ। हेलो, ये मैं इधर से बोल रहा हूँ, अपना नाटक से, नाटक वाले हो नाटक, उनको भेजो ना अंदर, नाटक वाले हो, ड्रेस है उनके पास। हाँ अन्ना 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 मैं नाटक से बोल रहा हूँ, उनके पास ड्रेस है, नाटक वाला है। हेलो
नहीं छोड़ रहा है क्या? 1 मिनट आया, मैं उधर गेट पे आया, 1 मिनट। ನೋಡಿ ನಿಮ್ಮನ್ನಂತಹ ये बैक गेट पे क्या फ्रंट गेट पे? ಕುಣಿತಾ ಇದ್ದಾನೆ. हेलो ಸುಬ್ರಹ್ಮಣ್ಯನೂ ಕುಣಿತಾ ಇದ್ದಾನೆ. ಇವಾಗ ಅದು ಎಷ್ಟು ಸಂತೋಷದ ವಾತಾವರಣ ನಡೆಯೋಕೆ ಸಾಧ್ಯವೇ ಇಲ್ಲ. ನಮ್ಮ ಭಕ್ತರು ಸೇರಿಕೊಂಡಿದ್ದಾರೆ, ನಮ್ಮ ಕೀರ್ತನೆಗಳನ್ನು ಹಾಡ್ತಾ ಇದ್ದಾರೆ, ಜಯಘೋಷಗಳನ್ನು ಮಾಡ್ತಾ ಇದ್ದಾರೆ ಎನ್ನುವಾಗ ನನಗೆ ಮನಸ್ಸಿಗೆ ಭಾರಿ ನೆಮ್ಮದಿ ಆಗ್ತಾ ಉಂಟು. ಆದ್ರೆ ಕಪ್ಪಲು ಪ್ರದೇಶವನ್ನು ವೀಕ್ಷಿಸುವಾಗ ಏನೋ ಒಂದು ವಿಚಿತ್ರ, ಯಾರೋ ನಮ್ಮಕ್ಕೆ ಬರುತ್ತಾ ಇದ್ದಾರಲ್ಲ, ಯಾರು ಬರ್ತಾರೆ ನೋಡಿಕೊಳ್ಳಿ. ದೇವಸ್ಥಾನಕ್ಕೆ ಹೋಗುವಾಗ ಯಾವಾಗಲೂ ವಾಹನದಲ್ಲಿ ಹೋದರೂ ಕೂಡ ವಾಹನದಲ್ಲಿ ದೂರ ನಿಲ್ಲಿಸ್ತಾರೆ. ಯಾಕೆ? ಒಂದು ವೇಳೆ ಬಂದು ಹತ್ತಿರ ಬಂತು ಅಂತ ಹೇಳಿದ್ರೆ ದೇವರ ಪರ್ಯಂತ ಆಶೀರ್ವಾದದಲ್ಲಿ ಅಂತ ಆ ವಾಹನಕ್ಕೂ ಹೋಗಿರ್ತಾರೆ. ಅದಕ್ಕೆ ಹೋಗುವುದು ಬೇಡ, ದೂರಕ್ಕೆ ನಿಮಗೆ ಸಿಗಲಿ ಎಂಬಂತಹ ಒಂದು ಅವಧಾನದಿಂದ ಈ ಕಾರ್ಯವನ್ನು ಮಾಡಿದ್ದಾರೆ. ಆಗಿರುವಾಗ ಹಾಗೆ ಹಾಗೂ ಇಲ್ಲ ಸಾಕದೆ ಮತ್ತೆ ಉನ್ನಾಂಗನಾಗಿದ್ದೀನಿ ಉನ್ನಾಂಗನಾಗಿದ್ದನ್ನು ಬೆಳ್ಳಿ ವರ್ತವನ್ನು ಹಾಕಿಕೊಂಡು ಇಲ್ಲಿಗೆ ಬರುವರೆ ಪ್ರಯಾಸವನ್ನು ಯಾಕೆ
ಬಂದವ. ಇಲ್ಲ ಅಂತ ಹೇಳ್ಬಾರ್ದು. ನಾನು ಯಾರಿಗೆ ಇಲ್ಲ ಅಂತ ಹೇಳಲಿಲ್ಲ. ಆದ್ರೆ ಎಂತದ್ದು ಬೇಚಂತ ಬೇಕಲ್ಲ. ಬೆಳಿಗ್ಗೆ ಮೇಲೆ ಹೇಳ್ತೀರಲ್ವಾ? ಹೇಳಿದ್ದನ್ನೆಲ್ಲ ಕೊಡ್ಲಿಕ್ಕಾಗುದಿಲ್ಲ. ಕೊಡುವಂತ ಆ ವಸ್ತು ಇದ್ರೆ ಅದನ್ನು ಕೊಡುದು. ಹೌದು, ಆಯ್ತಲ್ವಾ? ಹಾ, ನಮ್ಮ ಗ್ರಹಗಳಲ್ಲಿ ನಾನು ಒಬ್ಬ ನವಗ್ರಹಗಳಿದೆ ನಿನ್ನೊಬ್ಬ. ಶನಿ, ಹಾ, ನಾನು ಮಕ್ಕಳಿದ್ದೇನೆ. ಹಾ. ಈಗ ನಿಮಗೆ ದ್ವಾದಶ ನನಗೆ ದ್ವಾದಶ. ದ್ವಾದಶ. ಅದೇ ನನ್ನ ಜಾತಕ ನೋಡಿಯೇ ಇಲ್ಲಿಗೆ ಬಂದವ. ಹೌದು. ಹಾ, ಎಲ್ಲರ ಕುಂಡಲಿಯೂ ನನಗೆ ಗೊತ್ತುಂಟು. ಹಾ, ಯಾರಿಗೆ ಹೇಗೆ ತಾಗಬೇಕು, ಹಾ. ಶನಿ ಪ್ರಭಾವ ಹೇಗೆ ಬೀರ್ಬೇಕು, ಹಾ, ಹಾ. ಇದೇ ಬಂದದ್ದು ನಾನು. ಹಾ, ದ್ವಾದಶ ಆಗಿದೆ. ಹಾ. ಸ್ವಲ್ಪ ನಿಮಗೆ ತಾಗುವ ಅಂತ ನೆನೆಸಿದ್ದು. ಅಲ್ಲ, ಹೋಗಿ ಹೋಗಿ ಈ ಹಿಂದೆ ಯಾರಿಗೂ ತಾಗಿದವ ನೀನಲ್ಲ. ಹೌದು ಬಂದು ಬಂದು ಎಷ್ಟೋ ಮಂದಿ ಪ್ರಯತ್ನ ಪಟ್ಟು ಇವರಿಗೊಂದು ತಾಗಬೇಕು ಅಂತ. ಹೌದು ಆದ್ರೆ ಕೇಂದ್ರಕ್ಕೆ ತಾಗುವಂತಹ ಮನಸ್ಸು ಹೌದು ಮಾಡಿದವರು ಎಷ್ಟು ನಷ್ಟ ಅನುಭವಿಸಿದ್ದಾರೆ ಅದು ಗೊತ್ತು ನನಗೆ. ಹೌದಲ್ವ? ಆಗಿರುವಾಗ ತಾಗಿದ್ದ ದೊಡ್ಡವರಿಗೆ ತಾಗಿ ಹೌದು ಪ್ರಶಸ್ತಿ ಗಿಟ್ಟಿರ್ಬೇಕು ಎಂಬಂತ ಹುಡುಗನಿಗೆ ಪ್ರಾರಂಭವಾಗಿದೆ. ಅಲ್ಲ, ನಾನು ನಿಮಗೆ ಹೇಳುದು, ಇದು ನಿನ್ನ ಸ್ವಂತ ಮನಸ್ಸಿನಿಂದ ಬಂದವನ ಅಲ್ಲ, ನಿಮಗೆ ಯಾರಾದ್ರೂ ಹೇಳಿ ಕಲಿಸಿದ? ಹರಿಯನೇ ಹರಿಜನಗೆ ತೊರೆಯಲು ಅದ್ಭುತವೇನೋ. ಹರಿಯನೇ ಹರಿಜನಗೆ ತೊರೆಯಲು ಅದ್ಭುತವೇನೋ. ಕರುಣಿಸುವುದು ವಸ್ತುಗಳಿಗೆ, ಕರುಣಿಸುವುದು ವಸ್ತುಗಳಿಗೆ. ಹರಿಯಂದರೆರಡು ಭಗವಂತ ಹೇಳ್ತೀರಲ್ಲ, ಹಾ, ಆಗಿದ್ದ ಕೇಂದ್ರಕ್ಕೆ ತಾಗ್ಬೇಕೆಂತ. ಹಾ, ಕೇಂದ್ರವನ್ನು ಸರಿ ಮಾಡಿದ್ದಾರೆ. आपका नाम सही है क्या ನಮ್ಮ ರಾಜ್ಯಕ್ಕೆ ಉಳಿತಾ ಹೋಗಿದ್ವಿ. क्या नाम मंडल के ಅದಕ್ಕೋಸ್ಕರ मेलू ನೀವು ನನ್ನನ್ನು रविंद्र भाई देखिए ऐड में चालू है. ಅದಕ್ಕೆ ಹೇಳಿದ್ದು ನೀನು ಇಲ್ಲಿ ಬಂದು. ನಮ್ಮ ಸ್ವಂತ ಇಚ್ಛೆಯಿಂದ ಬಂದದ್ದಲ್ಲ ನಾನು ಹೇಳಿದೆ. ಅವರ ನನ್ನ ಮೇಲೆ ವಿಶ್ವಾಸವಿದೆ. ಅದರಲ್ಲೆಲ್ಲ ಬ್ರಹ್ಮ. फोकट सही है, एक फोकट सही है. ಹಾ, हाँ नीचे से सारी ये बरोबर है. मेलू ಹೌದು. ಹಾ, ಹಾ. ಹಾಗಾದ್ರೆ ಹೇಗೆ ತಾಗುತ್ತಾ? ಆಗುದು. ಹಾ. ಯಾ, GNGULL रविंद्र भाई ಹೌದು. रंगोली ಎಷ್ಟು ಸಮಾಜ? ಒಂದು 30 ವಾರ 30 ವಾರವ. 30 ವಾರ ನೀನು ನನಗೆ ತಾಗಿದ್ರು. ಮತ್ತೆ ನನಗೆ ಲಯದ ಅಧಿಕಾರ ಇಲ್ವಾ? 30 ವಾರ ಯಾರು ಕಾಯ್ಲಿಕ್ಕೆ ಇಲ್ಲ ಮಾರಾಯ. जनप्रिय यक्षगान मंडल ಇನ್ನೊಂದು ಮಾಡುವ. 30 ತಾಗುತ್ತಾ? ಆಗುದು. ಈಗ ಬೇಡ, ಯಾಕೆ? ಈಗ ಬೇಡ. ಯಾಕೆ? ನಾಳೆ ನಾಳೆ ಬಾ. ನಾಳೆ ಬಾ. ನಾಳೆ ನಾಳೆ. ಭಗವಂತ, ಹಾ. ತಾಗ್ಲಿಕ್ಕೆ ಬಂದಿದ್ದೀನಿ, ನಾಳೆ ಬಾ ಅಂತ ಹೇಳ್ತೀನಿ. ಇವತ್ತು ನನಗೆ ಸಮಯ ಇಲ್ಲ ಮಾರಾಯ. ನಾಳೆ ಬಾ, ನಾಳೆ. ನಿಮ್ಗೆ ತಾಗಬೇಕಾದ್ರೆ ಸಮಯ ಬೇಕಲ್ವಾ? ಮತ್ತೆ ನಾನು ಸಮಯ ನಿಮ್ಮ ಸಮಯವನ್ನು ನಾನು ತಾಗುದು. ಲೋಕದ ಜವಾಬ್ದಾರಿಯನ್ನು ಆ ಜಗದ ಮೇಲೆ ಹೊತ್ತುಕೊಂಡವ ನಾನು. ಇವತ್ತು ಯಾರು ಸಾಯಬೇಕು, ಏನಾಗಬೇಕು, ನಿರ್ಣಯ ಆಗಿದೆ. ಅದನ್ನೆಲ್ಲ ಗುಡಿಸಿದ ನಂತರ ನಾಳೆ ನಿಮಗೆ ಸಮಯ ಕೊಡುವ. ನಾಳೆ ಬಂದ ಮೇಲೆ ನಾನು ನಾಳೆ ಬಾ ಅಂತ ಹೇಳುವುದಲ್ಲ. ಹೊಸ ಮಾತನ್ನು ಸಂಪೂರ್ಣವಾಗಿ ಬರಲ್ಲ. ಬರ್ತೇನೆ ಹಾಗೆ 30 ಕಡೆಗೆ. ಹಾ. ನಾಳೆ 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 ಬರ್ತೇನೆ. ಹಾ, ನಾಳೆ ಬರ್ತೇನೆ. ಹಾ, ನಾಳೆ. ಹಾ. ಭಗವಂತ, ನಾಳೆ. ತೆರಳಲ ಸಮೀಪ ಮನದೊಳು ಹರನು ಕೋಟಿಸಿ ಅಡಗಿ ಕುಳಿತರೆ ತರನಿಜನು ಹುಡುಗಿ ತೊಲಗುವೆನುದ ಹರನು
ಅಡಗಿ ಕುಡಿಸರೆ ತರನಿಜನು ಹುಡುಗಿ ತೊಲಗುವನು ನಿಶ್ಚಯಿಸಿ ಗಿರಿಜ ಗಂವರದಯ ಬಿದಿರೊಳುವುದು ಗಿರಿಜ ಗಂವರದಯ ಬಿದಿರೊಳುವುದು ಇರುವೆಯಾಗುದಲಡಗಿ ಕುಳಿತನು ಇರುವೆಯಾಗಿ ಅಡಗಿ ಕುಳಿತನು ಹರನು ನನಗೆ ಭಾಷೆ ಗೊತ್ತಿದ್ದೇನೆ, ನಾಳೆ ಬಾ ಎಂಬುದಾಗಿ ಇರುವವನಲ್ಲ. ಯಾಕೆ ಇವನಿಗೆ ಹರಿಯಾಜ್ಞೆ ಆಗಿದೆ. ನನಗೆ ತಾಗುವುದಕ್ಕೆ ಖಂಡಿತ ಬರ್ತಾನೆ. ಇವ ತಾಗುವುದು ಯಾವಾಗ? ಯಾರು ಸಿಕ್ಕಿದ್ರೆ ಮಾತ್ರ ಅಲ್ಲ, ಇವನಿಗೆ ಸಿಗದ ಹಾಗೆ ಉಪಾಯವನ್ನು ಹೊತ್ತೇನೆ. ಭೂಲೋಕದಲ್ಲಿ ಕಾಣುವಂತಹ ಬಿದಿರಿನ ಪೊದೆಯನ್ನು ಹೊತ್ತಿ ಅದರ ಕೊಟ್ಟರೆಯಲ್ಲಿ ಸಣ್ಣ ಒಂದು ಇರುವೆಯಾಗಿ ಕೂತ್ಕೊಂಡ್ರೆ ನಾಳೆ ಇವನು ಬರ್ತಾನೆ, ಹುಡುಕ್ತಾನೆ, ಸಿಗದೆ ಹಿಂದೆ ಹೋಗ್ತಾನೆ. ಆಗ ನೋಡ್ತೇನೆ ಏನಾಗ್ತದೆ. ಒಂದಿಷ್ಟು ದೊಡ್ಡ ದೇಹ, ಮತ್ತೆ ಊನ ಬಂದಂತ ಕಾಲು, ಅದನ್ನು ಹಿಡ್ಕೊಂಡು ಹೀಗೆ ಹೇಗೆ ಬರ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಹೊತ್ತಿಗೆ ಆ ದೊಡ್ಡದಾಗಿ ಹಿಡ್ಕೊಂಡು ಬರ್ತಾ ಇದ್ದೀರಲ್ವಾ, ये देखो ना नकली, इधर लिख के आएगा खराब है क्या करना, ये चालू है अच्छा है, इधर लिख के आएगा एक्सीलेंट है Thank you.
ಎಲ್ಲಿ ಹೋಗಿದ್ದೀರಿ? ಭಗವಂತ ಏನು? ಮುಚ್ಚಿಟ್ಟು ಈಗ ತೋರಿಸ್ತೀಯಾ ಯಾಕೆ? ಗೊತ್ತಿಲ್ಲದೆ ನೋಡ್ತೀರಾ ಅಂತ ನನಗೆ ಗೊತ್ತಿಲ್ಲ, ಗೊತ್ತಾಗ್ತಿಲ್ಲ. ನೀನು ಯಾಕೆ ಬರ್ಲಿಲ್ಲ ಸ್ವಾಮಿ ಹಾ ಶನಿಯ ಪ್ರಭಾವ ಹೇಗೆ ಬರ್ತದೆ ಹಾ. ಹೇಗೆ ಹೋಗ್ತದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅದು ಹೇಗೆ? ಬಂದದೇ ಗೊತ್ತಾಗ್ಲಿಲ್ಲ. ಯಾರು ಬಂದ್ರು? ನಾನು ಬಂದಿದ್ದೆ ಹಾ. ಕೈಲಾಸ ಬಿಟ್ಟು ಹೋಗಿದ್ದೀನಿ. ಹೌದಲ್ಲ? ನಾನು ಕೈಲಾಸದಲ್ಲಿ ಇರ್ಲಿಲ್ಲ, ನೀನು ಬರ್ಬೇಕಾದ್ರೆ. ಕೈಲಾಸ ಇರ್ಲಿಲ್ಲ, ಎಲ್ಲಿಗೆ ಹೋಗಿದ್ದೀನಿ ನಾನು ಎಲ್ಲಿಗೋ ಹೋಗಿ ನೀನು ಬರ್ಬೇಕಿತ್ತ ಬೇಡವಾ? ಹೋದದ್ದು ಭೂಲೋಕ. ಹಾ. ಹೌದಲ್ವಾ? ಈ ಭೂಲೋಕಕ್ಕೆ ಏನು ಮಾಡ್ತೀರಿ ನೀವು? ಏನು ಮಾಡಿದ್ದೇನೆ ನಾನು? ಏನು ಮಾಡಿ ಹೇಳಿಲ್ವಾ? ನೀನು ಹೇಳಲ್ಲ. ಒಳಗೆ ನೀವೇ ರೂಪ ತಾಳಿದ್ದದ್ದು ನೀವು. ಅದು ನನ್ನ ಹೌದಲ್ವಾ? ಬುದ್ಧಿವಂತಿಕೆ, ನಿಮಗೆ ಸಿಗಬಾರ್ದು ಅಂತ. ನನ್ನ ಮಹಿಮೆ. ಅದು ಹೇಗೆ? ಆದ್ರೆ ನೀವು ತಾಕಿದ್ದೀರಿ ನಿಮಗೆ. ಹಾ. ಭೂಲೋಕಕ್ಕೆ ಬುದ್ಧಿ ಹೇಗೆ ಬಂತು? ಹಾ. ಪರಮೇಶ್ವರನಿಗೂ ಇರುವ ಯಾಗುವಂತ ಮನಸ್ಸು ಬಂದಿದ್ದರೆ ಹಾಗೆ ಅವನಿಗೆ ಬಂದದ್ದು. ಸಿಗಬೇಕಾಗಿತ್ತು. ಶನಿ ಪ್ರಭಾವ. ಅದೇ ನಾನು ಆಲೋಚನೆ ಮಾಡುವುದು. ಹೌದು. ಈ ಪ್ರಭಾವದಿಂದಲೇ ನಿಮಗೆ ಆಗಲೇ ಬರ್ತಿದೆ ನಾನು. ಇಷ್ಟು ದೊಡ್ಡ ಮೂರ್ತಿಗಳಲ್ಲಿ ಒಬ್ಬನಾದಂತಹ ನಾನು ಹೌದು. ಇರುವೆ ಆಗುವಂತಹ ಮನಸ್ಸನ್ನು ಮಾಡಿದ್ದೇನೆ. ಯಾಕೆ? ಶನಿಯ ಪ್ರಭಾವ ಹೇಗೆ? ನೇರವಾಗಿ ಕೇಂದ್ರಕ್ಕೆ ತಾಕಿದ್ದು ನಾವು. ಕನಿರಾಯ ಹೆಚ್ಚಿದ್ದೇನೆ. ಬಳಿ ಬಳಿದ ಲವಜನೆ ಬಲಂದಿದೆ ಪ್ರಿಯದು ನಿನ್ನವನೇ ಬಲಂದಿದೆ ಪ್ರಿಯದು ನಿನ್ನವನೇ ಕನಿರಾಯ ಭಗವಂತ, ನಿನ್ನ ಈ ಕರ್ತವ್ಯ ಪ್ರಜ್ಞೆಗೆ ನಿನ್ನ ಈ ಬುದ್ಧಿವಂತಿಕೆಗೆ ಮೆಚ್ಚಿಕೊಂಡಿದ್ದೇನೆ ನಾನು. ಲೋಕದಲ್ಲಿ ಈವರೆಗೆ 3 ನೇತ್ರಗಳ ನಾನು ಒಬ್ಬಣ್ಣ ಒಬ್ಬನೇ ಈಶ್ವರನಾಗಿದ್ದ. ಇಂದಿನಿಂದ ನೀನು ನನ್ನಿಂದ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ತೀನಿ. ಏನು ತೊಂದರೆ? ಈವರೆಗಿನ ಶನಿರಾಯ ಇನ್ನು ನನಗೆ ಶನೇಶ್ವರನಾಗಿ ಲೋಕದಲ್ಲಿ ಪ್ರಖ್ಯಾತನಾಗಬೇಕು. ಮತ್ತೆ ಶನಿ ಈಶ್ವರ ಶನೇಶ್ವರ ಶನೇಶ್ವರನಾಗಿ ಲೋಕದಲ್ಲಿ ಪ್ರಖ್ಯಾತನಾಗಬೇಕು. ಮತ್ತೆ ಯಾರಿಗೆ ಯಾವ ಸಮಯದಲ್ಲಿ ತಾಗಬೇಕು ಆ ಸಮಯದಲ್ಲಿ ಮಾತ್ರ ನೀನು ತಾಗಬೇಕು. ದುಷ್ಟರೆಂದು ಕಂಡು ಬಂದರೆ ಅವರನ್ನು ಮಾತ್ರ ಶಿಕ್ಷಿಸಬೇಕು. ಯಾರು ಭಕ್ತರು ಕಾಣ್ತಾರೆ ಅವರ ನಕ್ಷತ್ರದಲ್ಲಿ ನೀನು ಭಕ್ತರು ಕೂಡ ನಿಮ್ಮ ಪೂಜೆಯನ್ನು ಮಾಡಿದರೂ ಕೂಡ ಅವರ ಕಾಲಕಳೆಯ ನಂತರ ಅವರನ್ನು ಆಶೀರ್ವಾದ ಕೊಟ್ಟು ಹರಿಸಬೇಕು. ಯಾರು ಶನಿಕಾಗ್ತಾರೋ ಯಾರಿಗೆ ಶನಿರಾಯನ ಪ್ರವೇಶವಾಗ್ತದೋ ಆ ಕಾಲದಿಂದ ಶನಿ ಬಿಡುವವರೆಗೆ ಅವರ ಪ್ರಾಣ ಕಳೆಯ ಹೋಗದಂತೆ ನಾನು ನೋಡಿದ್ದೇನೆ. ಆದ್ರಿಂದ ಕರ್ನಾಟಕದ ಎಷ್ಟೋ ಮಂದಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ನಿಮಗೆ ಹೇಳಿದ್ದಾನಲ್ಲ, ಲೋಕದಲ್ಲಿ ಸಂಚರಿಸುವ ಉತ್ತಮವಾಗಿ ಇತಲಾಗಿ ಗತಿಯು ನಾನಕನ್ನು ಕರ ಗಂಗೆಯ ಬಾರಿ ಬಹು
ಏನ್ ಮಾಡೋಣ ಎಂಬಾಗಿ ಆಲೋಚನೆ ಮಾಡುವಂತ ಸಮಯದಲ್ಲಿ ಪವಿತ್ರವಾದದ್ದು ಗಂಗೆ. ಗಂಗಾ ಸ್ನಾನಂ ತುಂಗಾ ಪಾನಂ ಅಂತ ಹೇಳ್ತಾರೆ. ನಿಮ್ಗೆ ನೀರು ಕುಡಿದ್ರೆ ಪುಣ್ಯ ಅಂತೆ, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ. ಹಾಗಿರುವಾಗ ಸ್ನಾನ ಮಾಡಬೇಕೆಂಬ ಉದ್ದೇಶದಿಂದ ಗಂಗೆಯ ಕಡೆಗೆ ಹೋಗ್ತೇನೆ. ಭಗವಂತನಿಗೆ ಹೋಗಿ ಭಗವಂತನಿಗೆ ತಾಗೆ ಅವನಿಗೆ ನಾನು ಪ್ರಶಸ್ತಿಯನ್ನು ಕೊಡುತ್ತೇನೆ ಸಂದೇಶಿಸಿದಂತೆ. ಈಗ ಮುಂದೆ ಎಲ್ಲಿ ಹೋಗುವುದು ಎಣಿಸುವಾಗ ಇದರಲ್ವ ಗುರು ಬೃಹಸ್ಪತಿ ಅವನ ತಲೆಗೆ ಹೋಗ್ತಾನೆ ಅನ್ಸುವ. ಅಪ್ಪುಜ ಮಿತ್ರ और झुका उसका रोड़ा और थोड़ा झुका अंकल. मुझे मित्र जागे ನಗೆಯ ಮನದಿಂದಿರುವೆನು ಮುಖ್ಯಾದ ಮಿತ್ರಜಾಗ ಸನಾಗ ಬೊರಗಿಯು ಕಾವಲಿರುವುದು ಸನಾಗ ಬೊರಗಿಯು ಕಾವಲಿರುವುದು ನೀನು ಬಯಲುಗನಿ ಬೇಡಿಯಲು ಸನಜ ಬರದಿರುವುದಾದಲ್ಲಿ ನೀನು ಬೇಡಿದನು ಜನಿತನು ಸದಾ ವಿಶೇಷವಾಗಿ ಹೇಳ್ಬೇಕಂತಾದ್ರೆ ಅಂಬುಜ ಮಿತ್ರ ಜಾತ ಅಲ್ವಾ? ಕೇವಲ ಶನಿ ಅಂತ ಹೇಳೋದಕ್ಕಿಂತ ಬದಲು ಅಂಬುಜ ಮಿತ್ರ. ಅಂಬುಜ ಅಂದ್ರೆ ತಾವರೆ. ತಾವರೆ ಹುಟ್ಟಬೇಕಾದ್ರೆ ಯಾರು ನೋಡ್ಬೇಕು? ಸೂರ್ಯದೇವ. ಆ ಸೂರ್ಯದೇವನ ಮಗನಾದಂತಹ ಓ ಶನಿಯೇ, ನಗೆ ಆನನ ನೀನು ನಗುತ್ತಾ ನನ್ನ ಎದುರು ಬಂದು ನಿನ್ನೆ ನೀನು ಯಾಕಾಗಿ ನಿಂದೆ? ಎಲ್ಲಿಗೆ ಹೋಗುವ? ಯಾವ ಕಡೆಗೆ ಹೊರಟವ? ಹೇಳಬಹುದೇ? ಇವನಿದ್ದಲ್ಲಿಗೆ ಬಂದಿದ್ದೇನೆ ನಾನು. ಹೌದೇ? ನಾನು ಬಗ್ಗೆ ಹೋಲಿಸಬೇಕೆನ್ನು ನುಡಿಯೋ ಹೋಲಿಸಬೇಕೆನ್ನು ನುಡಿಯೋ ಹೋಲಿಸಬೇಕೆನ್ನು ನುಡಿಯೋ
ನಾನು ಮತ್ತೆ ನಿಮ್ಮಲ್ಲಿ ತಲೆಗೆ ಬಂದಿದ್ದೇನೆ ನಾನು. ನಿಮ್ಮಿಂದ ಆಶೀರ್ವಾದ ಪಡೆಯಲಿಕ್ಕಾಗಿ ಬಂದೆ. ಏ ಸ್ವಾಮಿ, ನವಗ್ರಹಗಳಲ್ಲಿ ನೀವೊಬ್ಬರು ನಾನು ಒಬ್ಬರು. ಹೌದು. ನೀವು ಮೊದಲು ನನ್ನೊಂದು ಗ್ರಹ ಬಿಟ್ಟಂತ ನಾನು. ಆದ್ರೆ ಭೂಲೋಕದಲ್ಲಿರುವ ಮನುಷ್ಯರ ದೇವರ ಮೇಲೆ ಭಯವಿಲ್ಲ. ಕಡಿವಾಣ ಹಾಕಬೇಕಾಗಿದೆ. ಏನನ್ನು ನಿಮಗೆ ಅರ್ಪಣೆ ಮಾಡಿದ್ದಾರೆ. ಹೋಟೆಲನ್ನು ತಾಗಬೇಕು, ಸನ್ನಿಧಾನವನ್ನು ಬೀಳಬೇಕು, ಅವರನ್ನು ತಿತ್ತಿ ಸರಿ ಮಾಡಿ ಲೋಕಕ್ಕೆ ಕೊಡಬೇಕು. ನಾನೆಂದು ತೋರಿಸಬೇಕು. ಹೌದೇ? ನಿಮ್ಮನ್ನು ನೋಡುವಾಗ ಈಗ ಸ್ವಲ್ಪ ತಾಗಬೇಕಂತ ಆಗಿದೆ ನನಗೆ. ಹೌದು. ಹೇಗೆ ತಾಗುದಂದ್ರೆ ನಿಮಗೆ ಪಾದಕ್ಕೆ ಅದಕ್ಕೆ ಪ್ರವೇಶ ಮಾಡಲಿಕ್ಕೆ ಬಂದಿದ್ದೇನೆ ನಾನು. ಅವಕಾಶ ಕೊಡಬೇಕು. ಶನಿ ಪಿಂಜನನ್ನು ಬೇಕು. ಹೌದು. ಅದುವೇ? ಓ ಶನಿಯೇ, ಹುಡುಗರೇ, ಏನು ಮಾಡಿದ್ದು? ನನಗೆ ತಾಗ್ತಾನೆ ಮಾಡಿ ಬಂದ ಅಲ್ಲ. ಈಗ ಬಂದದ್ದು ಕ್ರೀಡೆ ಸರಿಯಾಗಿದ್ರೆ ಸರಿ. ಓ ಶನಿಯೇ, ಸರಿಯಾಗಿ ಯೋಚಿಸಿ ಬಂದೇನೆ ಗುರುಗಳೇ. ಹೌದಾ? ನಾನೆನಿಸಬಾರ್ದು. ಅಲ್ಲ ಅಲ್ಲ ಒಂದು ವಿಚಾರಕ್ಕೆ ನಾನು ಯಾರು ಕೇವಲ 51 ಕೋಟಿ ದೇವತೆಗಳಿಗೆ ಗುರುವಾದ ಕೂಡ ನಿನಗೆ ಕೂಡ ಗುರುವಾದ. ಹಾಗಾದ್ರೆ ಗುರುವಾದ ಎನ್ನ ಕಾಣಲು ಮನ ಮಾಹಿತಿಯನ್ನು ನೀಡಿ ಇದು ಸರಿಯಲ್ಲ. ಆದ್ದರಿಂದ ಬೇಡ ತಂಗನೆ ಗೋರೆ ಹಾಗೆ ಹೋಗ್ಬೇಕಾಗ್ತದೆ. ಅಲ್ಲಿಯ ಅಪ್ಪಣೆ. ಅಮ್ಮ ಇಚ್ಛೆ ಅಲ್ಲ ಇದು. Oh,
ಅಧಿಕಾರ ಇರುವಾಗ ನಿಮ್ಮನ್ನು ಕೊಡಿಸಲಿಕ್ಕೆ ಅಧಿಕಾರ ಇಲ್ಲ. ನನ್ನ ಕೈಗೂ ಅಧಿಕಾರ ಬಂದಿದೆ. ಯಾವ ಕೈಗೆ ಅಧಿಕಾರ ಬಂದಿದೆ? ಯಾಕೆ ವಿಷಯ ಅದೇ ಅಪ್ಪಣೆ ಆಗಿದೆ. ಯಾವ ಅಧಿಕಾರಿಗಳಿದ್ದಾರೋ ಅಧಿಕಾರ ಬಿಡಿಸಿ ಅವರು ಸರಿಯಾಗಿ ತಿದ್ದಿ ನನಗೆ ಬೇಡ ಮಾರಾಯ, ಬೇಡ ಅಂತ ಅಷ್ಟು ಹೇಳಿದ್ರೆ ಕೇಳುವ ಪರಿಸ್ಥಿತಿ ನನ್ನನ್ನು ಬಿಡಲು ಸಾಧ್ಯವಿಲ್ಲ ಸ್ವಾಮಿ. ಬಿಡ್ತಾ ಇಲ್ಲ. ನಾ ಎತ್ತ ಹೋದ್ರು ಕೂಡ ಈ ಶನಿ ನನ್ನ ಜನ್ಮ ಬೀಳ್ತಾ ಇಲ್ಲ ಅಂತ ಅರ್ಥ ಆಯ್ತಿಲ್ಲ. ಹಾಗಾಗಿ ಏನ್ ಮಾಡೋದು? ಸ್ವಲ್ಪ ಕಡಿಮೆ ಮಾಡುವಾಗೆ ನೋಡೋಣ. ಅಯ್ಯ ಶನಿಯೇ, 30 ಮಾಸ ನನ್ನನ್ನು ಕಾಡುತ್ತೇನೆ ಎಂಬಾಗೆ ಹೇಳಿದೆ ಅಲ್ಲ. ಅಯ್ಯ, ನಿಮ್ಗೆ ಶಿಕ್ಷಣವನ್ನು ನೀಡಿದ್ದೇನೆ ಇಲ್ವೋ? ಹಾಗಾದ್ರೆ ಹರಿಯ ನೇಮದಿಂದಾಗಿ ಬಂದಂತ ನಿನ್ನನ್ನು ತಿರಸ್ಕಾರ ಮಾಡುವಂತ ಭಾವ ಆದ್ದರಿಂದ ಹರಿಯ ನೇಮದ ಪ್ರಕಾರ ನನ್ನ ದ್ವಾದಶದಲ್ಲಿ ನೀನು ಬರ್ಲಿಕ್ಕೆ ನನ್ನದೇನು ಅಭ್ಯಂತರ ಇಲ್ಲ. ಆದ್ರೆ 30 ಉದ್ದಾಯ್ತಪ್ಪ. ಕೇವಲ 4 ಜಾವ ಮಾತ್ರ ಸಾಕು. 30 ವಾರ ಬೇಡ, 30 ದಿನ ಬೇಡಪ್ಪ. 3 ಗಳಿಗೆ 4 ಜಾವ. 4 ಜಾವ ಆಗುದೇ ಸ್ವಾಮಿ. ಕೇವಲ 4 ಜಾವ. 4 ಜಾವ ಆಯ್ತಪ್ಪ. ಆಗುದೇ ಆಗಪ್ಪ. ಹೇಳಬಾರ್ದು. ಆಯ್ತಪ್ಪ. ಶಿಕ್ಷಣ ಅನುಭವಿಸ್ಬೇಕು. ಗೊತ್ತಾಗ್ಬೇಕು. ಬರ್ತೇನೆ. ಹೌದು, ಏನು ಮಾಡೋಣ?
ಹತ್ತು 30 ಮಾಸವನ್ನು 4 ಜಾವಕ್ಕೆ ಬಿಟ್ಟೆ. 4 ಜಾವದಲ್ಲಿ ಏನು ಮಾಡ್ತಾನೆ? ನಾನು ಗಂಗೆಯಲ್ಲಿ ಸ್ನಾನಕ್ಕಂತ ಹೊರಟವ. ಯಾವ ಗಂಗೆ? ಸುರಗಂಗೆ. ಭಗೀರಥನ ಪ್ರಯತ್ನದಿಂದಾಗಿ ಭಾಗೀರಥಿಯಾಗಿ ಗಂಗೆಯು ಭೂಲೋಕದಲ್ಲಿ ಹರಿಯುತ್ತಾ ಇದ್ದಾಳೆ. ಅದರ ಸಮಯ ಕಳೆಯಿದೆ ಸ್ವಲ್ಪ ಆಯ್ತಲ್ಲ, ವಿಷಯ ಸಿಕ್ಕಿತು. ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು? ಸುರಗಂಗೆಯಲ್ಲಿ ಸ್ನಾನ ಮಾಡಬೇಕಾದಂತ ನಾನು ಸುರಗಂಗೆಯ ಕಡೆಗೆ ತರುತ್ತೇನೆ. ಸ್ನಾನ ಮಾಡಿ ಆಯ್ತು, ಶುಚಿರ್ಭುಜನಾಗಿ ಹೊರಟಿದ್ದೇನೆ. ನಮಸ್ಕಾರ ಮಿತ್ರೇ. ಕಾಲು ತಲೆ ಮೇಲೆ ಇರ್ತದೆ, ಕಾಲು ಕೆಳಗೆ ಇರುವುದು. ತಪ್ಪ ಒಳ್ಳೆಯದು ಒಳ್ಳೆಯದು. ತುಪ್ಪ ಅಂತ ಅದಕ್ಕೆ ಕಾಯಿಲೆ ಬರೋದು ಬೇಡ. ಆಶೀರ್ವಾದ ಆಶೀರ್ವಾದ ಅಲ್ಲ, ಆಶೀರ್ವಾದ. ಸದಾಶಿವ ಈಶ್ವರನಿಗೆ ಅಂತ. ಸದಾಶಿವ ಎಷ್ಟೋ ಜನ ಇಲ್ವೋ? ಆದ್ರೆ ನಾನು ಸದಾಶಿವ ಪ್ರಭುಗಳು ಮತ್ತೆ ಈ ಜಾತಿ ಭಟ್ರ ಭಟ್ರ ಜಾತಿ ಮಾಡ್ತಾರೆ. ಅಯ್ಯೋ, ಇದೆಲ್ಲ ಪ್ರಶ್ನೆ. ಜಾತಿ ಭಟ್ರ ಭಟ್ರ ಜಾತಿ ಜಾತಿ ಭಟ್ರವನ್ನು ಭಟ್ರ ಜಾತಿಗೆ ಪುಟ್ಟುದು ಭಟ್ರನಾದ್ರೂ ಹೋಗುವುದಲ್ಲ, ಭಟ್ರ ಇದು ಮಾತ್ರ ಮಾಡ್ತಾರೆ. ಭಟ್ರ ಜಾತಿ ಜಾತಿ ಭಟ್ರ ಭಟ್ರ ಜಾತಿ ಪುಟ್ಟುದು ಮಾತ್ರ ಭಟ್ರ ಜಾತಿ ಮಕ್ಕಳು ಮಾತ್ರ ಗೊತ್ತಲ್ಲ. ಬಯ್ಯಾಗಿಲ್ಲ ಅಲ್ಲ ಭಟ್ರ ಜಾತಿಯಲ್ಲಿ ಹುಟ್ಟಿದವ ಭಟ್ರಾಗಿ ಇರ್ಬೇಕು. ಅದೇ ಅಪ್ಪ ಭಟ್ರ ಭಟ್ರು ಅವ ಏನೇನು ಮಾಡ್ತಾನೆ ಅದನ್ನ ಬೇಡ. ಅವನ ಹಿಂದೆ ಯಾಕೆ ನೆನಪದಲ್ಲಿ ವೈರಸ್ ಭಾಸ್ಕರ ನಾವು ಮೇಲಿನವರು ಅಲ್ಲ ಬೆಳೆ ಬೇಯಿಸುವ ಬೆಳೆ 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 ಮಾಡುವ ಬೆಳೆ 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 ಅಂದ್ರೆ ಕೃಷಿಕ. ಇದು ಗಣಪತ ಕಿರ್ಚಿಕೋ ಕಿರ್ಚಿಕೋ ದುರ್ಭಿಕ್ಷಂ ಭಾಷೆ ನನಗೆ ಅರ್ಥ ಆಗಲಿಲ್ಲ. ಕೃಷಿಕ ಕೃಷಿ ಮಾಡ್ತಾನೆ, ಅದು ಒಳ್ಳೆದಾಗಿ ಯಾರೇ ಕೃಷಿ ಕೆಲವು ವಾಮ ನಮ್ದೆ ಕಿರ್ಚಿ
ಏರ ಬಂದಿருந்து ಪುಟ್ಟೆದಾಡಿ ಭೂಮಿ ಮರೆ ಬಾರೆ ನಡ್ತಾನೆ. ಹೌದಾ? ಬಾರೆ ನಡಿಯಣ ಬಾರೆ ನಡ್ದು ಕೈಲಿ ಪೂರ್ಣದ ವಾಯು ಬರದ ಒಳಗೆ ಬರ್ತದೆ ಆಣದ 20 ನಾನು ಆನೆ ಈ ಆನೆ ಉಂಡತೆ ಬರ್ತಿ ಬಾರೆ ಕೊಟ್ಟು ತರ್ತದೆ 5 ರೂಪಾಯಿ ಕಿರಂಗಿ ನಡ್ನೆ ಬಟ್ರೆ ಈ ಒಂದು ಪಂಚದ ಉಪದ್ರೋಡು ಉಂಡತೆ ಈ ಪಂಚದ ಉಪದ್ರೋಡು ನನ್ನನ್ನು ತೋರಿಸ್ತಾನೆ. ಅಂಚ ದಾದ ಮಾಡ್ಕೊಡಿ ಭಯಂಕರ ನಷ್ಟ ಅದು ಫುಲ್ ಬಟ್ರೆ ಅಡಿಕೆ ಬಣ್ಣದ ಕೊಡ್ಕೇಂಡೆ ಬಟ್ರೆ ಇಂಕೆ ಪೂರ ನಾಶ ಅದಕ್ಕೆ ದಾದ ಮಾಡ್ಕೊಡಿ ತಿರ್ಗಿ ಮತ್ತೆ ಅಂದ ಭಾಸ್ಕರ ಕರ್ಬೂಜದ ಐದು ನಡೆದಂತ 5 ಫಲ ಅಂತಂದ್ರೆ ಮುಂದೆ ದೇವಸ್ಥಾನ ಬ್ರಾಹ್ಮಣ ಮಮದಿತ ಬ್ರಾಹ್ಮಣ ಮಮದಿತ ಮಮದಿತ ದೇವಸ್ಥಾನ ಸುಮಾರು ನರಮಣಿ ಹೋಗ್ತಾರೆ ನೋಡಿ ಇಲ್ಲಿಂದೇ ಕಾಣ್ತಾ ಇದೆಯಲ್ಲ ಸಾಲು ದೇವರ ಮೇಲೆ ಭಕ್ತಿ ಇರುವವರಿಗೆ ಆಶೀರ್ವಾದ
ಯಜಮಾನಪುರ ಈ ಯಜಮಾನಪುರದ ಪಟ್ಟವು ವಂಶ ಪರಂಪರೆಯಾಗಿ ನಮ್ಮ ಪಾಲಿಗೆ ಬಂದಿದೆ. ಹಿರಿಯರ ಘನತೆ ಗೌರವಗಳಿಗೆ ಕುಂದು ಕೊರತೆ ಬಾರದ ರೀತಿಯಲ್ಲಿ ಪ್ರಜಾ ಪರಿಪಾಲನೆಯನ್ನು ಮಾಡುತ್ತಾ ಬಂದಿದ್ದೇನೆ. ಮಾತ್ರ ಅಲ್ಲ, ನಮ್ಮ ಈ ತೇಜಾವತಿಪುರಕ್ಕೆ ಇಷ್ಟರವರೆಗೆ ಯಾರು ದಾಳಿಯನ್ನು ಇಟ್ಟದ್ದು ಇಲ್ಲ. ಹಾಗಂತ ನಾವಾಗಿ ಇನ್ನೊಬ್ಬರ ದೇಶವನ್ನು ಹಸಿದುಕೊಳ್ಳುವುದಕ್ಕಾಗಿ, ರಾಜ್ಯವನ್ನು ವಿಸ್ತಾರ ಮಾಡುವುದಕ್ಕಾಗಿ ಇನ್ನೊಬ್ಬರ ರಾಜ್ಯಕ್ಕೆ ಹೋಗಿ ದಾಳಿಯನ್ನು ಮಾಡಿದವರು ನಾವಲ್ಲ. ಆದ್ದರಿಂದ ನಮಗೆ ಶತ್ರುಗಳು ಎಂಬುದೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಪ್ರಜೆಗಳಿಗೆ ಯಾವ ರೀತಿಯ ಕುಂದುಕೊರತೆಯೂ ಬಾರದ ರೀತಿಯಲ್ಲಿ ಪ್ರಜೆಗಳನ್ನು ಪರಿಪಾಲನೆ ಮಾಡುವುದರಿಂದಲೇ ರಾಜ್ಯ ಪ್ರತ್ಯಕ್ಷ ದೇವತಾ ಎಂಬುದನ್ನೆಲ್ಲರೂ ನಮ್ಮನ್ನು ಹೊಗಳುತ್ತಾ ಇದ್ದಾರೆ. ಆದರೆ ಸಂಸಾರಿಕವಾಗಿ ಹೇಳುವುದಾದರೆ ಎರಡು ಮಕ್ಕಳಿಗೆ ತಂದೆಯಾಗಿದ್ದೇನೆ. ಸತ್ಯಶೇಖರ ಸತ್ಯಸೂರತ ಎಂಬುದಾಗಿ ಮಕ್ಕಳನ್ನು ವಿದ್ಯಾರ್ಥಿ ಸಂಪನ್ನರಾಗಿ ಮಾಡಬೇಕೆಂಬುದು ನಾನು ಗುರುಮಠಕ್ಕೆ ಕಳುಹಿಸಿ ಶಸ್ತ್ರವಿದ್ಯಾ ಶಾಸ್ತ್ರವಿದ್ಯೆಗಳನ್ನು ಕಲಿಸಿ ಯೋಗ್ಯರನ್ನಾಗಿ ಮಾಡಿದ್ದೇನೆ. ಯಾಕಂತ ಹೇಳಿದರೆ ನಾಳೆಯ ಈ ರಾಜ್ಯದ ಪಟ್ಟವನ್ನು ಏರಿ ರಾಜ್ಯವನ್ನು ಪರಿಪಾಲನೆ ಮಾಡುವುದಕ್ಕಾಗಿದ್ದಾರೆ. ಆದ್ದರಿಂದ ಗುರುಮಠಕ್ಕೆ ಕಳಿಸಿದ್ದೇನೆ. ನಿತ್ಯ ಬುದ್ಧಿಯನ್ನೆಲ್ಲ ಕಲಿಸಿ ಸಂತೋಷದಿಂದ ಅವರ ಮನೆಯನ್ನು ಸೇರಿದ್ದಾರೆ. आगे रखेगा नाचने Oh,
ಮಕ್ಕಳು ಬಂದು ತಂದೆಗೆ ವಂದಿಸಿ ಆಶೀರ್ವಾದವನ್ನು ಪಡೆದುಕೊಂಡ ರೀತಿಯನ್ನು ಕಾಣುವಾಗ ನಿಮ್ಮನ್ನು ಕಂಡು ಈ ಲೋಕದವರು ಆ ನಿಮ್ಮ ಅನುಕರಣೆಯನ್ನು ಮಾಡಬೇಕು. ಮಕ್ಕಳೇ, ಗುರುಮಠಕ್ಕೆ ಕಳುಹಿಸಿ ಬೇಕಾದಂತ ವಿದ್ಯೆಯನ್ನು ಕಲಿಸಿ ಅಲ್ಲಿಂದ ನೀವು ಈ ಕಡೆ ಬಂದಿದ್ದೀರಿ. ಏನು ಮಕ್ಕಳೇ, ಅವಸರದಿಂದ ಬಂದೀರಿ. ಸಿಂಹಾಸನವನ್ನು ಏರಿ ರಾಜ್ಯಸಭೆಯ ವಿಚಾರ ಚಾವಣಿಯಲ್ಲಿ ಕುಳಿತಿರುವಂತಹ ಸಂದರ್ಭದಲ್ಲಿ ಒಪ್ಪಿಕೊಂಡರೆ ನಿಮ್ಮ ಆಗಮನ ಏನು ಯಾಕೆ ಬಂದಿರಿ ಹೇಳಬಹುದೇ?
ಓಹೋ ಹಾ ಏನದು ಹಾ ಹ್ಮ್ ಹ್ಮ್ ಓಹೋ ಹಾ ಯಾಕೆ ಹಾ 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 ಹ್ಮ್ ಹ್ಮ್ ಹಾ ಹಾ ಮಕ್ಕಳೇ ಮಕ್ಕಳೇ ಗುರುಮಠದಿಂದ ಬೇಕಾದಂತಹ ವಿದ್ಯೆಯನ್ನು ಕಲಿತವರು ನೀವು ಹೌದು ಮಗು ಕಲಿತಂತ ವಿದ್ಯೆ ಪ್ರಕಾಶಕ್ಕೆ ಬರಬೇಕಾದರೆ ಪ್ರದರ್ಶನ ಎನ್ನುವುದು ಮುಖ್ಯ ಪ್ರದರ್ಶನವೇ ಇಲ್ಲದಿದ್ದರೆ ನಮ್ಮ ಪ್ರಕಾಶ ಎಲ್ಲಿಂದ ಬರುವುದು ಹೇಳು ಅವಕಾಶ ಸಿಕ್ಕಿದರೆ ಮಾತ್ರ ನಮ್ಮ ಕಲಿತಂತ ವಿದ್ಯೆಯನ್ನು ಪ್ರಕಟಿಸಬಹುದು ಹೊರತು ಇಲ್ಲದಿದ್ದರೆ ಸತ್ಯವನ್ನು ಮೂಲೆಯಲ್ಲಿಟ್ಟರೆ ಹೇಗೆ ತುಕ್ಕು ಹಿಡಿಯುತ್ತದೋ ಅದನ್ನು ಆಗಾಗ ಏನ್ ಮಾಡಬೇಕು ಅದನ್ನು ಆಗಾಗ ಸಾಣೆಗೊಡುತ್ತಾ ಇರಬೇಕು ಯಾಕೆ ಆವಾಗ ಕತ್ತಿಯಲ್ಲಿ ಫಳಫಳ ಉಳಿತದೆ ಕಳೆದ ಒಂದು ಪೆಟ್ಟಿಗೆ ಪೆಟ್ಟು ಎರಡಾಗ್ತದೆ ಆದ್ದರಿಂದ ಹೌದು ಆದರೆ ಮಕ್ಕಳೇ ನೀವು ಕಾಡಿಗೆ ಹೋಗಿ ದುಷ್ಟ ಮೃಗಗಳನ್ನು ಕೊಲ್ಲುತ್ತೇವೆ ಎಂಬುದಾಗಿ ಹೇಳುತ್ತಿದ್ದರು ಹೇಳಬಹುದು ನೀವು ಈಗ ಸಣ್ಣ ಮಕ್ಕಳು ವಿದ್ಯೆಯನ್ನು ಕಲಿತ ಮಾತ್ರಕ್ಕೆ ಯಾವುದೋ ಕೆಲಸವನ್ನು ಮಾಡುತ್ತೇನೆ ಎನ್ನುವಂತ ಆ ಎದೆಗಾರಿಕೆ ನಿಮ್ಮಲ್ಲಿ ಇರಬಹುದು ಆದರೆ ಬೇಕಾದಂತ ನಾನು ನನಗೆ ಮನಸ್ಸು ಕೇಳುವುದಿಲ್ಲ ಸಣ್ಣ ಮಕ್ಕಳು ನೀವು ಕಾಡಿನಲ್ಲಿ ದುಷ್ಟ ಮೃಗಗಳು ಇವೆ ಅದು ಒಮ್ಮೆಲೇ ಮೈಗೆ ನಿಮ್ಮ ಹಾರಿ ಬಂದರೆ ನಿಮ್ಮನ್ನು ಎದುರಿಸುವುದಕ್ಕೆ ನಿಮಗೆ ಕಷ್ಟವಾದೀತು ಮಾತ್ರ ಅಲ್ಲ ಕಾಡಿನಲ್ಲಿ ರಾಕ್ಷಸರು ಇದ್ದಾರೆ ಅಂತ ಕಾಡಿಗೆ ನೀವು ಹೋದರೆ ಹಿಂದೆ ಬರುವುದಕ್ಕೆ ಕಷ್ಟವನ್ನು ಇಲ್ಲೇ ಅರಮನೆಯ ಹಿಂದೆ ಅಂಗಳದಲ್ಲಿ ಆಡುತ್ತಾ ಇರಿ ನೀವು ಬೇಡ ಮಕ್ಕಳೇ ಬೇಡ
ದಕ್ಷಿಣೆಗೆ ಬೇಕಾಗಿ ಬೇಕಾದ ವಿದ್ಯೆಯನ್ನು ಕಲಿತಿದ್ದೇವೆ. ಆದಷ್ಟು ಬೇಗ ಆಶೀರ್ವಾದಿಸಿ ಕಳುಹಿಸುವರು. ಮಕ್ಕಳೇ, ನಿಮ್ಮ ಹುಮ್ಮಸ್ಸು ಅದಕ್ಕೆ ನಾನು ಬೇಡ ಅಂತ ಹೇಳುವುದಿಲ್ಲ. ಕಲಿತಂತ ವಿದ್ಯೆಯನ್ನು ಪ್ರದರ್ಶಿಸಬೇಕು. ತಕ್ಕಂತ ಕಾಡದ ಸೇರಿ ಮೃಗಬೇಟೆಯನ್ನು ಆಡಿ ಆ ದುಷ್ಟ ಮೃಗಗಳನ್ನು ಕೊಂದು ಅರೇ ಕೊಲ್ಲುವುದಲ್ಲ. ಆ ಮೃಗಗಳಿಂದ ನಮ್ಮ ಈ ದೇಶಕ್ಕೆ ಕಷ್ಟ ಆಗ್ತಿದೆ. ರೈತರ ಬೆಳೆಯನ್ನು ಹಾಳು ಮಾಡುತ್ತಾ ಇದೆ. ಅದಕ್ಕಾಗಿ ಬೇಟೆಯನ್ನು ಆಡಿ ಆದಷ್ಟು ಬೇಗ ಬರ್ತೇನೆ ಅಂತ ಹೇಳ್ತೀವಿಲ್ವಾ? ಆದಿತ್ಯ ಮಕ್ಕಳೇ, ಹೋಗಿ ಬನ್ನಿ. ನಮ್ಮವರನ್ನೆಲ್ಲ ಕೂಡಿಕೊಂಡು ಕಾಡಿಗೆ ಬಂದಿದ್ದೇವೆ. ಬೇಟೆಯನ್ನು ಪ್ರಾರಂಭಿಸೋಣಲ್ಲ?
ನೆಕ್ಸ್ಟ್ ಬೇಟೆಗೆ ಕೂದ ಪುತ್ರನ ಕಾಣದೆ ಅಯ್ಯೋ ದೇವರೇ, ಮಕ್ಕಳು ಅಪ್ಪಣೆಯನ್ನು ಪಡೆದು ನಮ್ಮ ಈ ಪ್ರದೇಶದಲ್ಲಿ ಬೇಟೆಯನ್ನು ಆಡಿ ಮೃಗಗಳನ್ನು ಹೊಡೆದು ಆದಷ್ಟು ಬೇಗ ಬರುತ್ತೇನೆ ಎಂಬುದಾಗಿ ಮಾತಿಯನ್ನು ಕೊಟ್ಟು ಹೋದವರು ಹೊತ್ತು ಸಂಜೆ ಆಗುತ್ತಾ ಬಂತು, ಸತ್ತಲಾಗುತ್ತಾ ಬಂತು. ಆದರೆ ಮಕ್ಕಳು ಇನ್ನೂ ಬರಲಿಲ್ಲ. ಮಕ್ಕಳಿಲ್ಲದಂತಹ ಚಿಂತೆ ನನ್ನನ್ನು ಕಾಡುತ್ತಾ ಇದೆ. ಆದ್ದರಿಂದ ಎಲ್ಲಿಗೆ ಹೋದರು ನನ್ನ ಮಕ್ಕಳು? ಇಲ್ಲಿಗೆ ಬರುವುದಕ್ಕೆ ಇಷ್ಟು ತಡವಾದರೂ ಏನು? ಕಾಡಿನಲ್ಲಿ ಹೋದಂತಹ ಮಕ್ಕಳಿಗೆ ಏನಾದರೂ ದುಷ್ಟಶಕ್ತಿಗಳು ಎದುರಾದವೇ? ಅಲ್ಲ, ರಾಕ್ಷಸರು ಮಕ್ಕಳನ್ನು ಏನಾದರೂ ಮಾಡಿದರೆ? ದುಷ್ಟ ಮೃಗಗಳು ಸುತ್ತಾದರೆ ಈ ನನ್ನ ಮಕ್ಕಳು ನಮ್ಮಷ್ಟಕ್ಕೆ ನಾವು ಎಣಿಸುವುದು ಸರಿಯಲ್ಲ. ಇತರರು ನಮ್ಮಲ್ಲಿ ಯಾರಲ್ಲೇ ಎದ್ದೇಳು ದೂತ, ನಿನ್ನನ್ನು ಕರೆಸಿಯಾಕಂತ ಗೊತ್ತಾಯ್ತು ನನಗೆ. ನನ್ನ ಮಕ್ಕಳು ನಮ್ಮದೇ ವನಪ್ರದೇಶವನ್ನು ಪ್ರವೇಶಿಸಿ ಬೇಟೆಯನ್ನು ಮಾಡಿ ಆದಷ್ಟು ಬೇಗ ಬರುತ್ತೇನೆ ಎಂಬುದಾಗಿ ಹೇಳಿ ಹೋದರು. ಹೋದಂತಹ ಮಕ್ಕಳು ಗೊತ್ತಾಗುತ್ತಾ ಬಂತು. ಇನ್ನೂ ಅರಮನೆಯನ್ನು ಸೇರಲಿಲ್ಲ. ಆದ್ದರಿಂದ ಮನಸ್ಸಿನಲ್ಲಿ ಒಂದು ರೀತಿಯ ವ್ಯಥೆ. ನೀನು ಹೋಗಿ ಆದಷ್ಟು ಬೇಗ ಆ ಮಕ್ಕಳನ್ನು ಹುಡುಕಿಕೊಂಡು ಬರಬೇಕು. ಅದೇನೇನಾಗಿ ಯಾರು ನೀನು? ಹಿರಿಯರಿಗೆ ಮಾನ ಮರ್ಯಾದೆ ಕೊಟ್ಟೆ. ಎಲ್ಲಿಂದ ಬಂದವನು, ಯಾರು ನೀನು, ಜೀವನದಲ್ಲಿ ಏನು ಅಂತ ನಾನು ಕೇಳುದು ನಿನ್ನ ಹತ್ರ. ಹೌದಾ? ಹೌದು. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಹೇಳ್ಬೇಕು. ಹೇಳು. ಸುರಗುರುವು ನಾನೀಗ ನಾನೀಗ ಕಸೂತನು
ಅಯ್ಯ ಅಪರಿಚಿತನೇ, ಪಕ್ಕನೆ ನನ್ನನ್ನು ಕಂಡು ಚೀಲದಲ್ಲಿ ಏನಿದೆ ನೀವು ಯಾರು ಎಂಬುದಾಗಿ ನನ್ನ ಕೈಲಿ ನೋಡಿದ್ರೆ ದರ್ಪ ಹೆಚ್ಚು, ಹಿರಿಯರು ಎಂಬ ಗೌರವ ನಿನ್ನಲ್ಲಿ ಇಲ್ಲ ಎಂಬುದು ಅರ್ಥವಾಗ್ತದೆ. ಈಗ ಬಿಟ್ಟುಬಿಟ್ಟಿದ್ದಾರೆ ಹಿರಿಯರು ಅಂತ ನೋಡಿದ್ರೆ ನಾನು. ಹೌದಾ? ಏನೇ ಇರಲಿ, ನಾನು ಬೇರೆ ಯಾರು ಅಲ್ಲ. ಬೇರಿನ ಲೋಕ ಉಂಟಲ್ಲ, ಸುರ ಲೋಕ, ಅಲ್ಲಿಯ 33 ಕೋಟಿ ದೇವತೆಗಳಿಗೆ ನಾನು ಗುರು. ಹಾಗೆಯೇ ಗಂಗಾಸ್ಥಾನಕ್ಕೆ ಬರುವಂತಹ ಸಮಯದಲ್ಲಿ ಬಂದು ಸ್ನಾನ ಮಾಡಿ ಹಿಂದೆ ಹೋಗುವಂತಹ ಸಮಯದಲ್ಲಿ ರಸಿಕ ಒಬ್ಬ ಸಿಕ್ಕಿದ. ಪಾಪ ಈ ಸಲ ಆದಷ್ಟು 2 ಕರಬೂಜದ ಹಣ್ಣುಗಳು ಎಂದು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಎಂಬ ಹಾಗೆ ಭವಿಷ್ಯ ಹೇಳುವವರು ಹೇಳಿದ್ದಾರೆ ಎಂದು ಹೇಳಿದ ಕಾರಣ ಅವ ನನಗೆ ಪಾಪ ಬ್ರಾಹ್ಮಣ ನೋಡಿ ಕರಬೂಜ ಬ್ರಾಹ್ಮಣ ನಿನ್ನ ಇದೆಲ್ಲ ಬಿಡೋ ಚೀಲತೆಗೆ ನೀರು ಇದರಲ್ಲಿ ರಕ್ತ ಸುರಿಯುತ್ತಿದೆ ನೋಡಪ್ಪ ಕರಬೂಜದ ಇದರಲ್ಲಿ ರಕ್ತ ಸುರಿಯುತ್ತದೆ. 2 ತಲೆಯ ರುಂಡಗಳು ಇದರ ಒಳಗಿದೆ. ನೀನು ನನಗೆ ಇಲ್ಲಪ್ಪ, ಖಂಡಿತ ಇಲ್ಲ. ಅದನ್ನು ನೋಡು, ನೋಡುದು ಖಂಡಿತ ಇಲ್ಲ. ನೋಡೋದನ್ನು ಸರಿಯಪ್ಪ, ನಿನ್ನನ್ನು ಹೀಗೆ ಬಿಡಲಿಕ್ಕಿಲ್ಲ. ಇಲ್ಲಪ್ಪ, ರಾಜನಾದ ಅದನ್ನು ಕರೆದುಕೊಂಡು ಬಂದರೆ ಬಾಯಿಲೆ. ಲೋಕ ನೀವು ಹೇಳಿದ ಅಪ್ಪಣೆಯಂತೆ ನಾನೆಲ್ಲ ಕಾಡು ಬೀಡು ಎಲ್ಲ ಹುಡುಕಿ ಬಂದಂತೆ ಏನು ಸಿಗಲಿಲ್ಲ. ಆದರೆ ಈ ಕಪಟ ಬ್ರಾಹ್ಮಣನ ಬ್ರಾಹ್ಮಣನನ್ನು ಯಾಕೆ ಎಳೆದುಕೊಂಡು ಬಂದಿದ್ದೆ? ಅವನ ಇದರಲ್ಲಿ 2 ತಲೆ ಇದಕ್ಕೆ ತಲೆ ಇದೆ. ಹೌದಾ? ಯಾರ ತಲೆಯನ್ನು? ನಮ್ಮ ಮಕ್ಕಳ ಹಾಗೆ ಕಾಣುತ್ತದೆ. ಈಚ ಅಥವಾ ಏನ ಗಡ್ಡ ಬಿಟ್ಟ ಕೊಟ್ಟು ಸನ್ಯಾಸಿ ನಿನ್ನವಂತವರು ಮಾಡಬೇಕಾದಂತಹ ಕೆಲಸಗಳನ್ನು ಲೋಕ ಕಲ್ಯಾಣಕ್ಕಾಗಿ ಮಾಡುವಂತಹ ನೀವು ಈ ರೀತಿಯಾಗಿ ಮಕ್ಕಳನ್ನು ತಲೆ ಕಡಿದು ಈ ರೀತಿಯಾಗಿ ಮಾಡಿದ್ದೆವು ಇನ್ನೊಮ್ಮೆ ಹೀಗೆ ಬಿಡುವುದಿಲ್ಲ.
ಇಂತಹ ಕಾರ್ಯವನ್ನು ಮಾಡುತ್ತೇವೆ ಅಂತ ಗೊತ್ತಾದರೆ ನಿನ್ನ ತಲೆ ಇಷ್ಟವನ್ನು ಹೋಗಬೇಕು. ಏನು ಮಾಡೋದು ಹೇಳು? ನನ್ನ ಮಕ್ಕಳು ಗಾಡಿಗೆ ಬರುತ್ತಾ ಸಂದರ್ಭದಲ್ಲಿ ಅವರನ್ನು ಹಿಡಿದು ಅವನ ತಲೆಯನ್ನು ಕಡಿದು ಗೋಳಿಗೆಯಲ್ಲಿ ಹೊತ್ತು ಬಂದು ಕೊಡುತ್ತಿದ್ಯಾ? ನಿನ್ನ ಮಕ್ಕಳವರಿಗೆ ಕೊಡಬೇಕಂತ ಶಿಕ್ಷೆಯನ್ನು ಕಂಡ ಮರಣದಂಡನೆ ಏನು ನೋಡುತ್ತಿದ್ದೀರಿ? ಅವನ ಕೈಗಾಲು ಗಾಡಿಗೆ ಕರೆದುಕೊಂಡು ಹೋಗಿ ಅವರ ತಲೆಯನ್ನು ಏನು ಮಾಡುವುದು? ಈ ಮಕ್ಕಳನ್ನು ಕಳೆದುಕೊಂಡಂತಹ ವೇದನೆಯನ್ನು ಸಹಿಸಲಾಗುವುದಿಲ್ಲ. ಈ ತೇಜಾವತಿಪುರಕ್ಕೆ ನನ್ನ ನಂತರ ಇನ್ನು ಯಾರು ಎನ್ನುವಂತಹ ಮಕ್ಕಳು ಇಲ್ಲಿಯ ರಾಜ್ಯಭಾರವನ್ನು ಮಾಡುತ್ತಾ ಪ್ರಜೆಗಳನ್ನು ಯೋಗಕ್ಷೇಮದಲ್ಲಿ ನೋಡುತ್ತಾರೆ ಎನ್ನುವಂತಹ ಭಾವನೆ ನನ್ನಲ್ಲಿತ್ತು. ಈಗ ಮಕ್ಕಳನ್ನು ಕಳೆದುಕೊಂಡಂತಹ ನಾನು ಏನು ಮಾಡುವುದು? ಅಯ್ಯೋ ಅಯ್ಯೋ ಮಕ್ಕಳೇ, ಬೇಟೆಯನ್ನು ಮಾಡುತ್ತಾ ಆದಷ್ಟು ಬೇಗ ಬರುತ್ತೇನೆ ಎಂಬುದಾಗಿ ಅಪ್ಪಣೆಯನ್ನು ಪಡೆದು ಹೋದವರು ನೀವು. ಸಂಜೆ ಆಯಿತು, ಕತ್ತಲಾದರೂ ನೀವು ಬರದೇ ಇರುವುದನ್ನು ಕಂಡು ನನ್ನ ಸೈನಿಕರನ್ನು ಕಾಡಿಗೆ ನಿಮ್ಮನ್ನು ಹುಡುಕುವುದಕ್ಕಾಗಿ ಕರೆಕಳಿಸಿದೆ. ಬರುವಾಗ ಯಾರೋ ಇರುವವರೆಗೂ ರುಂಡವನ್ನು ತಂದಿದ್ದಾನೆ. ನನ್ನ ಮಕ್ಕಳನ್ನೇ ಕೊಂದಿದ್ದಾನೆ ಎಂಬುದಾಗಿ ತಿಳಿದು ಅವನ ತಲೆಯನ್ನು ಪಡೆದಕ್ಕೆ ಅಪ್ಪಣೆಯನ್ನು ಮಾಡಿದ್ದೇನೆ. ಇನ್ನು ಕಡನಾಡುವುದಲ್ಲ, ಆದಷ್ಟು ಬೇಗ ಅಲ್ಲಿ ಹೋಗಿ. ನಿನ್ನ ತಲೆಯನ್ನು ಕಡಿಯುವುದೇ Thank you.
ಕಟುಕರೆ ರಾಜಾಜ್ಞೆಯನ್ನು ಮೀರುವುದು ಸರಿಯಲ್ಲ. ರಾಜಾಜ್ಞೆಯಂತೆ ನಡೆದುಕೊಳ್ಳುವುದು ನಿಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ನಿಮ್ಮಲ್ಲಿ ಒಂದೇ ಒಂದು ಭಿನ್ನಹವನ್ನು ನಾನು ಮಾಡ್ತಾ ಇದ್ದೇನೆ. ಏನು ಗೊತ್ತಾ, ಕೇವಲ 2 ಗಳಿಗೆ ನನ್ನನ್ನು ಬಿಟ್ಟು ಬಿಡಬೇಕು. ಆ ಬಳಿಕ ಖಂಡಿತವಾಗಿ ರಾಜಾಜ್ಞೆಯಂತೆ ನೀವು ನನ್ನನ್ನು ಕೊಲ್ಲಬಹುದು. ಒಂದು ವೇಳೆ ನೀವು 2 ಗಳಿಗೆ ನನ್ನನ್ನು ಬಿಟ್ಟಿದ್ದೀರಿ ಅಂತಾದ್ರೆ ನಿಮಗೆ ಖಂಡಿತವಾಗಿಯೂ ಒಳ್ಳೇದಾಗ್ತದೆ, ಬೇರೆ ಆಗ್ತದೆ. ಕೇವಲ 2 ಗಳಿಗೆ ಕೊಡುವುದು, 3ನೇ ಗಳಿಗೆ ನಾನು ಕಳೆಯುತ್ತೇನೆ. ಬ್ರಾಹ್ಮಣನಾಗಿ ಹುಟ್ಟಿದ ಕಾರಣ ಪ್ರಾರ್ಥನೆ ಮಾಡುವುದು, ಸಾಯುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡುವುದು ನನ್ನ ಕರ್ತವ್ಯವಾಗಿದೆ. ಅದರಿಂದ 2 ಗಳಿಗೆ ಓ ತರಣಿ ಜಾತನೆ ಧರಣಿ ಜಾತರೆ ಧರಣಿ ಜಾತರೆ ಧರಣಿ ಜಾತರೆ ಭರಿತ ಮಹಿಮಾನ್ವಿತ ಭರಿತ ಮಹಿಮಾನ್ವಿತ ಶರಣ ರಕ್ಷಕ ಪರಮ ಮಾಯಾ ಕರನೆ ಪರಮ ಮಾಯಾ ಕರನೆ ಶನೀಶ್ವರ 30 ಮಾಸವನ್ನು ಕೇಳಿದಂತ ನಿಮಗೆ ಕೇವಲ 4 ಜಾವ ಕೊಡು ಎಂಬ ಹಾಗೆ ಹೇಳಿದೆ. ಆ ಪ್ರಕಾರ ಗೊಟ್ಟೆಯಲ್ಲ, ಆದ್ರೆ ಮರಣ ಬರುವ ಹಾಗೆ ಅಲ್ಲಿವರೆಗೆ ತಂದು ನಿಲ್ಲಿಸಿದೆ. ಓ ದೇವ, ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇನೆ. ನೀರಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ತಂ ನಮಾಮಿ ಶನೇಶ್ವರಂ ತಂ ನಮಾಮಿ ಶನೇಶ್ವರಂ. ರಕ್ಷಿಸಪ್ಪ, ರಕ್ಷಿಸಪ್ಪ. ನನ್ನ ಪ್ರಾರ್ಥನೆ ಮುಗಿಯಿತು. ಶನೀಶ್ವರ ಛಾಯಾನಂದ ಯಮಾಗ್ರಜ ನಂದನಾಯ ಸ್ವಾಮಿ ತಿಳಿಯದ ಪರಾಧವನು ಗೈದಿಗೆ ಹುಡುಗುವುದು ಕುಲಕೋಟಿ ಕುಲಕೋಟಿಗೆ ಎನ್ನುತ್ತ ಅಳಲುವ ನೃಪತಿಯ ನೆಗಗಿ ನುಡಿದನು ಒಲವಿನಿಂದ ರಘುರಾಜ ತಿಳಿಯದೇ ಆದಂತಹ ಅಪರಾಧ ಅಂತೂ ದೂತನ್ನು ಎಳೆದುಕೊಂಡು ಬಂದು ನೋಡುವಂತಹ ಸಂದರ್ಭದಲ್ಲಿ ನಿಮ್ಮ ಜೋಳಿಗೆಯಲ್ಲಿ ಮಕ್ಕಳ 2 ತಲೆಯನ್ನು ಕೊಟ್ಟು ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಆಜ್ಞೆಯನ್ನು ಮಾಡಿದೆ. ಸ್ವಾಮಿ, ಆಜ್ಞೆಯನ್ನು ಮಾಡಬೇಕಾದ ಮಕ್ಕಳು ನನ್ನ ಮನೆಗೆ ಬಂದದನ್ನು ನಮಸ್ಕರಿಸುತ್ತಿರುವಾಗ ಕೊಲ್ಲುವುದಕ್ಕಾಗಿ ಹೇಳಿದಂತಹ ನಾನು ಅಪರಾಧಕ್ಕೆ ಬೀಳುತ್ತೇನೆ ಎಂಬಂತಹ ದೃಷ್ಟಿಯಿಂದ
ಆದ್ರೆ ಅದು ನಿನ್ನಿಂದ ಆಗಿ ಆದದ್ದಲ್ಲ, ಬೇರೆಯವರಿಂದ ಮಾಡಿಸಲ್ಪಟ್ಟಂತ ಕಾರ್ಯ ಇದು. ನಿನಗೆ ಇದನ್ನ ಅರ್ಥ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಕೃಷಿಕವನೊಬ್ಬ ನನಗೆ 2 ಕರಬೂಜದ ಹಣ್ಣುಗಳನ್ನು ಕೊಟ್ಟ ಅದನ್ನು ಕೊಂಡೋಗುವಂತ ಮೊದಲೇ ನಿನ್ನ ಕಣ್ಣಿಗೆ ಅದು 2 ತಲೆಗಳಾಗಿ ಮಾರ್ಪಟ್ಟವು. ನಿನ್ನ ಮಕ್ಕಳ ರುಂಡಗಳಿಂದ ನೋಡು, ಅದರಲ್ಲಿ ಕರಬೂಜದ ಹಣ್ಣೇ ಇರುವುದು. ಈಗ ಕನಪುಜ ಉಂಟು ಆಗ ನೋಡುವಾಗ ತಲೆ ಇತ್ತು. ಹೌದು, ಅದೇ ನಿನ್ನ ತಲೆಗೆ ಮಕ್ಕು ಹಿಡಿಯಿತು ಅಂತ ಮನಸ್ಸು ಹಿಡಿಸಿದ್ದು ಇದ್ದಲ್ಲಪ್ಪ, ಮಕ್ಕು ಹಿಡಿಸಲ್ಪಟ್ಟದ್ದು. ಯಾಕೆಂದ್ರೆ ಇದು ಶನಿ ಮಹಾತ್ಮೆ, ಶನಿಯ ಮಹಿಮೆ. ಯಾಕೆಂದ್ರೆ ದ್ವಾದಶದಲ್ಲಿ ಶನಿಯು ಬಂದು ಪೀಡಿಸ್ತಾನೆ. ಹಾಗೆಯೇ ನನ್ನ ಗ್ರಹಗತಿ ಸರಿ ಇಲ್ಲದ ಕಾರಣ ನನ್ನನ್ನು ಪೀಡಿಸಲು ಬಂದ. 30 ಮಾಸವನ್ನು ಕೇಳಿದಂತಹ ನನಗೆ ನಾನು ಹೇಳಿದ್ದೇನು, ಬೇಡಪ್ಪ 4 ಜಾವ ಸಾಕು. 4 ಜಾವದಲ್ಲಿ ನನ್ನ ತಲೆ ಕಡಿಯುವ ಹಾಗೆ ಮಾಡಿದ. ಶನಿಯ ಪೀಡೆಯಿಂದಾಗಿ ಹೀಗಾಯ್ತು. ಆದ್ದರಿಂದ ಬರುವಂತ ಅವಶ್ಯಕತೆ ಇಲ್ಲ. ಇವಾಗೆಲ್ಲ ಶ್ರೇಯಸ್ಸಾಗಲಿ. ನಾನು ನಾಗದತ್ತ ಹೊರಡುತ್ತೇನೆ. ಆಯ್ತು. ಅಹಮ್ಮನ್ನು ಇಳಿಸಲಿಕ್ಕಾಗಿ ಈ ರೀತಿ ನಾಟಕ ಹೋಗುವ ಅಲ್ಲಿವರೆಗೆ ತಂದು ನಿಲ್ಲಿಸಿದೆ. ಹೋಗಿದ ಯಾರಿಗೆ ನಾವು ಕಳಿಸಿ ಬಿಡುತ್ತಿಲ್ಲ. ಅಲ್ಲಿಯ ತನಕ ನಾನು ಬಂದು ಮುಟ್ಟಿದ್ದೇನೆ. ಯಾಕೆ ಸ್ವಲ್ಪ ಭಯ ಇರ್ಬೇಕು. ಇಲ್ಲದಿದ್ರೆ ಅಹಂಕಾರ ಬಿದ್ರೆ ಜನವೇ ಕಾಣುದಿಲ್ಲ, ಜಗವೇ ಕಾಣುದು. ಅದಕ್ಕೋಸ್ಕರ ಆದ್ರೆ ನನ್ನಲ್ಲಿದ್ದಂತ ಅಹಮ್ಮನ್ನು ಈ ರೀತಿ ನೀನು ಮಾಡಿದ್ಯಾ? ಏನು ಶ್ರಮಿಸಬೇಕು. ತಪ್ಪಿದ್ರೆ ತಪ್ಪಿಲ್ಲ. ಏನೋ ನಂದೊಂದು ಅಹಂಕಾರ ಅಂತ ನೀನು ಹೇಳ್ತಾ ಇದ್ದಿ. ದೇವಗುರು ಪ್ರಾರ್ಥನೆ ಅಲ್ಲ, ದೇವಗುರು ಹೌದಲ್ಲ? ಹೌದು. ಆದಿತಪ್ಪ ಆದಿತ್ತು. ನಾನು ಏನಾದ್ರೂ ಹೋಗ್ಲೇ ಶ್ರಮಿಸಬೇಕು. ಆದಿತ್ತು. ನೀವೇ ನನ್ನ ಗುರುಗಳು. ಆಯ್ತಲ್ಲ? ಆಯ್ತು.
ಈ ಸೂರ್ಯವಂಶದಲ್ಲಿ ಅದೆಷ್ಟೋ ಚಕ್ರವರ್ತಿಗಳು ಆಳಿ ಬೆಳಗಿದ್ದಾರೆ. ಅವರ ಶೌರ್ಯ ಪರಾಕ್ರಮದಿಂದ ಈ ಸೂರ್ಯವಂಶದ ಕೀಟನ್ನು ಅಪಸದಕ್ಕೆ ಇರಿಸಿಕೊಂಡು ಸಮರ್ಥರಾಗಿದ್ದಾರೆ. ಅಜಯ ಮಹಾರಾಜನಿಗೆ ಮಗನಾಗಿ ದಶರಥಗಳಿಗೆ ರಥವನ್ನು ಆರಿಸುವ ಯೋಗ್ಯತೆ ಉಳ್ಳವನಾಗಿದ್ದ ನನ್ನನ್ನು ದಶರಥ ಎಂದು ಕರೆಯುತ್ತಿದ್ದಾರೆ. ಇಂದ್ರಾದಿ ದೇವತೆಗಳನ್ನು ಹಾಗಾಗಿ ಇಳಿಸುತ್ತಿರುವ ಶಂಭರಾದಿ ರಾಕ್ಷಸರನ್ನು ಸಂಹರಿಸಿ ಅವರ ದೇವತೆಗಳ ಕಷ್ಟಗಳನ್ನು ಒದಗಿಸುತ್ತಿರುವ ರಾಕ್ಷಸರಿಗೆ ತಕ್ಕ ಪಾಠವನ್ನು ಕಲಿಸಿದ್ದೇನೆ. ದೇವತೆಗಳಿಂದ ಪ್ರಶಂಸೆಯ ಮಾತುಗಳನ್ನು ನಾನು ಹೇಳಿಕೊಂಡಿದ್ದೇನೆ. ಇಂದು ನಾನು ಸಭೆಯನ್ನು ಕರೆದಿದ್ದೇನೆ. ಸಭೆಯಲ್ಲಿ ಕರೆದಿದ್ದೇನೆ ಏನಷ್ಟೇ ನೆನೆದು ನಮ್ಮ ಈ ಔಷಧ ಸಾಮ್ರಾಜ್ಯಕ್ಕೆ ಭೀಕರ ಬರಗಾಲ ಬಂದಿದೆ. ಇದಕ್ಕೆ ಕಾರಣ ಏನೆಂದು ನಾನೇ ಚರ್ಚಿಸಿಕೊಂಡೆ. ಸಮರ್ಪಕರ ಉತ್ತರ ಸಿಗಲಿಲ್ಲ. ಮಂತ್ರಿ ಸುಮಂತ್ರನನ್ನು ಕರೆದು ಆತನಿಗೆ ವಿಚಾರಿಸಿದರು. ಅವನಿಗೂ ತಕ್ಕ ಉತ್ತರ ದೊರೆಯದ ಕಾರಣ ಆತನೊಂದು ಸಲಹೆಯನ್ನು ಕೊಟ್ಟಿದ್ದಾನೆ. ನಮ್ಮ ಗುರುಗಳೂ ಆದ ವಿಕಲ ಜ್ಞಾನಿಗಳೂ ಆದ ವಶಿಷ್ಠರಲ್ಲಿಗೆ ಹೋದರೆ ಅವರು ಇದಕ್ಕೆ ಪರಿಹಾರ ಕಾರಣ ಏನೆಂದು ಅವರು ಹೇಳಬಹುದು. ಅದಕ್ಕಾಗಿ ನಾನು ನೇರವಾಗಿ ವಶಿಷ್ಠ ಮಹರ್ಷಿಯಲ್ಲಿಗೆ ಹೋದೆ. ಅವರ ಪಾದ ಬಂಧುಗಳಿಗೆ ಅವರ ಆಶೀರ್ವಾದವನ್ನು ಪಡೆದುಕೊಂಡೆ. ನಡೆದ ವಿಚಾರವನ್ನು ಭೀಕರ ಬರಗಾಲ ನಮ್ಮ ಸಾಮ್ರಾಜ್ಯಕ್ಕೆ ಬಂದಿದೆ ಎಂಬ ವಿಚಾರವನ್ನು ತಿಳಿಸಿದಾಗ ಅವರು ಹೇಳಿದ ಮಾತು, ನಮ್ಮ ಈ ಸಾಮ್ರಾಜ್ಯಕ್ಕೆ ಶನಿಯ ಪ್ರಭಾವ ಉಂಟು. ಶನಿಯು ರೋಹಿಣಿ ನಕ್ಷತ್ರ ಪುಂಜಗಳಿಂದ ನಿರ್ಮಿತವಾದ ಚಕ್ರಗಳನ್ನು ಭೇದಿಸಿ ವಿಶ್ರಾಂತಿ ಕಳೆಯುತ್ತಿದ್ದಾರೆಂದು. ಹಾಗಾದ್ರೆ ನಮ್ಮ ಈ ಭೀಕರ ಬರಗಾಲ ಕ್ಷಾಮ ಡಾಮರ್ಗೆ ಕಾರಣ ಆ ಶನಿ. ಆ ಶನಿಯನ್ನು ಎದುರಿಸಬೇಕು. ಈ ನಮ್ಮ ಕಷ್ಟಗಳನ್ನು ನಿವಾರಿಸಬೇಕು. ಅದಕ್ಕಾಗಿ ತಡ ಮಾಡುವುದಲ್ಲದ ನೇರವಾಗಿ ಶನೀಶ್ವರನಿಗೆ ಹೋಗುತ್ತೇನೆ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಿಮಗೆ ವಿಶ್ರಾಂತಿಗೆ ಇದವೇ ಸ್ಥಳ ಬೇಕಾಗಿತ್ತ? ನಮ್ಮ ಈ ಕೋಶಾದ ಸಾಮ್ರಾಜ್ಯ ಭೀಕರ ಬರಗಾಲದಿಂದ ತತ್ತರಿಸುತ್ತಿದೆ. ಇದಕ್ಕೆಲ್ಲ ಕಾರಣ ನೀನು. ಈ ಜನರ ಕಣ್ಣಿಗೆ ಕಾರಣನಾದ ನೀನು ಒಬ್ಬ ಲೋಕವಿಕನಾಗಿದ್ದೀಯ. ನಾನು ಲೋಕಕಂಠ ಅಲ್ಲವನು. ಅದಕ್ಕಾಗಿ ಒಳ್ಳೆಯ ಮಾತಿಂದ ಹೇಳುತ್ತಿದ್ದೇನೆ. ಇಲ್ಲಿಂದ ತೊಲಗಿದರೆ ಬೇಕು. ಇಲ್ಲದಿದ್ದರೆ ಈ ಬಾಣಗಳ ಪ್ರಯೋಗದಿಂದ ನಿನಗೆ ಹೇಗೆ ಉಳಿಸಬೇಕೆಂದು ನಾ ಬಲ್ಲೆ. ಉಚ್ಚವಾಗಿ ನೀವು ಬಡ ಹುಡುಮಾನವ ನೀನು. ನನಗೆ ಏನು ಹೇಳ್ತೀನೋ ಇಲ್ಲಿಂದ ತೊಲಗು. ಸರಿಯಾಗಿ ಯೋಚಿಸಿ ಬಂದಿದ್ದೇನೆ. ನನಗೇನು ಅಹಂಕಾರವಿತ್ತು. ಈ ನನ್ನ ಅಯೋಧ್ಯೆಯಲ್ಲಿ ಯಾವಾಗಲೂ ಬರಗಾಲ ಬರುತ್ತಿಲ್ಲ. ಏನನ್ನು ಧ್ಯಾನಿಸಿದೆ. ಅವ ಶನಿಯಪ್ಪ ದೊಡ್ಡವಾನೆ. ಅವನನ್ನು ನಾನು ನೋಡಿಕೊಳ್ಳುತ್ತೇನೆ. ಎಲ್ಲ ರಾಕ್ಷಸರು ಕೊಂದ ನಾನು ನನ್ನ ಎದುರು ಶನಿ ಏನಿಲ್ಲ ಅಂತ ಅಹಂಕಾರವಿತ್ತಲ್ವಾ? ಎಲ್ಲವನ್ನು ಇಷ್ಟೇ ತಂದು
ಇನ್ನು ಪರಸ್ಪರದ ಬಗ್ಗೆ ನೀನು ಕೇಳಿದ್ದೀಯ. ದೇವ ಶನೀಶ್ವರ ಕಾಲಕೇತು ಶಂಬರಾದಿ ರಾಕ್ಷಸರನ್ನು ಕೊಂದು ಭೂಲೋಕದಿಂದ ನೇರವಾಗಿ ದೇವಲೋಕಕ್ಕೆ ಹೋಗಿ ಆ ರಾಕ್ಷಸ ಕೊಂದು ನಾನು ವೀರ ದಶರಥ ನೃಪಾಲ ಎಂಬ ಬಿರುದನ್ನು ಪಡೆದಿದ್ದೇನೆ. ನಾನು ರಾಕ್ಷಸನು ರಾಕ್ಷಸನ್ನು ಕೊಂದ ನಾನು ಕೊಂದ ನೀನು. ಹೌದು. ನನಗೆ ದೇವಿನ ಅವಲೇಖನ ಹೋಗಿ ನನ್ನ ಪರಾಕ್ರಮ ಕೇಳ ನೀನು. ಏನೇನು? ಹುಡುಮಾನವ ನೀನು ನಾನು ಯಾರು? ಮೂರು ಲೋಕಕ್ಕೆ ಪ್ರತಿದಿನ ಬೆಳಕನ್ನು ಕೊಡುವ ಭಗವಾನ್ ಮೂರ್ತಿಯಾದ ನಾನು ತನಗೆ ನಾನು ನನ್ನ ವಿಷಯ ಗೊತ್ತುಂಟ ನಿನಗೆ. ಕೈಲಾಸಕ್ಕೆ ಹೋಗಿ ಆ ಪರಮೇಶ್ವರಕ್ಕಾಗಿ ಬಂದವ ನಾನು. ನನಗೆ ಬಿರುದನ್ನು ಕೊಟ್ಟಿದ್ದಾರೆ ಶನೈಶ್ಚರನಂದೇ ಎಂದು. ಯಾವ ಲೆಕ್ಕ ಕೇಂದ್ರಕ್ಕೆ ಹೋಗಿ ಅಂತಾಗಿ ಬಂದಿದ್ದೇನೆ. ಇದು ರಾಜ್ಯದಲ್ಲಿ ಅದ್ರ ಬಿಡು. ದೇವಗುರುಗಳಾದ ಬೃಹಸ್ಪತಿಗೆ ಒಳ್ಳೆ ಅಹಂಕಾರವಿತ್ತು. 33 ಕೋಟಿಗೆ ನಾನು ಗುರುಗಳೆಂದು ಅದನ್ನು ನುಡಿಸಿ ಬಂದಿದ್ದೇನೆ. ಭಕ್ತಿಯ ನೀನು ತ್ರಿವರ್ಧನ ಸಮಯನಾದರೆ ನಾನು ತ್ರಿವರ್ಧನ ವಂಶದ. ಓಹೋ ಗುರು ಮಹೇಶ್ವರ ಕಥೆ ಅಂತಿರಲಿ. ಈ ದಶರಥನ ಬಗ್ಗೆ ನೀನು ಕೇಳಿದೆಯಾ? ದಶ ದಿಕ್ಕುಗಳಿಗೆ ರಥವನ್ನು ಆಡಿಸಿದಲ್ಲ ದಶರಥ ನಿನಗೆ ತಕ್ಕ ಪಾಠ ಕಲಿಸುತ್ತಾನೆ. ಅಯೋಧ್ಯೆಯಲ್ಲಿ ಬರಗಾಲ ಬಂದಿದೆ ಅಲ್ವಾ? ಯಾರು ಕಳಿಸಿದರು? ಶನಿ ಪ್ರಭಾವದಿಂದ ಬಂದದ್ದು. ಅದಕ್ಕೆ ಇದನ್ನು ಅರ್ಥ ಮಾಡಿಕೊಂಡಿಲ್ಲ. ನೋಡು, ನಿನ್ನ ಅಜ್ಞಾನವನ್ನು ಹೋಗಲಾಡಿಸಿದ್ದೇನೆ. ನೀನು ಸರಿಯಾಗಿ ಶರಣ ಬಂದರೆ ಒಳಿತನ್ನು ಮಾಡುತ್ತೇನೆ ನಾನು. ದಶರಥ ಭೂಪತಿ ತೆರಳಿದನು ಶುಭವಿತ್ತು ಕಲಗಿದ ವರಶನೀಶ್ವರನು. ತೆರಳಿದನು ಶುಭವಿತ್ತು ಕಲಗಿದ ವರಶನೀಶ್ವರನು. ದಶರಥ ನಮ್ಮ ಯುದ್ಧದಲ್ಲಿ ಜಯ ಪರಾಜಯಗಳು ಏನು ಕಾಣುತ್ತಿಲ್ಲ. ನನ್ನನ್ನು ಭಕ್ತಿಯಿಂದ ನೀನು ಪೂಜಿಸಿದಂತಾದರೆ ನಿಮಗೆ ಉತ್ತಮ ಮಾಡುತ್ತೇನೆ. ಓಂ
ನಾನು ಜನರ ಈ ಕಳಿವಿಗೆ ಕಾರಣ ಏನೆಂದು ತಿಳಿದು ತಪ್ಪಾಯಿತು, ನನ್ನನ್ನು ಬಂಧಿಸು, ನನ್ನ ಈ ಸಾಮ್ರಾಜ್ಯಕ್ಕೆ ಬಂದಿದ್ದ ಕಷ್ಟವನ್ನು ದೂರೀಕರಿಸು. ಎಲ್ಲರನ್ನು ನೋಡು, ಬಲಗಾಲವನ್ನು ತಿಳಿದಿದ್ದೇನೆ, ಎಲ್ಲರೂ ಸಂತೋಷದಿಂದಿದ್ದಾರೆ. ಇನ್ನು 3 ವರ್ಷಗಳಲ್ಲಿ ಚೆನ್ನಾಗಿ ಪಾವನಾಟಗಳನ್ನು ಮಾಡಿ ಅಯ್ಯೋ सकाळी पण 5-6 ವೇದಭೂಮಿ ಪುಣ್ಯಭೂಮಿ ಎಂದೇ ಖ್ಯಾತಿಯನ್ನು ಪಡೆದಿರುವ ಈ ಭರತ ಖಂಡದ ಮಧ್ಯಭಾಗದ ಹಲವ ದೇಶ. ಇದರ ರಾಜಧಾನಿಯು ಶ್ರೀನಗರ. ಇಲ್ಲಿಯ ಅರಸು ನಮ್ಮಜ್ಜ ಪ್ರಕೀರ್ತಿ ಮಹಾರಾಜರು ಆಳ್ವಿಕೆಯನ್ನು ಮಾಡುತ್ತಿದ್ದಂತಹ ಕಾಲದಲ್ಲಿ ಚಂದ್ರಶರ್ಮನೆಂಬ ವಿಪ್ರೋತ್ತಮನೋರ್ವರು ವಿದ್ಯಾರ್ಜನೆಯನ್ನು ಮಾಡಿ ಈ ಹಾದಿಯಲ್ಲಿ ಬರುವಾಗ ಇಲ್ಲಿ ಶಾಂತಿಯನ್ನು ಪಡೆದನು. ಆತನ ಘನತೆಯನ್ನು ಗೌರವಿಸಿ ರಾಜಕುಮಾರಿ ಧರಣಿಮೋಹಿನಿ ಹಾಗೂ ವೈಶ್ಯ ಪುರೋಹಿತರು ವೈಶ್ಯ ಕನ್ಯರೆಂಬ 3 ಮಂದಿ ಸ್ತ್ರೀಯರನ್ನು ಆತನಿಗೆ ಮದುವೆ ಮಾಡಿಸಿಕೊಟ್ಟರಂತೆ. ಅವರಿಂದ ವಿಕ್ರಮಾದಿತ್ಯ, ಭಟ್ಟಿ, ವರುಚಿ, ಭರ್ತಹರಿ ಎಂಬ 4 ಮಂದಿ ಮಕ್ಕಳು ಜನಿಸಿದರು. ಕಾಲಾಂತರದಲ್ಲಿ ನಮ್ಮಜ್ಜ ಪ್ರಕೀರ್ತಿ ಮಹಾರಾಜರು ದೈವಾಧೀನರಾದಾಗ ಈ ವಿಶಾಲವಾದಂತಹ ಸಾಮ್ರಾಜ್ಯಕ್ಕೆ ವಿಕ್ರಮಾದಿತ್ಯನಾದ ನಾನೇ ಅಧಿಪತಿಯಾದೆ. ತಮ್ಮನಾದಂತಹ ಭಟ್ಟಿ ಸ್ತ್ರೀಯಾದ. ದೈವ ಬಲ, ದೈಹಿಕ ಬಲ ಹಾಗೂ ಐಶ್ವರ್ಯದ ಬಲ ಇದ್ದರೆ ಸಾಲದು, ದೈವ ಬರಬೇಕೆಂಬುದನ್ನು ಮನಗಂಡಂತಹ ನಾನು ಉಜ್ಜಯಿನಿ ನಗರವಾಸಿನಿ ಮಹಾಕಾಳಿಯನ್ನು ಆರಾಧಿಸಿ ಆಕೆಯಿಂದ ಚಂದ್ರಾಯುಧವೆಂಬ ಖಡ್ಗವನ್ನು ವರಪ್ರಸಾದವಾಗಿ ಪಡೆದುಕೊಂಡಿದ್ದೆ. ಆ ಖಡ್ಗವನ್ನು ಎದುರಿಸುವಂತಹ 8 ಎದೆಯ ಭಟರು ಬೇರೊಬ್ಬರಿಲ್ಲ. ಸಾಮರ್ಥ್ಯದಲ್ಲಿ ಆ ಆದಿತ್ಯನಿಗೆ ಸರಿ ಸಮಾನಾಗಿರುವುದರಿಂದ ವಿಕ್ರಮಾದಿತ್ಯನೆಂಬ ನಾಮಧೇಯವು ಸಾರ್ಥಕವಾಗಿದೆ. ಹೀಗೆ ಏಕಾಂಗವಾಗಿ ರಾಜ್ಯಭಾರವನ್ನು ಮಾಡುತ್ತಿದ್ದ ಕಾಲದಲ್ಲಿ ಕಪಾಲಿಕನೆಂಬ ಕಪಟ ಮುನಿ ಆಗಮನ ನಮ್ಮಾಸ್ಥಾನಕ್ಕಾಯಿತು. ಆತನು ತನ್ನ ಹೆಸರು ಶಾಂತಶೀಲನೆಂದು ನಾನು ಪಕ್ಕದಲ್ಲಿರುವ ಮಧುವನಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಯಾಗವನ್ನು ಮಾಡುತ್ತಿರುವುದಾಗಿ ನನ್ನಲ್ಲಿ ಹೇಳಿದ. ಆತನ ಯಾಗಕ್ಕೆ ಬೇತಾಳನಿಂದ ಅಡ್ಡಿಯಾಗುತ್ತಿದೆ. ಅದನ್ನು ನಾನು ಸರಿಪಡಿಸಿಕೊಳ್ಳುವಂತೆ ವಿಜ್ಞಾಪಿಸಿಕೊಂಡ. ಆತನ ವಿಜ್ಞಾಪನೆಯಂತೆ ಅಮಾವಾಸ್ಯೆಯ ರಾತ್ರಿ ಕಾಡನ್ನು ಸೇರಿದೆ. ಮುತ್ತುಗದ ಮರದಲ್ಲಿ ಬೇತಾಡುತ್ತಿದ್ದಂತ ಬೇತಾಳವನ್ನು ಹೆಗಲ ಮೇಲೇರಿಸಿಕೊಂಡು ಬರುವಂತಹ ಹೊತ್ತಿನಲ್ಲಿ ಆ ಬೇತಾಳನು ದಾರಿ ಮಧ್ಯದಲ್ಲಿ ನನಗೂ ವಿಷಯವನ್ನು ಹೇಳಿದ. ಆತನ ಕಥೆಗೆ ನಾನು ಪೂರಕವಾದಂತಹ ಉತ್ತರವನ್ನೇ ನೀಡಬೇಕು. ಒಂದು ವೇಳೆ ಉತ್ತರ ಗೊತ್ತಿದ್ದು ಹೇಳದೇ ಹೋದಲ್ಲಿ ನನ್ನ ತಲೆಯು 1000 ಮೊಳಾಗುವುದೆಂಬುದಾಗಿ ಭಯವನ್ನು ಹುಟ್ಟಿಸಿ
ಯಾಕೆ ಆ ಪ್ರಶ್ನೆ ಆಗಿತ್ತು. ಒಂದು ದಾರಿಯಲ್ಲಿ ತಂದೆ ಮಗ ಇಬ್ಬರು ನಡೆದುಕೊಂಡು ಹೋಗುವಂತಹ ಸಮಯದಲ್ಲಿ ಇಬ್ಬರು ಸ್ತ್ರೀಯರ ಹೆಜ್ಜೆಗಿಂತನ್ನು ಕಾಣುತ್ತಾರೆ. ಅದಾಗಲೇ ಒಂದು ತೀರ್ಮಾನಕ್ಕೆ ಬರುತ್ತಾರೆ. ಸಣ್ಣ ಹೆಜ್ಜೆಯವಳನ್ನು ಮಗನು, ದೊಡ್ಡ ಹೆಜ್ಜೆಯವಳನ್ನು ತಂದೆಯೂ ಮದುವೆಯಾಗುವುದಾಗಿ ನಿರ್ಧರಿಸುತ್ತಾರೆ. ಅದರಂತೆ ಆ ಸ್ತ್ರೀಯರ ಬಳಿ ಸಾರಿದಾಗ ದೊಡ್ಡ ಹೆಜ್ಜೆಯವಳು ಮಗನಾಗಿಯೂ ಸಣ್ಣ ಹೆಜ್ಜೆಯವಳು ತಾಯಿಯಾಗಿಯೂ ಗೋಚರಿಸುತ್ತಾರೆ. ಇದೀಗ ಮೊದಲೇ ತೀರ್ಮಾನಿಸಿಕೊಂಡಂತೆ ಮದುವೆಯಾಗಬೇಕು ತಾನೇ. ಹಾಗೆ ಸಣ್ಣ ಹೆಜ್ಜೆಯವಳಾದ ತಾಯಿಯನ್ನು ಮಗನು ಹಾಗೂ ದೊಡ್ಡ ಹೆಜ್ಜೆಯವಳಾದಂತಹ ಮಗಳನ್ನು ತಂದೆಯು ಮದುವೆಯಾಗುತ್ತಾರೆ. ಈಗ ಇವರ ಸಂಬಂಧದಲ್ಲಿ ಹುಟ್ಟುವಂತ ಮಕ್ಕಳು ಇವರಿಗೆ ಸಂಬಂಧದಲ್ಲಿ ಏನಾಗಬೇಕು ಎಂಬುದೇ ಇಲ್ಲಿ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವಿದ್ದರೆ ಇದಕ್ಕೆ ಬೇರೊಂದು ಉತ್ತರವಿಲ್ಲ. ಇದನ್ನು ಅರಿತಂತಹ ವೇತಾಳನು ತನ್ನ ನಿಜ ಬಣ್ಣವನ್ನು ಬಯಲು ಮಾಡಿದ. ಈ ಕಪಾಲಿಕನ ನಿಜ ಬಣ್ಣವನ್ನು ಆತನು ಬಯಲು ಮಾಡಿದ. ಲೋಕ ಕಲ್ಯಾಣಾರ್ಥಕವಾಗಿ ಆತನು ಯಾಗವನ್ನು ಮಾಡುತ್ತಿಲ್ಲ, ಬದಲಾಗಿ ಅವನ ಸ್ವಾರ್ಥಕ್ಕಾಗಿ ಯಾಗವನ್ನು ಮಾಡುತ್ತಾ ಇದ್ದಾನೆ. ಇದುವರೆಗೆ ಅವನು 99 ಮಂದಿಯನ್ನು ಗಾಳಿಯ ಮುಂಭಾಗದಲ್ಲಿ ಹೊರಗುತ್ತಿದ್ದಾನೆ. ಇದೀಗ 100ನೆಯದಾಗಿ ನಿನ್ನನ್ನು ಆರಿಸಿಕೊಂಡಿದ್ದಾನೆ. ನೀನು ಉಪಾಯದಲ್ಲಿ ಆ ಗಾಳಿಯ ಮುಂಭಾಗದಲ್ಲಿ ನಿನ್ನ ಅವನ ತಲೆಯನ್ನು ಛೇದಿಸಿದರೆ ಆತ ಆ ಮಹಾಕಾಳಿಯು ನಿನಗೆ ಒಯ್ಯಲಿದ್ದಾಳೆ, ನಿನಗೆ ಬೇಕಾದಂತಹ ವರವನ್ನು ಅನುಗ್ರಹಿಸುತ್ತಾಳೆ ಎಂದು ಹೇಳಿದಾಗ ನಾನು ಆ ಕಪಾಲಿಕನ ಶಿರವನ್ನು ಮಹಾಕಾಳಿಯ ಮುಂಭಾಗದಲ್ಲಿ ಛೇದಿಸಿದಾಗ ಪ್ರಸನ್ನಗೊಂಡಂತಹ ಮಹಾಕಾಳಿಯು ಒಂದು ವರವನ್ನಿಟ್ಟನು. ನೀನು ಇಂದ್ರನಂತೆ 1000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡು ಎಂಬುದಾಗಿ. ಈ ಸಂತೋಷದ ವಿಚಾರವನ್ನು ಬಂದು ತಮ್ಮನಾದಂತಹ ಭಕ್ತಿಯಲ್ಲಿ ಕಲಿದಾಗ ಮಂತ್ರಿ ಜೀವನಾದಂತಹ ಆತನು ನನಗೆ ಒಂದು ಸಲಹೆಯನ್ನು ಕೊಟ್ಟನು. 6 ತಿಂಗಳ ಕಾಲ ರಾಜ್ಯಭಾರವನ್ನು ಮಾಡು, 6 ತಿಂಗಳ ಕಾಲ ವಿಚಾರದಲ್ಲಿ ಎಂದಾದರೆ ನಿನ್ನ ಆಯಸ್ಸು 2000 ವರ್ಷಗಳಾಗುವುದೆಂಬುದಾಗಿ. ಹೀಗೆ ಅನೇಕ ವರ್ಷಗಳೇ ಕಳೆದು ಹೋದವು. ಎಂದಿನಂತೆ ಸಭೆಯನ್ನು ಹೊಂದಿದ್ದೇನೆ, ನೋಡೋಣ. ನನಗೆ ಒಂದು ಪ್ರಶ್ನೆಯನ್ನು ಉದ್ಭವಿಸಿದೆ. ನವಗ್ರಹಗಳಲ್ಲಿ ಯಾರು ಶ್ರೇಷ್ಠರು ಮತ್ತು ಯಾರು ಕೆಟ್ಟವರು ಎಂಬುದಾಗಿ ಇದೀಗಲೇ 8 ಗ್ರಹಗಳ ಬಗ್ಗೆ ಹೇಳಿದ್ದಾರೆ. ಇದೀಗ ನೀವು ಈ 9ನೇ ಗ್ರಹದ ಬಗ್ಗೆ ಸವಿಸ್ತಾರವಾಗಿ ಹೇಳಿದಂತೆ इधर सरकार इसमें मारो टेढ़ा, इसी में रख के टेढ़ा मारो। ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಏನಾದರೂ ಊರ ಬರೋವರ ವಿದ್ವಾಂಸರನ್ನೆಲ್ಲ ನಿನ್ನ ಸಾನ್ನಿಧ್ಯಕ್ಕೆ ಬರಮಾಡಿ ಅವರ ವಿದ್ಯೆಗೆ ತಕ್ಕಂತಹ ಗೌರವ ನೀನು ಕೊಟ್ಟಿದ್ಯಾ. ಯಾವನೇ ಒಬ್ಬ ಕವಿಯಾಗಲಿ ವಿದ್ವಾಂಸರಿರಲಿ ಅವರ ವಿದ್ಯೆಗೆ ತಕ್ಕಂತಹ ಅರ್ಹತೆ ತಾನು ದೊರಕಿದ್ರೆ ರಾಜಾಶ್ರೀ ದೊರಕಿದಾಗ ಮಾತ್ರ ಅವರ ಜ್ಞಾನ ಭಂಡಾರವು ಮತ್ತೊಬ್ಬರಿಗೆ ಬರುವುದಕ್ಕೆ ಸಾಧ್ಯ. ಈ ರಾಜ್ಯಸಭೆಯಲ್ಲಿ ಮಂಡಿತರಾದಂತಹ ನಮಗೆ ನಿನ್ನ ರಾಜಾಶ್ರೀಯರು ಒದಗಿದಾಗ ನಾವು ನಮ್ಮಲ್ಲಿ ಚರ್ಚಿಸಿಕೊಳ್ಳಬಹುದಾದ ನವಗಳ ಮಹಿಮೆ ಕೇಳದಂತ ನೀವು ನಿಮ್ಮಲ್ಲಿ ಚರ್ಚಿಸುವುದು ಬೇಡ.
ಗ್ರಹಮಂಡಲದಲ್ಲಿ ಗ್ರಹಶ್ರೇಷ್ಠನಾಗಿದ್ದಾನೆ. ಸೂರ್ಯಪುತ್ರನಾಗಿರುವಂತಹ ಆತನ ಮಹಿಮೆ ಅವನು ಎಲ್ಲಾದರೂ ಕೋಪಗೊಂಡಂತಾದರೆ ಅವನ ಕೋಪಕ್ಕೆ ಬಲಿಯಾದವರು ಸರಿಯಾದ ಬದುಕಿನಲ್ಲಿ ಪಥವನ್ನು ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲ. ಅವನು ಶಾಂತನಾಗಿ ಒಲಿದರೆ ಬುದ್ಧಿಯಿಲ್ಲದ ಭಾಗ್ಯವನ್ನು ಕೊಡುವಂತ ಪರಮಶ್ರೇಷ್ಠನಾಗಿದ್ದಾನೆ. ಅಂತ ಈಶ್ವರನ ಮಹಿಮೆಯನ್ನು ನೀನು ಕೇಳುವುದಾದರೆ ಸಾಮಾನ್ಯವಲ್ಲ. ಬಾಲ್ಯಾವಸ್ಥೆಯಲ್ಲಿ ತನಗೆ ಜನ್ಮವನ್ನು ಕೊಟ್ಟಿರುವಂತಹ ಯಾವ ತಂದೆಗೆ ತನ್ನ ಗುರಿಗಣ್ಣನನ್ನು ಇತ್ತಿರುವ ನಿಮಿತ್ತವಾಗಿ ಅವನ ತಂದೆಯ ಅಂತ ಸೂರ್ಯನ ರಥವು ದಾರಿ ಮಧ್ಯ ಪಥದಲ್ಲಿ ಸ್ಥಗಿತಗೊಂಡಿತು. ಅಶ್ವದ ಕಣ್ಣುಗಳು ಕಾಣದೆ ಹೋದವು. ರತಿಕನು ಹೆಣವನಾದನು. ಆ ಕಾಲಕ್ಕೆ ಚಿಂತಿತನಾದ ಯಾವ ಸೂರ್ಯದೇವ ಅನವರತು ಲೋಕಾಭಿವೇಗ ಮಾಡಬೇಕಂತ ಯಾವ ಕರ್ತವ್ಯ ಪಥದಲ್ಲಿ ನಾನು ಹಿಂದುಳಿದುದಕ್ಕೆ ಕಾರಣವೇನೆಂಬುದಾಗಿ ತಾನು ದಿವ್ಯ ದೃಷ್ಟಿಯಿಂದ ತಾನು ಗಮನಿಸಿದಾಗ ತಿಳಿಯಿತು. ತನ್ನ ಪಾಲಿಗೆ ಹುಟ್ಟಿದಂತ ತನ್ನ ಮಗನಾದ ಶನಿಯಿಂದಲಾಗಿ ಈ ರೀತಿಯ ಘಟನೆ ಘಟಿಸುವುದಕ್ಕೆ ಸಾಧ್ಯವಾಯಿತು. ಆದರೆ ಆ ಕಾಲಕ್ಕೆ ಆತನಲ್ಲಿಗೆ ತಾನು ಶರಣಾದಾಗ ಮಗನಾದರೂ ಅಪ್ಪನ ಶರಣಾಗತಿಯನ್ನು ಸ್ವೀಕರಿಸಿ ಇಟ್ಟಂತ ಭಕ್ತದಷ್ಟಿಯನ್ನು ಹಿಂತೆಗೆದ ಪರಿಣಾಮ ಸೂರ್ಯನ ಮುಂದುವರಿಯಿತು. ಲೋಕಾಭಿವೃದ್ಧಿ ಆಗುವುದಕ್ಕೆ ಕಾರಣವಾಯಿತು. ಆದ್ರಿಂದ ಅವನ ಮಹಿಮೆಯನ್ನು ಹೇಳುವುದಕ್ಕೆ ಯಾರಿಂದ ಸಾಧ್ಯ? ಅಪರಿತ ಮಹಿಮಾನ್ವಿತನಾಗಿದ್ದಾನೆ. ಶನಿಯ ಮಹಿಮೆಯನ್ನು ಹೇಳುವುದಕ್ಕೆ ಈ ಲೋಕದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಅವನ ಪೂಜೆ ಪುರಸ್ಕಾರವನ್ನು ಮಾಡಿದ ಆತನಿಗೆ ಕಷ್ಟವಾಗದ ರೀತಿಯಲ್ಲಿ ಹುಚ್ಚುವಾಯ್ ಏನಂದೆ? ತಂದೆ ತಾಯಿಗೆ ಕಷ್ಟವನ್ನು ಕೊಟ್ಟವರನ್ನು ಬಗ್ಗೆ ಹೊರಡ್ತಾ ಇದ್ದೀಯ. ಸತ್ಯವನ್ನೇ ನುಡಿದಿದ್ದೇನೆ. ಏನು ಸತ್ಯವಿದೆ ಹೇಳು. ತಂದೆ ತಾಯಿಗೆ ಯಾರು ಸುಖವನ್ನು ಕೊಡುತ್ತಾರೆ ಅವರನ್ನು ಹೊಗಳಬೇಕು. ನೀನು ಹೊಗಳುತ್ತಿರುವುದು ಯಾರು? ತಂದೆ ತಾಯಿಗೆ ಕಷ್ಟವನ್ನು ಕೊಟ್ಟು ಆ ಪಾಪದ ಸಾರಥಿಗೆ ಅನ್ಯಾಯವನ್ನು ಮಾಡಿ ಆ ಕುದುರೆಗಳಿಗೆ ಕಷ್ಟವನ್ನು ಕೊಟ್ಟಂತ ಆ ಶನಿಯನ್ನು ನನ್ನ ಎದುರಿಗೆ ಬಂತು ಹೊಗಳುತ್ತಾ ಇದ್ದೀಯ. ಅವರಿಗೇನು ಕರುಣೆ ಇದೆಯೇ? ಏನು ಕರುಣೆ? ನನ್ನ ಸ್ವಇಚ್ಛೆಯಿಂದಲಾಗಿ ನಾನು ಶನಿಯ ಮಹಿಮೆಯನ್ನು ಹೊಗಳಿದವನಲ್ಲ. ಶಾಸ್ತ್ರೋಕ್ತವಾಗಿ ಸಾಮಾನ್ಯದಲ್ಲಿ ಕೇಳಿದಾಗ ಬಾಲ್ಯಪ್ರಾಯದಲ್ಲಿ ತನ್ನ ಮಹಿಮೆಯನ್ನು ತನ್ನ ತಂದೆಗೆ ಪೂರಿಸುವ ಮೂಲಕ ತನ್ನ ಮಹಿಮೆಯನ್ನು ಲೋಕಕ್ಕೆ ತಾನು ತೋರಿಸಿಕೊಟ್ಟಿದ್ದಾರೆ. ಅಂತ ಮಹಿಮಾನ್ವಿತನಾಗಿರುವ ಶನಿಯ ಮಹಿಮೆಯನ್ನು ನಾನು ಹೊಗಳಿದರೆ ನೀನು ಹುಟ್ಟಿದಕೊಂಡು ಆತನ ಮಹಿಮೆಯನ್ನು ನೀನು ಹೊಗಳಬೇಡ. ಮಿತ್ರ ದೇವೋಭವ, ಆಚಾರ್ಯ ದೇವೋಭವ, ಗುರು ದೇವೋಭವ ಅನ್ನುವ ಹಾಗೆ ಉಪದೇಶವನ್ನು ಮಾಡಬಹುದಾದ ನೀವೇ ತಂದೆಗೆ ಕಷ್ಟ ಕೊಟ್ಟ ಆತನ ಮಹಿಮೆಯನ್ನು ಹೊಗಳಬಾರದು ಎಂಬುದಾಗಿ ನೀನು ಹೀನಗಳಿಸ್ತಾ ಇದೆಯಾ ರಾಜ? ಸರಿಯಲ್ಲ. ಎಲ್ಲಾದರೂ ಆತನ ಕೋಪಕ್ಕೆ ನಾವು ಬಲಿಯಾದರೆ ಉಳಿಗಾಲ ನಮ್ಮ ಪಾಲಿಗೆ ಉಳಿದೆ. ಆತನ ಪ್ರೀತಿ ಮಾತ್ರಕ್ಕೆ ನಾವು ಬಲಿಯಾಗಬೇಕು. ಶಾಂತನಾಗಿ ಉಳಿಯುವಂತ ಅವನ ದೇವರ ನಾವು ಪ್ರಾರ್ಥಿಸಿಕೊಂಡರೆ ನಮ್ಮ ಬದುಕು ಸುಗಮವಾಗಿ ಇರುತ್ತದೆ. ಇಲ್ಲದಿದ್ದರೆ ಅವನ ಕೋಪಕ್ಕೆ ನಾವು ಬಲಿಯಾದರೆ ಕಷ್ಟವನ್ನು ಪಡೆಯುವುದು ಖಂಡಿತ. ಆದ್ದರಿಂದ ಶನಿಯ ಮಹಿಮೆಯನ್ನು ಜರೆಯದಿರಲಾಗಿದೆ.
ಪ್ರೋತ್ಸಾಹನೆ. ನನ್ನ ಆಸ್ಥಾನದಲ್ಲಿ ನವ ರತ್ನಗಳಲ್ಲಿ ಒಬ್ಬರೆಂಬುದಾಗಿ ಇದುವರೆಗೆ ಅಭಿಮಾನವಿತ್ತು. ಆದರೆ ಆ ಅಭಿಮಾನವೆಲ್ಲವೂ ಇಳಿದು ಹೋಯಿತು. ಯಾಕೆ ಗೊತ್ತೇ? ನೀನು ಆ ಪಾಪಿ ಶನಿಯನ್ನು ನನ್ನ ಮುಂಭಾಗದಲ್ಲಿ ಹೊಗಳಿದೆ. ಕಷ್ಟಪಟ್ಟವರನ್ನು ನಿಲ್ಲಿಸಿದವರನ್ನು ನನ್ನ ಮುಂಭಾಗದಲ್ಲಿ ಇಲ್ಲ, ನಿನಗೆ ಆ ಸ್ಥಾನ ಎಲ್ಲವೆಲ್ಲ ಹೋಗುತ್ತದೆ. ನನಗೆ ಪೀಡೆಯಂತೆ, ನನಗೆ ಕಷ್ಟವಂತೆ. ಬೇಡಾದ ಸತ್ಯ ನನಗಿದೆ. ಚಂದ್ರಾಯುಧವು ನಿನ್ನ ಕೈಯಲ್ಲಿದೆ. ಆ ದೇವಿ ಅನುಗ್ರಹ ನಿನ್ನ ಪಾಲಿಗಿದೆ. ಯಾರೇನು ಮಾಡುತ್ತಾರೆ ನೋಡು. ಆಕಾಶಮಾರ್ಗವಾಗಿ ಹೋಗುತ್ತಿರುವಾಗ ಹೇಳಿದ ಮಾತೇನು? ಶನಿಯ ದೊಡ್ಡವನೇ, ನನಗಿಂತ ದೊಡ್ಡವನೇ. ನಾನು ಈ ಉಜ್ಜಯಿನ ರಾಜ. ನನ್ನ ಈ ರಾಜ್ಯವು ತುಂಬಿ ತುಳುಕುತ್ತಾ ಉಂಟು. ಬಡಪಾಯಿ ಏನು ಮಾಡ್ತಾನೆ? ಅದೇಂತ ಹೇಳಿದ್ರು? ಮೂಲಾಂಗದವ, ಸ್ಥೂಲಕಾಯದವ, ಕಪ್ಪಿನವ. ನಿನಗೆ ಸರಿಯಾಗಿ ಶಿಕ್ಷಣ ಕೊಡಲೇಬೇಕು. ನಿನಗೆ ಈಗ ದ್ವಾದಶ ಯೋಗ ಬಂದಿದೆ. ಭಗವಾನ್ ಮೂರ್ತಿಯಾದ ಮಾತಾಂಡ ಕುಜನ ನಾನು, ಪುತ್ರ ನಾನು, ನಂದನ ನಾನು, ಆನಂದರನು ಅಂತವರು ನೀನು ತೆಗಳುತ್ತ ಮಾಡ. ಮತ್ತೆ ಅನ್ನೋದು ಅಂತ್ಯ ಹೇಳಿದ್ದಿ. ನನಗಿಂತ ದೊಡ್ಡವರು ಯಾರಿಲ್ಲ. ಶನಿ ಬಂದ್ರೆ ನಾನು ಓಡಿಕೊಳ್ತೇನಂತ. ನನ್ನ ಪ್ರಭಾವ ನಿನಗೆ ತಿಳಿದಿಲ್ಲ. ಅಲ್ಪ ಮಟ್ಟಿಗೆ ನಿನಗೆ ತಾಗುವುದೇ ನಾನು. ಅರಿಯಲಾದೆ ನಿಮ್ಮ ಮಹಿಮೆ ಶನಿದೇವ, ನಿಮ್ಮ ಪಾದ ಮೂಲಕ
ಗ್ರಹಿಸಬೇಕು. ಹ, ಈ ಅಲ್ಪಮಾನವನ್ನು ಅಲ್ಪಮತಿಗೆ ನಿಮ್ಮ ಮನೆಯಲ್ಲಿರುವ ಅನಿವಾರ್ಯತೆ ಹೋಯಿತು. ನನ್ನಿಂದಾದ ತಪ್ಪಿಗೆ ನನ್ನನ್ನು ಕ್ಷಮಿಸಿ ನನ್ನನ್ನು ಹರಸಬೇಕು ತಾರೆ ತಂದೆ. ನಿನ್ನ ತಪ್ಪನ್ನೆಲ್ಲರಿಂದ ಹರಸ್ಬೇಕಲ್ವಾ? ನಾನು ಯಾರು ಗೊತ್ತಿಲ್ಲ. ನಾನು ಸೂರ್ಯಪುತ್ರನ ಮಗ. ನಾನೇ ಬೆಂಕಿ. ಇದು ಹೇಳ್ತಾ ಇದೆಯಲ್ಲ ಈಗ, ನನಗೆ ಗೊತ್ತಿಲ್ಲದೆ ನಾನು ತಪ್ಪು ಮಾಡಿದ್ದೇನೆ, ಕ್ಷಮೆ ಮಾಡ್ಬೇಕಂತ. ಬೆಂಕಿಗೆ ಕೈ ಹಾಕಿದ್ದೆ, ಅದು ಸುಲಭ ಬಿಟ್ಟ ಸರಿಯಾಗಿ ಸುಳಿತಲಿಸುವ ಸುಡ್ತದಲ್ವ? ಗೊತ್ತಿದ್ದು ಗೊತ್ತಿಲ್ಲದೆ ಕೈ ಹಾಕಿದ್ರೆ ಅದು ಸುಡುವುದು. ವಿಷವನ್ನು ನೀನು ಕುಡಿದರೆ, ಗೊತ್ತಿದ್ದು ಗೊತ್ತಿಲ್ಲದೆ ಕುಡಿದರೆ ಅದಕ್ಕೋಸ್ಕರ ನಿನ್ನಲ್ಲಿ ಕ್ಷಮೆ ಇಲ್ಲ. ನಿನ್ನ ಪಾಪ ಸೇವಕರು ಪ್ರವೇಶ ಮಾಡ್ತಾ ಇದ್ದೇನೆ. ಅಲ್ಪಮತಿಗೆ ಕ್ಷಮೆಯಿಂದ ಹೇಳಿದಾದರೆ ನಾವು ಏನು ಮಾಡಬೇಕು? ಆಗಬಾರದು. ಯಾಕೆ ಅಷ್ಟು ತಪ್ಪು ಮಾಡ್ತೀನಿ ನೀನು? ರಾಜನಾದ ನೀನೇ ತಪ್ಪು ಮಾಡಿದರೆ ಪ್ರಜೆಗಳನ್ನು ಪಾಡೇನು? ನೀನು ಮಾಡಿದ ನೋಡಿ ಅದನ್ನೇ ಅವರು ಮಾಡುದಲ್ಲ. ನದಿ ಅಹಂಕಾರವನ್ನು ಇಳಿಸಿ ಸರಿಯಾಗಿ ಲೋಕಕ್ಕೆ ಉಚ್ಚೇನ ರಾಜ ಆದ್ದರಿಂದ ನನ್ನ ಶ್ರೀ ಪ್ರಭಾವವನ್ನು ನಿರ್ವಹಿಸ್ತೇನೆ. ಪ್ರತ್ಯಕ್ಷಪಟ್ಟಂತಹ ಶನಿದೇವರು ಉಗ್ರನಾಗಿ ನನಗೆ ಶಾಪವನ್ನಿತ್ತ. ನಿನಗೆ ನಿನ್ನ ನಿಜವಾದ ಬಣ್ಣವನ್ನು ಬಯಲು ಮಾಡುತ್ತೇನೆ. ನಿನಗೆ ನಾನು ಯಾರೆಂಬುದನ್ನು ತೋರಿಸಿಕೊಡುತ್ತೇನೆ ಎಂಬುದಾಗಿ ನನ್ನ ಗೃಹಕ್ಕೆ ಪ್ರವೇಶ ಮಾಡುವುದಾಗಿ ಹೇಳಿ ಹೊರಟು ಹೋದ. ಇನ್ನು ನನ್ನನ್ನು ಯಾರು ರಕ್ಷಿಸುತ್ತಾರೆ? ಆ ಪರಶಿವನಿಂದಲೂ ಸಾಧ್ಯವಿಲ್ಲದನ್ನು ರಕ್ಷಿಸುವುದಕ್ಕಾಗಿ ನೀವು ಏನಾಗುತ್ತದೆ ಎಂಬುದನ್ನು ಕಾದು ನೋಡೋಣ. ಭೂಪತಿ ಪುರದೊಳಗಿರುವುದಿಗಬೇರೆ ಯವನದೇ ಜಿಗನೋ ಬಾಣ, ಯವನದೇ ಜಿಗನೋ ಪುರಗವಾರುದವನ್ನು ಭೂಪತಿಯರು ಗಾಡಿನಿದ ಕೈತಗೋಣ ಬೇಕೋ ಬೈಗ सवारी करके पतंग सवारी करके सवारी करके सवारी करके
Alaikum salam, alaikum salam. ಹ? ನಿಮ್ಮದಕ್ಕೂ ಭಾಷೆ ಇಲ್ಲ ನಿಮ್ಮದಕ್ಕೆ ನಮ್ಮದು ಭಾಷೆ ನಿಮ್ಮದೇ ಇಲ್ಲ ಬಾ. ನಮ್ಮದಕ್ಕೆ ಭಾಷೆ ಇಲ್ಲ ನಿಮ್ಮದಕ್ಕೆ ಭಾಷೆ ಬರುದಿಲ್ಲ ತೊಂದರೆ ಇಲ್ಲ ಕಡಲೆ ಬದಿಲಿ ಬೆರಕೆ ಮಾಡಿ ಮಾತಾಡ बैठे गा रहे ना ಓಯ್, वॉल्यूम बढ़ाओ ನೀವು ಹಿಂದೂ ಉಂಟು ನೀವು ಹಿಂದೂ ಉಂಟು हल्का ನಾವು ಮುಂದು ಉಂಟು ये देखो ನೀವು ಮುಸಲ್ಮಾನ್ ಉಂಟು ನಾನು ಮುಸಲ್ಮಾನ್ ಉಂಟು ನೀವು ಹಿಂದೂ ಉಂಟು ಆದ್ದರಿಂದ ನೀವು ಹಿಂದೆ ಉಂಟು ನಿಮಗೆ ದೇವರು ಎಷ್ಟು ಉಂಟು? ಲೆಕ್ಕ ಇಲ್ಲ समझ नहीं आ रहा ನಮಗೆ ಒಂದೇ ಒಂದು ನಮ್ಮ ಪುಟ ಅಲ್ಲಾಹು ಅಲ್ಲ ಅದೆಂತದು ಕೋರಿಯ ಎಷ್ಟು ದೇವರು ಲೆಕ್ಕ ಉಂಟು ನಮಗೆ ಒಂದೇ ನಮ್ಮ ಅಲ್ಲಾಹ್ ಉಂಟು ಕಾರಣವಿಲ್ಲ ಏನು ಕಾರಣ ಉಂಟು ನಿಮ್ಮದಕ್ಕೆ ದೇವರು ಈಶ್ವರ ಉಂಟು ಗಣಪತಿ ಉಂಟು ಆಮೇಲೆ ವಿಷ್ಣು ಉಂಟು ನಮಗೆ ಒಂದು ದೇವರು ಉಂಟು ಅದಕ್ಕೊಂದು ಕಹಾನಿ ಹೇಳ್ತಾರೆ ಬಹಳ ಇದೆ ನಮ್ಮ ಕಾಲದಲ್ಲಿ ಅಲ್ಲ, ಮುಂದೆ ಮುಂದೆ. ಒಬ್ಬ ನಮ್ಮ ಇಸ್ಲಾಂ ಬಾಯ್ ಮತ್ತೊಬ್ಬ ನಿಮ್ಮ ಹಿಂದೂ ಕಾಪಿ ನಮ್ಮ ಇಸ್ಲಾಂ ಬಾಯ್ ನಮ್ಮದು ಇಸ್ಲಾಂ ಬಾಯ್ ನಿಮ್ಮದು ಹಿಂದೂ ಕಾಪಿ ಒಂದು ಸಮುದ್ರದಲ್ಲಿ ಒಂದು ದೊಡ್ಡ ಹಡಗಿನಲ್ಲಿ ಹೋಗ್ಬೇಕು अभी आउट ದೊಡ್ಡ ಹಡಗಿನಲ್ಲಿ ಹೋಗುವಾಗ ತುಪ್ಪ ಹನುಮಂತ वायर है ना ತುಪ್ಪ ಹನುಮಂತ ತುಪ್ಪ ಹನುಮಂತ ಬಿಡ್ತಾರೆ. ऑडियो आउट किया है ತುಫಾನು ಬರುವಾಗ ಹಡಗು ಅಲ್ಲಾಡಕ್ಕೆ ऑडियो आउट है अपना ಆವಾಗ ನಮ್ಮ ಇಸ್ಲಾಂ ಬಾಯಿ ಏನು ಮಾಡಿತ್ತು ಅಲ್ಲೋ ಮುಜೆ ಬಚಾವೋ ಅಂತ ಹೋಗಬೇಡಿ ನಿಮ್ಮ ಕಾಫಿರ್ ಹಿಂದಿ ಏನು ಮಾಡಿತ್ತು ಕೃಷ್ಣ ನಾರಾಯಣ ಅಚ್ಯುತ ಈಶ್ವರ ದುರ್ಗಾ ಪರಮೇಶ್ವರಿ ಅಂತ ಹೋಗ್ಬೇಡಿ ಶುರುವಾಯ್ತು ದೋಣಿ ಶುರುವಾಯ್ತು ಅಡಗಲಿಕ್ಕೆ ನಮ್ಮ ಅಲ್ಲ ದೂರದಲ್ಲಿ ಬಂತು ನಮ್ಮ ಮುಸ್ಲಿಂ ಬಾಯಿಯನ್ನು ಕಾಪಾಡಿ ಬಚಾವು ಮಾಡಿ थोड़ा सा ನಿಮ್ಮ हल्का ಅಲ್ಲಿ ಈ ಹಿಂದೂ ಕಾಫಿರ್ ಬಾಯಿ ಏನು ಮಾಡಿದ ದೇವರ ಹೆಸರನ್ನು ಕರೆಯುವಾಗ ದೇವರೊಳಗೆ ಜಗಳ ಶುರುವಾಯಿತು ಜಗಳ ಶುರುವಾಗಿ ರಾಮಕೃಷ್ಣನಲ್ಲಿ ಹೋಗಿ ನಿನ್ನನ್ನು ಕರೆದರೆ ನೀನು ಕಾಪಾಡು ಕೃಷ್ಣ ಮತ್ತೊಬ್ಬ ದೇವರಿಗೆ ಹೋಗಿ ಹೇಳ್ತದೆ ನೀನು ಹೋಗಿ ನಿನ್ನನ್ನು ಕಾಪಾಡು ಕೊನೆಗೆ ಪಾಪ ಗಣಪತಿ ಬಂತು ನಮ್ಮ ನಿಮ್ಮ ಹಿಂದೂ ಬಾಯಿ ಉಂಟಲ್ಲ ಹಿಂದೂ ಬಾಯಿಯನ್ನು ಹೀಗೆ ಮೇಲೆತ್ತಿಟ್ಟು ಮುಖ ನೋಡಿತು ಪಾಪಿ ಮಗನೇ ಬರೇ ಮಗನೇ ಅಲ್ಲ ಪಾಪಿ ಮಗನೇ ಯಾರ್ಯಾರ ಕಾಸಲ್ಲಿ ನನ್ನನ್ನು 10 ದಿನ ಪೂಜೆ ಮಾಡಿ 11 ದಿನ ಹೋಗಿ ನೀರಿನಲ್ಲಿ ಮುಳುಗಿಸಿದ್ದೆ ಅಲ್ವಾ ನೀನು ಹಾಗೆ ಮುಳುಗಿ ಸಾಯುತ್ತಿವನ್ನು ಮುಳುಗಿಸಿ ಹಾಗೆ ನಿಮ್ಮ ಹಿಂದೂ ದೇವರು ಮತ್ತೆ ಹೋಯ್ ನಮಗೆ ಎಷ್ಟು ಮದುವೆ ನಮಗೆ ಒಂದೇ ಒಂದು ಮದುವೆ ನಮಗೆ ಎಷ್ಟು ಮದುವೆ ಎಷ್ಟು ಮಕ್ಕಳಾಗ್ಬೋದು ನಾವೆಲ್ಲ ಮಕ್ಕಳು ಮಾಡೋದಾಯ್ತಾ ನಮ್ಮ ಉದಾಹರಣೆ ನಾವು ಎಲ್ಲಿಂದ ಬಂದು ಗೊತ್ತುಂಟ ನಾನು ದೊಡ್ಡ ಗೋಡ ವ್ಯಾಪಾರಿ ಅಂದ್ರೆ
ನನ್ನ ಹೆಸರು ಬಿಸ್ಮಿಲ್ಲಾ ಖಾನ್. ತಂದೆ ಹೆಸರು ಪುಸ್ತಕ್ತಿಲ್ಲಾ ಖಾನ್. ತಂದೆ ಹೆಸರು ಅಮೀರ್ ಖಾನ್. ಸುಲೈಮಾನ್ ಖಾನ್. ಸುಲೈಮಾನ್ ಖಾನ್. ಅವನ ತಂದೆಗೆ ತಂದೆ ತಂದೆಗೆ ತಂದೆ ಯಾರು ಅಂತ ಗೊತ್ತಿಲ್ಲ. ಅದೇ ಹಾಗೆ ಅರಬ್ ದೇಶಾಯ ಬರುವಾಗ 3 ಗೋಡದಲ್ಲಿ 99 ಮಾರಿ ಹೋಯ್ತು. ಅದು ಕುದುರೆಗೆ ಹುಟ್ಟಿದ ಗೋಡ, ಅದು ಕತ್ತೆಗೆ ಹುಟ್ಟಿದ ಗೋಡ. ಅದು ಸ್ವಲ್ಪ ಸುಲಭದಲ್ಲಿ ಮಾರಿ ಹೋಯ್ತು. ಇದು ಗೋಡ ಈ ಗೋಡ ಮಾತ್ರ ನಮ್ಮ ಭಾಷೆಯಲ್ಲಿ ಅಚ್ಚ ಗೋಡ, ನಿಮ್ಮ ಭಾಷೆಯಲ್ಲಿ ಉಚ್ಚ ಗೋಡ. ನಮ್ಮ ಭಾಷೆಯಲ್ಲಿ ಅಚ್ಚ ಗೋಡ, ನಿಮ್ಮ ಭಾಷೆಯಲ್ಲಿ ಉಚ್ಚ ಗೋಡ. ನಮಗೆ ಎಲ್ಲದೂ ಅಚ್ಚ. ಅಪ್ಪ ಸತ್ವ ಅಚ್ಚ, ಮಗ ಹುಟ್ಟಿದ್ರು ಅಚ್ಚ, ನಾನು ಸತ್ವ ಅಚ್ಚ. ನಿಮ್ದು ಹುಚ್ಚ, ನಮ್ದು ಅಚ್ಚ. ಸತ್ಯವಾದ ರಾಜ ಕೋಣೆ ಇಲ್ಲಿ ಯಾರಿಲ್ಲ. ಈಗ ನೇರ ಮನೆಗೆ ಬರುವಾಗ 100 ಕುದುರೆ 99 ಕುದುರೆ ಮಾರಿ ಈಗ ಇದು ಯಾರಿಗೂ ಬೇಡವಾದದ್ದು. ಇದು ಅಚ್ಚ ಗೋಡ. ಅಂದ್ರೆ ಅಚ್ಚ ಗೋಡ ಅಂದ್ರೆ ಒಳ್ಳೆಯ ಗೋಡ. ನಿಮ್ಮದು ಹುಚ್ಚ ಗೋಡ. ನಮ್ಮದು ಒಳ್ಳೆಯ ಕುದುರೆ. ನಮ್ಮಲ್ಲಿ ಅಚ್ಚ ಗೋಡ, ನಿಮ್ಮಲ್ಲಿ ಹುಚ್ಚ ಗೋಡ. ಏನೋ ಮಾತಾಡ್ತೀಯಾ? ಅದಕ್ಕೆ ಬರುವುದಿಲ್ಲ ಅಂತ ಹೇಳ್ತೀಯಾ? ಹುಚ್ಚ ಅಂದ್ರೆ ನಮ್ಮಲ್ಲಿ ನಿನ್ನ ಭಾಷೆಯು ನಮ್ಮಲ್ಲಿ ನಮಗೆ ಅರ್ಥವಾಗ್ತಾ ಇದೆ. ಆದರೆ ಮಾತಾಡಿಕೊಂಡು ಬರುತ್ತಿಲ್ಲ ಅಷ್ಟೇ. ನಿಮಗೆ ಭಾಷೆ ಇಲ್ಲವಾ? ಯಾರಿಗೆ? ನಮಗೆ ಭಾಷೆ ಇದೆ, ಆದರೆ ನಿನ್ನ ಭಾಷೆ ಅರ್ಥವಾಗುತ್ತಿಲ್ಲ. ನಿಮಗೆ ಈಗ ಬರ್ಲಿಕ್ಕೆ ಬರುತ್ತಿಲ್ಲ. ನೀವು ಹೌದೌದು, ನೀವು ಇಲ್ಲಿಂದ ಶುರು ಮಾಡ್ತೀರಿ, ನಾವು ಇಲ್ಲಿಂದ ಶುರು ಮಾಡ್ತೀವಿ. ನಾವು ಅದಕ್ಕೆ ನೀವು ಇಲ್ಲಿಂದ ಶುರು ಮಾಡ್ತೀರಿ, ಆದ್ದರಿಂದ ನಾವು ಇಲ್ಲಿಂದ ಶುರು ಮಾಡುವುದು. ನೀವು ಇದು ಬಿಡ್ತೀರಿ, ಅದಕ್ಕೆ ನಾವು ಇದು ಬಿಡುವುದು. ಹೌದು, ಯಾವುದು ನಾವು ಮಾಡುತ್ತೇವೋ ಅದಕ್ಕೆ ನೀವು ತತ್ಕೃತವಾಗಿ ನೀವು ಈ ಮರದ ಕಿರೀಟ ಕಟ್ಟಿಕೊಡ್ತೀರಿ, ನಾನು ಕೊಡ್ತೀನಿ. ಹೌದೌದು, ಅಂದ್ರೆ ನಮ್ಮದಕ್ಕೆ ನಿಮ್ಮದು ತಪ್ಪಿರುತ್ತ. ಮತ್ತೆ ಹತ್ತಿರ ನಮ್ಮದು ಒಳ್ಳೆಯದು ಅಗತ್ಯ, ನಿಮ್ಮದು ಒಳ್ಳೆಯದು, ನಮ್ಮದು ಕೆಟ್ಟದ್ದು. ನಾವು ದಿನಕ್ಕೆ 5 ಬಾರಿ ಪೂಜೆ ಮಾಡ್ತೇವೆ, ನಮಾಜ್ ಮಾಡ್ತೇವೆ. ನೀವು ವರ್ಷಕ್ಕೆ ಒಂದೇ ದಿನ ಹೋಗುವುದು. ನಾವು ಹೋದಕ್ಕೆ ಜುಮ್ಮಾ ದಿವಸ ಮಾತ್ರ ಮಾಡುದ್ರೆ ಬಾಕಿ ದಿವಸ ಅರ್ಥ ಆಗ್ತೇವೆ. ಅದೌದು, ನಾವು ಪೂಜೆ ಯಾವಾಗಲೂ ಒಮ್ಮೆ ಮಾಡುದಾದ್ರು ದಿನಾಲು ಸ್ನಾನ ಮಾಡುತ್ತೇವೆ. ಆದ್ರೆ ನೀವು ಮಾಡುವುದೇನು?
ಐದು ನಮ್ಮನೆಗೆ 5 ಕುಡಿಲಿಕ್ಕೆ ನೀರಿಲ್ಲ. ಈಗ ಎಂತದ್ದು ಬಿಸಿ ಕೊಡ್ತೇವೆ ದಿನ. ಮತ್ತೆ 4 ವರ್ಷ ಕಳೆಯಿರಿ ನೀರಿಗೆ ಸಾಯ್ತೀವಿ. ಯಾರು? ನಾವು ಪುಣ್ಯವಂತರು. ಇದು ಪುಣ್ಯದ ಬೀಡು. ಇಲ್ಲಿ ನಾವು ಯಾವತ್ತೂ ಸಾಯಲಿಕ್ಕಿಲ್ಲ. ಆಹಾ, ನೀವು ಪಾಪಿಗಳು. ಆದ್ದರಿಂದ ನೀವು ಮನೆಯಲ್ಲಿ ಪಾಪಿ. ಹೌದು, ಪಾಕಿಸ್ತಾನಲ್ಲ, ಹೇಳಬೇಡ. ಮತ್ತೆ ಅವರೆಲ್ಲ ಬರೆದು ಹಾಕ್ತಾರೆ. ಪಾಪಿಗಳು ಅಂತ ನೀವು ಹೇಳಿ ಧರ್ಮಕ್ಕೆ ನೀವು ಹೇಳಿದ್ರಲ್ಲ. ಅಲ್ಲ, ನೀವು ಪಾಪವನ್ನು ಮಾಡಿದವರು ಪಾಪಿಗಳಾದ್ದರಿಂದ ನಿಮಗೆ ನೀರಿಲ್ಲ. ನಾವು ಪುಣ್ಯವಂತರು, ಆದ್ದರಿಂದ ನಮಗೆ ಇಲ್ಲಿ ಕಾಲಕಾಲಕ್ಕೆ ಮಳೆಯಾಗುತ್ತದೆ. ಆದ್ದರಿಂದ ನಮಗೆ ನೀರಿದೆ. ಅದನ್ನು ನೀವು ಬೇಡದೆಲ್ಲ ಹಚ್ಚಿ ಕೊಡ್ತೀವಿ. ಅದು ಧರ್ಮಕ್ಕೆ ಸಿಗ್ತದೆ. ಹೌದೌದು. ಅದಕ್ಕೆ ಅದೆಲ್ಲ ಕುದುರೆಯ ಬಗ್ಗೆ ಮಾತಾಡು. ಈ ಕುದುರೆಗೆ ತಿಂತಾ ಉಂಟಲ್ಲ ಅಲ್ಲಿ, ಇದು ಅಚ್ಚ ಒಳ್ಳೆಯ ಕುದುರೆ. ಹೌದೌದು. ಇದರ ವಿಶೇಷತೆ ಇದಕ್ಕೆ ಕಿಮ್ಮತ್ತು 1 ಲಕ್ಷ ವರಹ. 1 ಲಕ್ಷ ವರಹ ಈ ಕುದುರೆಗೆ. ಇದರ ವಿಶೇಷ ಅಂದ್ರೆ ಒಂದು ಪೆಟ್ಟು ಕೊಟ್ರೆ ಹಿಂದಿನಿಂದ ಗಾಳಿ ಬಿಡ್ತಾರೆ, ಮುಂದೆ ಓಡ್ತಾರೆ. ಹಿಂದಿನಿಂದ ಗಾಳಿ ಬಿಟ್ಟು ಮುಂದೆ ಹೋಗ್ಬರ್ತದೆ. ಹಾಗಾದ್ರೆ ಆ ಗಾಳಿ ಅಲ್ಲ, ಗಾಳಿ ಅಂತ ಪೆಟ್ಟು ಕೊಟ್ಟರೆ ವಾಯು ವೇಗದಿಂದ ಹೋಗ್ತದೆ. ಈ ಕುದುರೆಯು ನಮ್ಮವರಿಗೆಲ್ಲರಿಗೂ ಬೇಕುಂತಾಗಿದೆ. ನನ್ನ ರಾಯರಲ್ಲಿ ಇಲ್ಲ ಅಂತಲ್ಲ, ಆದರೂ ಈ ಕುದುರೆಯನ್ನು ಕಂಡು ಇದನ್ನು ಕೊಂಡುಕೊಳ್ಳುವಂತಹ ಮನಸ್ಸಾಗಿದೆ. ಇದಕ್ಕೆ ಕೊಂಡುಕೊಳ್ಳುವಂತಹ ಮೊದಲು ಇದರ ವಿಶೇಷತೆಯನ್ನು ನಾವು ನೋಡಬೇಕಲ್ಲ. ಆಮೇಲೆ ಕೊಡ್ತೇವೆ ಅಂತ ನಾವು ವ್ಯಾಪಾರ ಮಾಡುವುದಿಲ್ಲ. ಆಮೇಲೆ ಕೊಡುವುದೇ ಅಲ್ಲಲ್ಲ. ಬೇಕಾದರೆ ನಮ್ಮ ಮಂತ್ರಿಮಂಡಲದವರು ಇದ್ದಾರೆ, ನಮ್ಮ ಖಜಾನೆಗಳಿದ್ದಾರೆ. ನಮ್ಮ ತಮ್ಮ ನನ್ನ ತಮ್ಮ ಈಗ 3 ಬಟ್ಟಿ. ಒಂದು ಗೊಬ್ಬರದ ಬಟ್ಟಿ, ಮತ್ತೊಂದು ನೀರಿನ ಬಟ್ಟಿ, ಮತ್ತೊಂದು ಚಿನ್ನ ಬಟ್ಟಿ. ನಿಮಗಾಗುವಂತದ್ದು ನಿಮ್ಮದು ಯಾವುದು? ನಮ್ಮದಲ್ಲ, ನನ್ನ ತಮ್ಮನ ಹೆಸರು ಬಟ್ಟಿ. ಆತ ಕೊಡ್ತಾರೆ ಅಂತ ಹೇಳಿದ್ದು ನಾನು. ಚಿನ್ನವಟ್ಟಿ ಅಲ್ಲ, ಅದು ನೀವು ಹೋಗಲಿ. ಚಿನ್ನ ಬಟ್ಟಿ ಅಲ್ಲ, ಅದು ಅಲ್ಲ, ಅದು ನೀವು ಮಾಡ್ಕೊಂಡಿರಿ. ಗೊಬ್ಬರದ ಬಟ್ಟಿ ಅಲ್ಲ, ಅದು ನಿಮಗಾಗಿ ಅಲ್ಲ. ನನ್ನ ತಮ್ಮನ ಹೆಸರು ಬಟ್ಟಿ, ಆತ ನೀಡುತ್ತಾರೆ. ಯಾವಾಗ? ಅಷ್ಟು ಮಾತ್ರ ಅಲ್ಲ, ಒಂದು ಪೆಟ್ಟು ಕೊಟ್ಟರೆ ಮೇಲೆ ಹೋಗ್ತದೆ, 2 ಪೆಟ್ಟು. ಸರಿ, ಹಾಗಾದರೆ ಇದನ್ನು ನಾನು ಪರೀಕ್ಷಿಸಬೇಕು. ನೀವು ಬರುವವರೆಗೆ ನನಗೆ ತಿನ್ನಲಿಕ್ಕೆ ಇದೇ ಪುಣ್ಯಾತ್ಮ ಎಲ್ಲರಲ್ಲಿ ಹೇಳಿ ಹೋಗ್ತೇನೆ. ಇಲ್ಲಿ ಅಲ್ವಾ ನಿಮ್ಮಲ್ಲಿ ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ನೀವು ಹೇಳುದಾ? ಅಲ್ಲ, ಪರೋಕ್ಷವಾಗಿ ಹೇಳೋದಿಲ್ಲ. ಅಲ್ಲ, ಅಲ್ಲಿಯ ಊಟ ಒಳ್ಳೆದುಂಟು, ನಮ್ದು ಆಗುವುದಿಲ್ಲ. ನಮ್ಗೆ ಉಷ್ಣ ಆಗ್ತದೆ. ಅದು ನಿಮ್ಮ ತೊಂದರೆ. ಅದಕ್ಕೆ ನಾವು ಅಲ್ಲ. ಈಗ ನಾನು ನೀವು ಬರುವುದು 2 ದಿನ ಆಯ್ತು ಕಾದ್ರೆ ಮತ್ತೆ ನನಗೆ ತಿಂಡಿಗೆ ಸಿಗದಿಲ್ಲ. 2 ದಿನಕ್ಕಾಗುವಾಗ ಓಡ್ತದೆ ಅದು. ಅಲ್ಲ, ನೀವು ಮತ್ತೆ ಓಡಿಸ್ತೀರಿ. ಇಲ್ಲ, ಅಲ್ಲಿವರೆಗೆ ನೋಡಿ ಒಂದು ವ್ಯವಸ್ಥೆ ಚಂದದ ಫೋನ್ ಬೇಕಾಯ್ತಾ? ಕುಡಿಯಲಿಕ್ಕೆ ನಿಮ್ಮಲ್ಲಿ ಉಂಟಾ? ಎಲ್ಲ ಹೋಗಿದೆ. ಬ್ರಾಹ್ಮಣರೇ ಊಟವಿದೆ. ಹೌದು, ಬ್ರಾಹ್ಮಣರು ಅಂದ್ರೆ ಪೂಜೆ ಮಾಡುವುದು. ಶುದ್ಧ ತರಕಾರಿ ನಮಗೆ ಆಗುವುದೇ ಇಲ್ಲ. ಅದೆಲ್ಲ ನಮ್ಮಲ್ಲಿ ಇರುವಂತದ್ದು ಶುದ್ಧ ತರಕಾರಿ. ಅದನ್ನು ತಿನ್ನದೆ ಜೀವಕ್ಕೆ ಒಳ್ಳೆಯದು. ಹೌದು. ಮತ್ತೆ ನನಗೆ ಇದು ಇವತ್ತೇ 3 ಹೊತ್ತಿಗೆ ನಾಳೆ ಉಂಟಾ? ನಾಳೆ ಉಂಟು. ನಾಳೆ ಮತ್ತೆ ನಾಳೆ ವಿಷಯ इसके ऊपर रखा, इसकी वजह से तो नहीं अटक रहा है। वॉल्यूम क्लियर ही नहीं। आप इधर आओ।
ನಾನು ಯಾರು? ಬರೇ ವೇಷ ಮಾಡಿದ್ದು ಮಾತ್ರ. ನಾನು ಮುಸಲ್ಮಾನ ಕಾಲವನ್ನ ಯಾರು ಅಲ್ಲ, ಇವನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದ ಶನಿ. ನೋಡುತ್ತೇನೆ ನಾನು ಏನನ್ನು ಪ್ರಭಾವ ಬೀರ್ತೇನೆ. ಇವನನ್ನು ತಿಂಡಿ ಪಾಲು ಮಾಡದಿದ್ರೆ ನಾನು ಶನಿ ಅಲ್ಲ. ಕಾರವನ್ನು ಹೇಳಿದಂತೆ ಕುದುರೆಯನ್ನು ಬೆನ್ನೇರಿ ಅದರ ಬೆನ್ನು ಚಪ್ಪರಿಸಿ ಒಂದೇಟು ಬಡಿದದ್ದೇ ಖಡ ವಾಯುವೇಗದಿಂದ ಗಗನಕ್ಕೇರಿ. ಅಷ್ಟೇ ರಭಸವಾಗಿ ಓಡುವಂತಹ ಕುದುರೆ ನನ್ನ ನಿಯಂತ್ರಣಕ್ಕೆ ಬಾರದೆ ನನ್ನನ್ನು ಈ ಕಂದರದಲ್ಲಿ ಬೀಳಿಸಿ ಹೋಗಿದೆ. ಈ ನಿರ್ಜನವಾದ ಪ್ರದೇಶದಲ್ಲಿ ನನಗೆ ಯಾರಿದ್ದಾರೆ? ಅನ್ನ ಆಹಾರಗಳಿಲ್ಲದೆ ಬರುವಂತಾಯ್ತಲ್ಲ ನನ್ನ ಪರಿಸ್ಥಿತಿ. ನಾಯಿಗಳಂತೆ ಅಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಇದ್ದೇನೆ. ನನಗೆ ಯಾವುದೂ ಕಾಣಿಸುತ್ತಾ ಇಲ್ಲ. ಎಲ್ಲವೂ ಕಗ್ಗತ್ತಲೆಯಂತೆ ಕಾಣಿಸ್ತಾ ಇದೆ. ನನಗೆ ಆಹಾರ ಬೇಕು. ಅದಕ್ಕಾಗಿ ನಾನು ಮುಂದಕ್ಕೆ ಹೋಗ್ತೇನೆ. ಗುಂಪಿನ ನಾಯಕ ವೀರಪ್ಪ ಅಂದರೆ ನಾನೇ. ಆ ವೀರಪ್ಪನ್ ಅಪ್ಪನಂತೇಳಿ ಅವರು ಕರೀತಾರೆ. ನನ್ನ ವೀರಪ್ಪ. ಹೌದು, ಇಲ್ಲಿ ಕಾಡಿನಲ್ಲಿ ಹೋಗುವ ದಾರಿಯುವಕರನ್ನು ನಿಲ್ಲಿಸಿ ಅವರನ್ನು ಥಳಿಸಿ ಅವರಲ್ಲಿ ಇದ್ದ ಹಣವನ್ನು ದೋಚಿ ಒಡವೆಗಳನ್ನು ದೋಚಿ ನಮ್ಮ ಸಂಸಾರವನ್ನು ಸಾಧಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಇವತ್ತು ಯಾರಾದರೆ ದಾರಿಯುವಕರು ಬಂದಿದ್ದಾರೆ ಕಳ್ಳತನವೇ ನಮ್ಮ ಮೂಲ ಉದ್ದೇಶ. ಹೌದು, ಕಳ್ಳತನ 64 ವಿದ್ಯೆಗಳಲ್ಲಿ ಈ ಕಳ್ಳತನವು ಒಂದೇ. ಹೇಗಾದರೂ ಮಾಡಿ ಮೋಸ ಮಾಡಿ ಅವರಿಂದ ಅವರನ್ನು ಕಿತ್ತು ಹಣವನ್ನು ದೋಚಿ ನಮ್ಮ ಸಂಸಾರವನ್ನು ಸಾಗಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಇವತ್ತು ಯಾವುದೋ ಒಂದು ಸಿಕ್ಕಿಲ್ಲ, ಅದಕ್ಕಾಗಿ ದಾರಿ ಚಾವಿತಾ ಇದ್ದೇನೆ. ಯಾರಾದರೂ ಬರುತ್ತಾರೆ ಈ ದಾರಿಯಿಂದ
ಸಾಮರ್ಥ್ಯವಾಗಿ ನಿಂತಿದ್ದೀಯಾ, ಪಾಂಡಿತನಾಗಿದ್ದೀಯಾ? ಯಾರು ನೀನು? ನನ್ನನ್ನು ತಡೆದ ಉದ್ದೇಶವೇನು ಹೇಳಬೇಕು. ನಿಲ್ಲು ನಿಲ್ಲು, ಯಾಕೆ? ಇದು ನಮ್ಮ ಸ್ಥಳ. ಹಾ, ಹತ್ತಿಂದ ಓಡಿದರೆ ಹಾ. ಜಾಗ್ರತೆ. ನಿನ್ನಲ್ಲಿದ್ದ ಆಭರಣವನ್ನು ನನಗೆ ಕೊಡು. ಅತ್ತೆ ಬಿದ್ದ ಕಿರೀಟವನ್ನು ನಮಗೆ ಕೊಡು. ಹಾ. ಬೆಲೆ ಮಾಡುವ ವಸ್ತುವನ್ನು ಕೊಡು. ಕೊಡದೆ ಹೋದಲ್ಲಿ ಕೊಡದೆ ಇದ್ದರೆ ನೋಡುವುದು ಹೇಗಂತ ನಾನು ಬಲ್ಲೆ. ಕಳ್ಳಕಾಕರು ನನ್ನನ್ನು ದೋಚಿ ಹೋದರು. ಒಂದು ಸಮಯದಲ್ಲಿ ಸಾವಿರಾರು ಯೋಧರನ್ನು ಎದುರಿಸಿದವ ನಾನು. ಆದರೆ ಇನ್ನು ನಿರಾಯುಧನಾಗಿದ್ದೇನೆ. ಇವರಿಂದ ಸೋತು ಹೋಗಿದ್ದೇನೆ. ಈಗ ತಿಳಿಯುವುದು ಆ ಕಾರವಾಣ ಯಾರು, ಈ ಕಳ್ಳನ ಯಾರು ಎಂಬುದಾಗಿ. ಇದು ಶನೀಶ್ವರನ ಮಹಾತ್ಮೆ. ಆತನೇ ವೇಷವನ್ನು ಬದಲಾಯಿಸಿ ನನಗೆ ಈ ವಿಧ ವಿಧವಾದಂತಹ ಕಷ್ಟವನ್ನು ಕೊಡುತ್ತಾ ಇದ್ದಾರೆ ಎಂಬುದರ ಅರಿವು ನನಗಾಯಿತು. ಇನ್ನು ನನ್ನನ್ನು ಕಾಯುವವರು ಯಾರು? ಈ ನಿರ್ಜನವಾದಂತಹ ಪ್ರದೇಶದಲ್ಲಿ ಅನ್ನ ಆಹಾರಗಳಿಲ್ಲದೆ ಬಳಲುತ್ತಾ ಇದ್ದೇನೆ. ಇನ್ನು ನನಗ್ಯಾರು ದಿಕ್ಕು? ಈ ನಿರ್ಜನವಾದ ಪ್ರದೇಶ ಇವಾಗ ನನಗೆ ಅಪಾಯಾರಿಕೆಯಾಗುತ್ತಾ ಇದೆ ಎಂದು ನದಿಯ ಬಳಿಗೆ ಸಾರಿದಾಗ ಪ್ರವಾಹವನ್ನು ಬಂದು ನನ್ನನ್ನು ಕೊಚ್ಚಿಕೊಂಡು ಹೋಯಿತು. ಮೃತಿ ತಪ್ಪಿದಂತಹ ನಾನು ಎದ್ದು ನೋಡುತ್ತೇನೆ. ಈ ಜನನಿಬಿಡವಾದಂತಹ ಪ್ರದೇಶದಲ್ಲಿ ಬಂದು ನಿಂತಿದ್ದೇನೆ. ಇಲ್ಲಿ ಯಾರಾದರೂ ಸಿಗಬಹುದು. ಮುಂದಕ್ಕೆ ಹೋಗುತ್ತೇನಂತೆ. ನಮಸ್ಕಾರ ಸ್ವಾಮಿ. ಪರಿಚಯ ಆಯ್ತಾ? ಸಿಗುವುದೇ ಅಪರೂಪ. ನಮ್ಗೆ ಪರಿಚಯ ಆಗುದಿಲ್ಲ. ನಮ್ಮ ಊರಿಗೆ ಬರುವುದಿಲ್ಲ ನೀವು. ನಾನು ಬೆಕ್ಕು ಅಲ್ವ ಅಂಗಡಿ ಇಲ್ಲ. ನಂದಿ ಶೆಟ್ರು ಅಂದ್ರೆ ನಾನೇ. ಯಾವ ಹಂದಿ ಶೆಟ್ರು ಸ್ವಾಮಿ? ನಂದಿ ಶೆಟ್ರು. ನಂದಿ. ಹೌದು, ಶಿವನ ವಾಹನ ಉಂಟಲ್ಲ ನಂದಿ. ಅವನ ಹೆಸರಲ್ಲೇ ನನ್ನ ಅಪ್ಪನ ಇತ್ತವ. ನಾವು ಇಲ್ಲಿಯವರಲ್ಲ, ನಾವು ಹಿಂದೆ ಉಜ್ಜಯಿನಿಯವರು. ಹೌದು, ನಮ್ಮಪ್ಪ ಉಜ್ಜಯಿನಿಯಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದವ. ವ್ಯಾಪಾರದಲ್ಲಿ ನಷ್ಟ ಆಯ್ತು ಅನ್ನುವಾಗ ಸ್ವಲ್ಪ ತಲೆಬರಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಈ ವಿಷಯ ಅಲ್ಲಿನ ಮಹಾರಾಜರಾದಂತಹ ವಿಕ್ರಮಾದಿತ್ಯರ ಕಿವಿಗೆ ಹೋಯಿತು. ಅವರು ನಿಷ್ಠುರವಾಗಿ ಯಾರು ತಪ್ಪು ಮಾಡಿದ್ರು, ಯಾವ ಜಾತಿಯವನಿದ್ರು ತಪ್ಪು ಮಾಡಿದವನಿಗೆ ಶಿಕ್ಷೆಯನ್ನು ಕೊಡುವವರು. ಅದನಂತರ ಶಿಕ್ಷೆಯನ್ನು ಕೊಡ್ತಾರೆ ಎನ್ನುವ ಆ ಕಿವಿಗೆ ಬಿದ್ದಂತಹ ಮಾತನ್ನು ಕೇಳಿಕೊಂಡು ಊರು ಬಿಟ್ಟು ಹೋಗುವುದೆಲ್ಲಿಗೆ? ನಾವು ಅವರ ಚಿಕ್ಕವರು ಬಂದೆವು. ಇಲ್ಲಿ ಸಾಮ್ರಾಜ್ಯಪುರ, ಇಲ್ಲಿ ಎಲ್ಲಿ ಹೋದ್ರು ಗುಡಿಸಲೇ ಗುಡಿಸಲು, ಬಡವರೇ ಬಡವರು. ಇಲ್ಲಿ ಒಂದು ನಮ್ಮ ಅಪ್ಪ ಆಲೋಚನೆ ಮಾಡಿದ.
ಇಲ್ಲೇನಾದ್ರೂ ವ್ಯಾಪಾರ ಮಾಡಿದ್ರೆ ಪಾಠದವರಿಗೆ ಗೊತ್ತಾಗುವುದಿಲ್ಲ, ಇಲ್ಲಿ ವ್ಯಾಪಾರ ಪ್ರಾರಂಭ ಮಾಡುವ ಅಂತ. ಅಪ್ಪನಿಗೆ ಮುದಿಪ್ರಾಯ ಬಂದ ನಂತರ ನನಗೆ ಆ ವ್ಯಾಪಾರದ ವಹಿವಾಟಿನ ಜವಾಬ್ದಾರಿಯನ್ನು ಕೊಡ್ತೀನಿ. ಅಪ್ಪನಿಂದಲೇ ಮಗ ಹೊತ್ತಿದಂತ ಅವನ ದಾರಿಯನ್ನು ಹಿಡಿಬೇಕಲ್ಲ. ವ್ಯಾಪಾರವನ್ನು ಒಳ್ಳೆ ರೀತಿಯಿಂದ ಮಾಡುವ ಅಂತಾದ್ರೆ ಲಾಭ ಬರುವುದಿಲ್ಲ. ಲಾಭ ಬರಬೇಕಾದ್ರೆ ಅಡ್ಡದಾರಿಯನ್ನು ಹಿಡಿಬೇಕಾಗ್ತದೆ. ಹಾಗೆ ಅಡ್ಡದಾರಿಯನ್ನು ಹಿಡಿದುಕೊಂಡು ಕಲಬೆಗೆರೆ ಬೆಳಗ್ಗೆ ವ್ಯಾಪಾರವನ್ನು ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಮುಂದೆ ಮುಂದೆ ಹೋಗುವಾಗ ಸ್ವಾಮಿ ಕೆಲವು ದಿವಸಗಳಿಂದ ನೋಡ್ತೇನೆ ಅಂಗಡಿಗೆ ಜನವೇ ಬರುವುದಿಲ್ಲ. ಶೆಟ್ರ ಅಂಗಡಿಗೆ ಹೋಗುವುದೇ ಬೇಡ, ಶೆಟ್ರು ಮೋಸಗಾರರು ಎಂಬಂತಹ ಮಾತು ಜನರ ಬಾಯಿಂದ ಬರ್ತಾ ಉಂಟು. ಹಾಗಂತ ಹೇಳಿ ಅಂಗಡಿ ಬಾಗಿಲನ್ನು ಮುಚ್ಚುವ ಅನ್ನುವಾಗ ಇವತ್ತು ನೋಡ್ತೇನೆ ಜನರೇ ಜನರು ಅಂಗಡಿ ಬಾಗಿಲಲ್ಲಿ. ಏನು ವಿಷಯ ವಿಷಯ ಅಂತ ನೋಡುವಾಗ ನಮ್ಮ ಅರಳಿಕಟ್ಟೆ ಉಂಟಲ್ಲ, ಅದರ ಮೇಲೆ ಒಬ್ಬ ಇದ್ದಾನೆ, ಉದ್ದವಿದ್ದಾನೆ, ನೋಡಲಿಕ್ಕೆ ಚಂದ ಇದ್ದಾನೆ, ಒಬ್ಬ ಹುಡುಗ ಮಲಗಿಕೊಂಡಿದ್ದಾನೆ. ಆ ಹುಡುಗ ನಮ್ಮ ಅಂಗಡಿ ಎದುರಿಗೆ ಮಲಗಿರುವಾಗ ನಮ್ಮ ಅಂಗಡಿಯ ವ್ಯಾಪಾರ ಹೆಚ್ಚಿದೆ ಎಂಬಂತಹ ಆ ಒಂದು ಆಲೋಚನೆಯನ್ನು ಹಿಡ್ಕೊಂಡಿರು. ಒಂದು ವೇಳೆ ಅವ ಮನೆಯಲ್ಲೇ ಇದ್ರೆ ನಮ್ಗೆ ಎಷ್ಟು ವ್ಯಾಪಾರ ಆಗ್ತದೆ. ಆದ್ರಿಂದ ತಡ ಮಾಡುವುದಲ್ಲ, ಆ ಹುಡುಗನನ್ನು ಮನೆಗೆ ತಂದು ಅವನ ವಿಚಾರವನ್ನಿಟ್ಟು ಅವನನ್ನು ಇಲ್ಲಿಯೇ ಇರಿಸಿಕೊಳ್ಳುವಂತಹ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದೇನೆ. ಹೋಗ್ತೇನೆ ಅಂತ ಹೇಳಿ ಸ್ವಾಮಿ ಇವರಿಗೇನು ಮನೆ ಜಾತಿ ಮನೆ ಮಟ್ಟ ಇಲ್ಲದಾಗೆ ಮಲಗಿಕೊಂಡಿದ್ದಾನೆ. ಹೊರಗೆ ಹೊಡಿತಾ ಇದ್ದೇನೆ. ನನ್ನ ಅಪ್ಪದ ಜಾಗವದ್ದು ನಮ್ಮ ಜಾಗ ಅಲ್ವಾ, ಇವನನ್ನು ಎಬ್ಬಿಸಿ ಓಡಿಸಬೇಕು, ಯಾರನ್ನು ಕೇಳಬೇಕು. ನಮ್ಗೆ ಮನೆಯಲ್ಲಿ ಮಲಗಿದ್ರೆ ಹೀಗೆ ನಿದ್ದೆ ಬರುವುದಿಲ್ಲ, ಬೇರೆಯವರ ಜಾಗದಲ್ಲಿ ಮಲಗಿಕೊಂಡಿದ್ದೀನಿ ಹೀಗೆ ನಿದ್ದೆ ಬರ್ತಾ ತಲೆ ತುಳಿಸಿಕೊಳ್ತಾ ಇದ್ದಾನೆ. ನೋಡ್ಲಿಕ್ಕೆ ಚಂದ ಇದ್ದಾನೆ, ದಪ್ಪ ಇದ್ದಾನೆ. ಅದಕ್ಕೆ ಎಣ್ಣೆ ಇಲ್ವಾ, ಗತಿಲ್ವಾ, ಎಣ್ಣೆ ಅಂತ ಕಾಣ್ತದೆ. ಕಂಡವನಲ್ಲ, ಈ ಹಿಂದೆಯಲ್ಲಿ ನೋಡಿದವನಲ್ಲ. ಹಾಗಿರುವಾಗ ನಮ್ಮ ಮನೆಯ ಮುಂದೆ ಇರುವ ಈ ಅರಳಿಕಟ್ಟೆಯಲ್ಲಿ ನಿನ್ನೆಯಿಂದ ಮಲಗಿಕೊಂಡು ಹೊರಗೆ ಹೊಡಿತಾ ಇದ್ದೀರಲ್ವಾ, ಯಾರು ನೀನು? ಮೊನ್ನೆ ವಿಷಯವೇ ನೀವು ಯಾರು? ನಾನು ಹೌದು. ನಿನ್ನ ಪರಿಚಯವನ್ನು ಕೇಳುವಾಗ ನೀವು ಯಾರು ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಉಂಟಲ್ಲ ಈ ಅರಮನೆ, ಇದು ನಂದು. ಅಲ್ಲಿ ಕಾಣ್ತಾ ಉಂಟಲ್ವಾ ಎತ್ತರದ ಉಪ್ಪರಿಗೆ ಮನೆ, 7 ಮಾಳಿಗೆಯ ಮನೆ.
ಅದು ನಂದು. ಹಾ. ಇಲ್ಲಿ ಕಾಣುವಂತ ಬಂಗಾರದ ಅಂಗಡಿ ಹಾ. ಅದು ನಂದು. ಅದು ಕೂಡ ನಿಮ್ಮದು. ಹಾ, ಇಲ್ಲಿ ಕಾಣ್ತಾ ಉಂಟಲ್ಲ ತರಕಾರಿ ಅಂಗಡಿ ಹಾ. ಅದು ನಂದು. ಹಾ. ಅಲ್ಲಿ ಕಾಣ್ತಾ ಉಂಟಲ್ಲ ಸಣ್ಣ ದೇವಸ್ಥಾನ ಹಾ. ಅದು ನಂದು. ಹಾ. ಅಂದ್ರೆ ಈ ಊರಿನ ಆಕಾಶ ಅದು ಆಕಾಶ ನಂದಲ್ಲ. ಆಕಾಶ. ಆಕಾಶದಿಂದ ಕೆಳಗಿದ್ದದ್ದು ಎಲ್ಲ ನಮ್ದೇ. ಓ. ಹಾಗಿರುವಾಗ ಹಾ. ರಾಮಲಿಂಗಾಪುರದಲ್ಲಿ ಎಂತಹ ವ್ಯಾಪಾರ ನಡೆಯುತ್ತಿದ್ದು ಹಾ. ಅದು ನಂದಿ ಶೆಟ್ರು ಅಂದ್ರೆ ನಾನೇ. ಹಾಗಿರುವಾಗ ಹೆಸರು ಯಾರು ಹೆಸರು ನಂದಿ ಶೆಟ್ರು. ನಂದಿ ಶೆಟ್ರು. ಹಾ ಓ ನಂದಿ ಶೆಟ್ಟಿಯವರೇ, ಹಾ, ನನ್ನ ಪರಿಚಯ ನೀನು ಯಾರಯ್ಯ? ನಾವಾವುದೆವು ಎಂಬ ಜಗತ್ತಿಗೂ ಓ ನಂದಿ ಶ್ರೇಷ್ಠಿಯವರೇ, ಏನಪ್ಪ? ನಿಮ್ಮ ವಿಚಾರವಾಗಿ ನೀವೆಲ್ಲ ಹೇಳ್ತೀರಿ. ಹಾ, ಈ ಕಾಣುವಂತ ಒಬ್ಬರಿಗೆ ಮನೆಯಲ್ಲ ನಿಮ್ಮದು. ಇಲ್ಲ, ಹಿರಿಯ ಶ್ರೀಮಂತನೇ ನಾನು. ಹೌದಲ್ಲ? ಹಾ, ನಾನು ನೋಡ್ತಾ ಇದ್ದೇನೆ, ಏನು? ಇಲ್ಲಿ ಹೋಗುವಂತ ಜನಗಳೆಲ್ಲ ಹಾ, ನಿಮ್ಮನ್ನು ನೋಡಿಕೊಂಡೆ ಕೈ ಮುಗಿದು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಹಣ ಉಂಟಲ್ವಾ? ನಮ್ಮ ಹಣಕ್ಕೆ ಅವರು ಕೈ ಮುಗಿ. ನಿಮ್ಮ ಶ್ರೀಮಂತಿಗೆ ಕೈ ಮುಗಿಯುವುದೇ? ಹೌದು, ನಿನ್ನಲ್ಲಿ ಹಣ ಇದ್ರೆ ನಿಮಗೂ ಕೈ ಮುಗಿತಾರೆ. ಅಲ್ವೇ? ಹಾ, ಹಾಗಂತ ಹೇಳಿ ನನಗೆ ಈಗ ಕೈ ಮುಗಿಯುವವರು ಯಾರು ಇಲ್ಲ. ಯಾಕೆ? ನೋಡಿದ್ರಿಯ ನನ್ನ ಅವಸ್ಥೆ ಏನಾಯ್ತು? ಯಾರು ಅಂತ ಕೇಳ್ತೀನಿ ನೀವು. ನಾನು ವಿಭಾಕರ ಎನ್ನುವವನೇ. ಪ್ರಭಾಕರ ನೀನಾ? ಹೌದು, ವಿಭಾಕರ. ಪ್ರಭಾಕರ. ಹೌದು ಸ್ವಾಮಿ. ಪ್ರಭಾಕರನ ಪರಿಚಯ ಉಂಟು. ಹಾ, ಹಾ. ಹಾಗೆ ನೀವು ಪ್ರಭಾಕರ ನೋಡಿ ನಮ್ಗೆ ಸ್ವಲ್ಪ ಆಗ್ತದೆ. ನಾನು ವಿಭಾಕರ. ಹಾ, ಹಾಗಂತ ಹೇಳಿ ಹಾ. ಏನು ಮಾಡೋದು ಹೇಳಿ. ಏನಾಯ್ತು? ನನ್ನ ನಿಮಗೆ ದೆಸೆ, ಊರಿಲ್ವಾ? ನನಗೆ ಊರು ಎಲ್ಲ ಇತ್ತು, ಆದ್ರೆ ಎಲ್ಲವನ್ನೂ ನಾನು ಕಳ್ಕೊಂಡಿದ್ದೇನೆ. ಊರಿನಿಂದ ಹೊರಗೆ ಓಡಿಸಿದ್ರೆ ಹೇಗೆ ನಿನ್ನನ್ನು? ಸ್ವಾಮಿ, ಹಾ, ಏನು ಮಾಡುದು ಹೇಳಿ. ಹಾ, ಎಲ್ಲ ಕೆಲಸವೆಲ್ಲ ಉಂಟಲ್ವ? ಹರಿನಾಪಿ, ಹರೇನಾಪಿ, ಬ್ರಹ್ಮೇನಾಪಿ, ಸುರೈರಪಿ, ಲಲಾಟ, ಲಿಖಿತ, ರೇಖ, ಪರಿಮಾಷ್ಟು ಗುಣ ಶಕ್ಯತೆ ಅಂತ ಹೇಳ್ತಾರಲ್ಲ. ಅಂತ ಹೇಳಿ ನನಗೆ ಅರ್ಥ ಆಗ್ಲಿಕ್ಕಿಲ್ಲ. ಹಣೆಯಲ್ಲೆಲ್ಲ ಬ್ರಹ್ಮದೇವರನ್ನು ಬರ್ತಿರ್ತದಲ್ಲ, ಹಾ, ಹಾ, ಹಾಗೆಲ್ಲ ಆಗ್ಬೇಕಾಗ್ತದೆ. ಹಾ. ಹಾಗೆ ನಾನು ಒಂದು ಕಾಲದಲ್ಲಿ ಸಂಪತ್ತು ಭರಿತನೇ ಈಗ ಆಗಿದೆ. ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಆದ್ರೆ ಏನು ಮಾಡೋದು ಹೇಳಿ. ಏನಾಯ್ತು? ಶನಿಯ ಉಗ್ರತೆ, ಏನು, ಏನು? ಶನಿ ದೆಸೆಯಿಂದಲಾಗಿ ಹೀಗೆ ಶನಿ ಇದಾಗಿದ್ದ? ನೀನು ಹೋಗು ಮಾರ ಇಲ್ಲಿಂದ. ಸ್ವಾಮಿ, ಹೋಗಿಲ್ಲ. ಏನಪ್ಪ ನಿನಗೆ ಶನಿ ಹಿಡಿದು ನನಗೆ ಹಿಡಿತಿಲ್ಲ ಮಾರ. ಯಾಕೆ ಸೃಷ್ಟಿಯವರೇ ಹೀಗೆ ಹೆದರ್ತಾ ಇದ್ದೀರಿ? ಯಾರಿಗೆ ಶನಿ ತಾಗ್ತದೋ ಅವನ ಹತ್ತಿರ ಹೋದ್ರೆ ನಮ್ಗೂ ಸಾಕ್ತಾರೆ. ಶನಿದೇವರು ಹಿಡಿದದ್ದು ನನಗೆ, ಹಾ, ನಿಮಗೆ ಹಿಡಿದಿಲ್ಲವಲ್ಲ? ನಮ್ಗೆ ಹಿಡಿಲಿಲ್ಲ ಅಲ್ಲ? ಹಿಡಿದಿಲ್ಲವಲ್ಲ? ಹಾಗೆ. ಏನು ಆಗಿಲ್ಲ. ಹಾ, ಹಾ, ನಿಜವಾಗಿ ಹೇಳ್ತೀನಿ. ಹಾ, ಊಟ ಮಾಡದೆ ಹಾ. 3 ದಿನಗಳು ಕಳೆದು ಹೋಗಿವೆ. ಹಾ. ನೋಡಿ ನನ್ನ ಹೊಟ್ಟೆ ಬೆನ್ನಿಗೆ ತಾಗಿದೆ. ಹಾ, ಒಂದು ಆಹಾರವಿಲ್ಲದೆ ನಿಶ್ಚಿತ್ತರಾಗಿದ್ದೇನೆ. ಹಾ. ಸ್ವಾಮಿ, ಒಂದು ಹೆಜ್ಜೆ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಬನ್ನಿ. ಕೈ ಕಾಲೆಲ್ಲ ನಡುಗುತ್ತಾ ಇದೆ. ಇಲ್ಲಿ ಬಾ. ಏನಾದ್ರು ಆಹಾರ ತಿನ್ನುವುದಕ್ಕೆ. ಎಲ್ಲಿ ಬಾರ? ಏನು ಸ್ವಾಮಿ? ನಿನಗೆ ಎಂತ ಬೇಕು ಅದನ್ನು ನಾನು ಕೊಡ್ತೇನೆ. ಹಾ, ನಿನಗೆ ಮಲಗಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇನೆ. ಹಾ. ಬಿಸಿ ನೀರಿನ ಸ್ನಾನವನ್ನು ಮಾಡಿಸ್ತೇನೆ. ಹಾ. ಉತ್ಪನ್ನವನ್ನೂ ಕೊಡ್ತೇನೆ. ನಾನು ನೀನು ಇಲ್ಲಿರ್ಬಾರ್ದು. ಮತ್ತೆ ಇಲ್ಲಿರ್ಬಾರ್ದು. ಮತ್ತೆ ನನ್ನ ಮನೆಗೆ ಬರ್ಬೇಕು. ನಿಮ್ಮ ಮನೆಗೆ. ಹೌದು. ಸ್ವಾಮಿ, ಹಾ, ನೀವು ಕರೆಯುವಾಗ ಹಾ, ನಾನು ಬೇಡ ಅಂತ ಹೇಳಿದ್ರೆ ಹಾ. ಸರಿಯಾಗಿ ಖಂಡಿತ ಸರಿ ಆದ್ರೆ ಪರಿಸ್ಥಿತಿ ನನ್ನ ಆಗಿದೆ. ಬಾಕಿ ಅಲ್ವಾ? ನಾನು ಯಾರು ಕರೀತಾರೆ ಅಂತ ಹೇಳಿ ದಾರಿ ನೋಡ್ತಾ ಇದ್ದವನು ಎಷ್ಟರ ಮನಸ್ಸು ಆಗಿರ್ತದೆ. ಅಂದ್ರೆ ಹಾ, ಹಾ. ನಿಮ್ಮ ಹೊಟ್ಟೆ ನೋಡುವಾಗ ಗೊತ್ತಾಗ್ತದೆ. ಇದು ಹೊಟ್ಟೆ ದೊಡ್ಡದಿಲ್ಲ ಅದಲ್ಲ. ಹೊಟ್ಟೆ ಉಂಟಲ್ಲ ಅದು ಮನಸ್ಸನ್ನು ತೋರಿಸ್ತದೆ. ಮನಸ್ಸು ಕೂಡ ನಿಮ್ಮದು ದೊಡ್ಡದು. ಮತ್ತೆ ನಿನ್ನಂತವನನ್ನು ನಾನು ಮರೆಯ ಕರೆದು ಅಂದ್ರೆ ಸ್ವಾಮಿ, ಮತ್ತೆ ಹೃದಯ ವೈಶಾಲ್ಯತೆ. ಹಾಗಾದ್ರೆ ನಾನು ನಿಮ್ಮ ಮನೆಗೆ ಬರ್ಬೇಕು ಬರ್ಬೇಕು. ಹಾ, ಹಾ, ಹಾ. ಬರ್ತೇನೆ.
ಉಳಿತಾಯ ಮಾಡುವುದಕ್ಕೆ ಆಲೋಚನೆ ಮಾಡುವವರು ಅಲ್ಲ. ಸಿಕ್ಕಿದಲ್ಲ ಒಬ್ಬ ಹುಡುಗ. ಮತ್ತೆ ನನಗೊಬ್ಬರು ಹುಡುಗಿ ಇಲ್ವಾ? ಮತ್ತೆ ಈ ಹುಡುಗನೊಟ್ಟಿಗೆ ಮದುವೆ ಮಾಡಿದ್ರೆ ನನಗೆ ವರದಕ್ಷಿಣೆ ಉಳಿದಿಲ್ವಾ? ನಮ್ಮಲ್ಲಿ ಒಂದು ಕೆಟ್ಟ ಜಾತಿಯಲ್ಲಿ ಮದುವೆ ಅದು ನಿಮ್ಗೆ ಗೊತ್ತಿಲ್ಲ, ಅದು ನಿಮ್ಗೆ ಗೊತ್ತಿರ್ಬೋದು. ಆದ್ರೂ ಯಾಕೆ ನಾವು ಖರ್ಚು ಮಾಡ್ಬೇಕು? ಧರ್ಮಕ್ಕೊಬ್ಬರು ಹುಡುಗ ಸಿಗ್ಲಿಲ್ವಾ? ಎಷ್ಟು ಚಂದ ಇದ್ದಾನೆ. ನಮ್ಮಲ್ಲಿ ಹಣ ಇಲ್ವಾ? ನಮ್ಮ ಅಂಗಡಿ ಮನೆ ಮಠ ಯಾರಿಗೆ? ಮನೆ ಅಳಿಯನಾಗಿ ಮಾಡಿಸಿಕೊಳ್ಬೇಕು. ಆದ್ರೆ ನಾನೇ ಹೋಗಿ ಕೇಳುವುದು ಒಳ್ಳೇದಲ್ಲ. ನಮ್ಮ ಮಗಳಿಗೆ ಮನಸ್ಸಿಗೆ ಒಪ್ಪಿಗೆ ಉಂಟಾ ಇಲ್ಲ ಅಂತ ಕೇಳಬೇಕಲ್ವ? ಒಂದು ವೇಳೆ ಅವರ ಮನಸ್ಸಿನಲ್ಲಿ ಬೇರೆ ಆಗುವಾಗ ನಾನು ನೋಡಿದ್ದೆ ಮತ್ತೆ ಏನಾದ್ರು ಮಾಡಿಕೊಂಡ್ರೆ ನನಗೆ ಒಬ್ಬನೇ ಮಗಳಿರುವುದು ಕಳೆದುಕೊಂಡ ಹಾಗೆ ಆಗುದಿಲ್ಲ. ಆದ್ರಿಂದ ಮಗಳನ್ನು ಕರೆದು ಅವಳಲ್ಲಿ ಈ ವಿಚಾರವನ್ನು ಹೇಳಿ ಮತ್ತೆ ಪ್ರಯತ್ನ ಮಾಡಿದನೆ. ಅಲೋ, ಅದು ನನ್ನ ಮಗಳ ಹೆಸರು. ಅಲೋ ಅಲೋ, ವಂದಿಸಿಕೊಂಡಿದ್ದೇನೆ. ಬಂಗಾರ ಹಾಕಿಕೊಂಡು ಮನೆಯಲ್ಲಿದ್ರೆ ಅದು ಸವೇದಿಲ್ವೇನೆ? ಅಪ್ಪ ಸವೇದ್ರೆ ನಮ್ಗೆ ನಷ್ಟ ಅಲ್ವಾ? ಇಲ್ಲಿ ಬನ್ನಿ ನೀವು. ಮತ್ತೆ ನಿನ್ನಂತವ್ರು ತಯಾರಾಗಲಿಕ್ಕೆ ಎಷ್ಟು ಹೊತ್ತಾಗಿದೆ? ನಿಮಗೆ ಅಪ್ಪ ನೀವೇ ಹೇಳಿದಲ್ವಾ ಒಳ್ಳೆ ಅಡಿಗೆ ಮಾಡಿರುವ ಮಗಳೇ ಅಂತ. ಒಳ್ಳೆ ಅಡಿಗೆ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಕರೆಯುವಾಗ ತಡವಾಡಿ ಬರ್ಬೇಕು. ಅದನ್ನು ಬಿಟ್ಟು ಬರ್ಲಿಕ್ಕೆ ಆಗ್ತದ? ಮತ್ತೆ ಕೈಯಲ್ಲಿ ಅಡಿಗೆ ಮಾಡ್ತೀನಿ ಇವತ್ತು. ಮಾವಿನಕಾಯಿ ಚಟ್ನಿ. ಅದು ಅಡಿಗೆ ಮಾಡಿ ನೀವು ತಿಂದಾಯ್ತಾ? ನಾನೆಲ್ಲಿ ತಿನ್ನುದಪ್ಪ ನಿಮ್ಮನ್ನು ಬಿಟ್ಟು? ಅಂತ ಚಟ್ನಿ ಮಾಡ್ಲಿಕ್ಕೆ ಮತ್ತೆ ನನಗೆ ಚಟ್ನಿ ಮಾಡಿ ಗೊತ್ತಿಲ್ವಾ? ನೀವೇ ಕಲಿಸಿದಿಲ್ವಪ್ಪ ನಂಗೆ. ಹೌದಾ? ಮತ್ತೆ ಅದು ಹೌದು ಮಗ. ನೀನು ಸಣ್ಣವಳಿರುವಾಗಲೇ ನಿನ್ನ ಅಮ್ಮ ತೀರಿಬೋದು. ನಿನ್ನ ಅಮ್ಮ ತೀರಿ ಹೋದ ನಂತರ ನೀನು ಮೇಲೆ ಇಟ್ಟರೆ ಕಾಗೆ ಕೊಂಡೋಗ್ತದೆ, ಕೆಳಗಿಟ್ಟರೆ ಇರುವೆ ಕೊಂಡೋಗ್ತದೆ ಅಂತ ಬಹಳ ಪ್ರೀತಿಯಿಂದ ಅಪ್ಪನು ಅಮ್ಮನೂ ಆಗಿ ನಾನೇ ನಿನ್ನನ್ನು ಸಾಕಿದೆ. ನೋಡ್ಲಿಕ್ಕೆ ಎಲ್ಲರೂ ನೋಡ್ತಾರೆ, ಮಗಳು ನೋಡಿ ಅಂದ್ರೆ ಶೆಟ್ಟಿಗೆ ಯಾರು ಬೆಲೆ ಕೊಡುವುದಿಲ್ಲ. ಅಲ್ಲ, ಅವರು ಆಲೋಚನೆ ಮಾಡುವುದಿಲ್ವಾ? ಈ ಶೆಟ್ಟ ಮಗಳು ಇಷ್ಟು ಸುಂದರಿ ಆಗಿದ್ರೆ ಶೆಟ್ಟು ಹೇಗಿತ್ತು ಅಲ್ವಾ? ಮತ್ತೆ ಒಂದು 3 ವರ್ಷದಿಂದಲೂ ಒಂದು 10 ವರ್ಷದಿಂದ. ಅಪ್ಪ ಹೌದು, ನೀವು ಹೇಳುವ ಮಾತಂತೂ ನಿಜ. ನಾನು ಚಂದ ಇದ್ದೀನಲ್ಲ, ನೀನು ಚಂದ ಅಲ್ಲ. ಮತ್ತೆ ಈಗೇನು ಚಂದಲ್ಲಿ ನೀವು ಕಮ್ಮಿ ಇದ್ದೀರಾ? ಮತ್ತೆ ನಾನು ಇಲ್ಲಪ್ಪ. ಮತ್ತೆ ಅಪ್ಪ ನಿಮ್ಗೊಂದು ವಿಷಯ ಗೊತ್ತಾ? ಏನು? ನಾನು ಮಾರುಕಟ್ಟೆಗೆ ನೀರು ತರಲಿಕ್ಕಂತ ಹೋಗಿದ್ದೆಪ್ಪ. ಏನಾಯ್ತು? ಆ ಸಮಯದಲ್ಲಿ ನನ್ ಗೆಳತಿಯರು ಹೇಳುದು, ನೋಡು ಇವಳು ಶೆಟ್ಟಿ ಮಗಳಾಗಿ ಕಾಣುವುದಿಲ್ಲ, ಇವಳನ್ನು ನೋಡುವಾಗ ರಾಜಕುಮಾರಿಯಾಗಿ ಕಾಣ್ತಾಳೆ. ಅಪ್ಪ ನಾನು ನೋಡ್ಲಿಕ್ಕೆ ರಾಜಕುಮಾರಿಯಾಗಿ ಕಾಣ್ತೇನಪ್ಪ. ಅಲ್ಲ, ಯಾರು ಹೇಳಿದ್ರು ನಿಮಗೆ ಶೆಟ್ಟ ಮಗಳಾಗಿ ಅವರು ರಾಜಕುಮಾರಿ ಅಂದ್ರೆ ಏನು? ರಾಜಕುಮಾರಿ ಅಂದ್ರೆ ಸಂಪತ್ತಿರುವವರು ರಾಜ. ಹಾಗಾದ್ರೆ ಈ ಊರಿನಲ್ಲಿ ರಾಜ ನಾನೇ. ಅವ ರಾಜನಿಗೆ ಏನಿಲ್ಲ, ಇವ ರಾಜ. ರಾಜ ರಖ್ವಾರಿಯ ಹಾಗೆ, ಸಂಪತ್ತಿನಲ್ಲಿ ರಾಣಿಯ ಹಾಗೆ ನಿಂತಿರುವ ಕಾರಣ ಶೆಟ್ಟ ಮಗಳನ್ನ ಶೆಟ್ಟ ಮಗಳಿಗಿಂತ ಹೆಚ್ಚು ರಾಜಕುಮಾರಿ ಅಂತೆ. ಅಲ್ವಾ? ಅಲ್ವಾ? ಹೌದಪ್ಪ. ಮತ್ತೆ ನೀನು ಬಂದಾಗ ಏನೋ ಹೇಳ್ಬೇಕು ಎಂಬಂತ ಕಾತುರತೆಯಲ್ಲಿ ಬರ್ತಾ ಇದೆಯಲ್ವಾ? ಅಪ್ಪ ನೀವು ಕರೆಯೋದಕ್ಕಿಂತ ಮುಂಚೆನೇ ಒಂದು ವಿಷಯ ನಿಮ್ಮಲ್ಲಿ ಕೇಳಲಿಕ್ಕಿತ್ತಪ್ಪ. ನನಗೆ ನಮ್ಮ ಉಪವದ ಕುಂದಬದೆ ಗಾಧಾರಯುವಗೆ ಅಮ್ಮ
ಭಾಗ್ಯವಂತಳು. ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳಿ? ಒಬ್ಬಳೇ ಆಗ್ಬೇಕಾದ್ರೆ ಭಾಗ್ಯವಂತರವೇ. ಅಪ್ಪ ಹತ್ತಾದ್ರೆ ನಿಮ್ಗೆ ಎಷ್ಟು ಸಿಗ್ತದ? ಹೌದು, ಎಲ್ಲಾ ವಿಷಯದಲ್ಲಿಯೂ ಹಾ ಬೇಕಾದದ್ದನ್ನು ಕೊಟ್ಟು ಹಾ ಬೆಳೆಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ತಾವು. ವಿದ್ಯಾ ಸಂಪತ್ತನ್ನು ಕೊಟ್ಟವರು ನಾವು. ಹೌದಪ್ಪ. ಶ್ರೀಮಂತೆಯನ್ನು ದಾರ ಎಳೆದವರು ನಾವು. ಅಪ್ಪ ಊಟ ಮಾಡ್ಲಿಕ್ಕೂ ಎಲ್ಲವನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ನಾವು. ಹೌದು. ಇಷ್ಟು ದೊಡ್ಡ ಸಂಸಾರ ಇಟ್ಟುಕೊಂಡು ಎಷ್ಟು ಮಕ್ಕಳನ್ನು ಹೆತ್ತರೂ ಕೂಡ ಅವರು ಮತ್ತೆ ತಂದೆ ತಾಯಿಗಳು ಸತ್ತು ನಮ್ಮ ಜಗಳಾಡಿಕೊಂಡೇ ಸಾಗಿದವರು. ಹೌದು. ಹಾಗೆ ಒಬ್ರು ಮಗಳಿದ್ರು ಸಾಕು, ಮಗ ಇಲ್ಲದಿದ್ರು ಬೇಡ, ಎಲ್ಲವನ್ನು ಮಗಳಿಗೆ ಕೊಟ್ಟು ಮನೆಯೊಳನಾಗಿ ಯಾರನ್ನಾದ್ರು ಮಾಡಿಕೊಂಡು ತೊಂದರೆ ಇಲ್ಲ, ನಮ್ಮ ಸಂಪತ್ತು ನಮ್ಮಲ್ಲೇ ಇರ್ತದಂತ ಭಾರಿ ನಮ್ದು ಆಸೆ. ಅಪ್ಪ ಮಗಳಿಗೆ ಏನು ಕಡಿಮೆ ಆಗಬಾರ್ದು. ಆಗಿದೆ. ನನ್ನನ್ನು ಎಷ್ಟು ರೀತಿಯಿಂದ ನೀವು ಪ್ರೀತಿ ಮಾಡ್ತೀರಿ ಅಂತಾದ್ರೆ ಹಾ ಅಪ್ಪ ಕೆಳಗಿಟ್ಟರೆ ಇಳಿದುಕೊಂಡು ಹೋಗ್ಬೋದು, ಮೇಲಿಟ್ಟರೆ ಕಾಗಿಕೊಂಡು ಹೋಗ್ಬೋದು ಎನ್ನುವಂತಹ ದೃಷ್ಟಿಯಿಂದ ಹಾ ಪ್ರೀತಿಯಿಂದ ಹಾಕಿದ್ದೀರಿ, ಕರಗಿದ್ದೀರಿ. ಅಪ್ಪನೂ ನಾನೇ ಅಮ್ಮನೂ ನಾನೇ ನಿಮ್ಗೆ. ಅಪ್ಪ ಆ ವಿಷಯದ ಬಗ್ಗೆ ನಾನು ಯೋಚನೆ ಮಾಡುವುದಲ್ಲ. ಹಾ ಎಲ್ಲದಕ್ಕೂ ನಾನು ಬಂದಬೇಕು, ಹಾ ಯೋಗ ಬೇಕು. ಚಿಕ್ಕ ಪ್ರಾಯದಲ್ಲಿ ಹಾ ನನ್ನ ನೆತ್ತಂತಹ ಹವೆಯನ್ನು ಕಳ್ಕೊಂಡಂತಹ ನಿರ್ಭಾಗ್ಯವಂತಳು ನಾನು. ತಲೆಬಿಸಿ ಮಾಡಬೇಡ, ಕೆಲವರು ಮುಡಿ ಅಕ್ಕಿಗೆ ಒಯ್ದಿದ್ದೆ ನಮ್ಗೆ. ಅಪ್ಪ ತಾಯಿಯ ಮಡಿಲಲ್ಲಿ ಮಲಗಿ ಹಾ ತಾಯಿಯ ಎದೆಯಾಳನ್ನು ಉಂಟು ಹಾ ಯೋಗ ಯಾರನ್ನು ಕೇಳುವಂತಹ ಭಾಗ್ಯ ನನಗಿಲ್ಲದಿದ್ರೂ ಕೂಡ ಹಾ ತಂದೆಯಾದಂತಹ ನೀವು ಹಾ ತಂದೆ ತಾಯಿ ಎನ್ನುವಂತಹ ಎರಡು ಸ್ಥಾನವನ್ನು ತುಂಬಿಸಿ ಪ್ರೀತಿಯಿಂದ ಸಾಕಿದ್ದೀರಿ, ಬೆಳೆಸಿದ್ದೀರಿ, ಇಷ್ಟು ಎತ್ತರವಾಗಿದ್ದೀರಿ. ಎದೆ ಹಾಲನ್ನೊಂದು ಕೊಡ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ಎಲ್ಲ ಸುಖವನ್ನು ನಾನು ನಿಮಗೆ ಕೊಡ್ತಿದ್ದೆ. ಖಂಡಿತವಾಗಿಯೂ ತನ್ನ ಮಗಳಿಗೆ ಏನಾದ್ರೂ ಕಷ್ಟ ಬರಬಹುದು ಎನ್ನುವಂತಹ ದೃಷ್ಟಿಯಿಂದ ನೀವು ಇನ್ನೊಂದು ಮದುವೆಯಾಗದೆ ನನ್ನ ಮುಖವನ್ನೇ ನೋಡಿ ಸಂತೋಷದಿಂದ ಇಷ್ಟರವರೆಗೆ ಕಾಲವನ್ನು ಕಳೆದವರು. ಊರವರು ಯಾರಾದ್ರೂ ಹೇಳ್ತಾರೆ ನೋಡು, ಎಷ್ಟು ಯಾಕೆ ಎರಡನೇ ಮದುವೆ ಆಗ್ಲಿಲ್ಲ, ಖರ್ಚುಂಟಲ್ಲ ಅದಕ್ಕೆ ಮದುವೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಅವರಿಗೆ ತಲೆಬಿಸಿ ನನ್ನ ಯಾರಾದ್ರೂ ನಾನು ಮದುವೆ ಮಾಡಿಕೊಂಡ್ರೆ ಆ ಹೆಂಗಸು ಬಂದ್ರೆ ನಿನ್ನನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಎಂಬ ಕಾರಣಕ್ಕಾಗಿಯೇ ನಾನು ಎರಡನೇ ಮದುವೆಯನ್ನು ಆಗಲಿಲ್ಲ. ಊರವರು ನಮ್ಗೆ ಹೆಸರಿಡ್ತಾರೆ, ಆದ್ರೆ ಅದಕ್ಕೆ ನಾನೇನು ಮಾಡಿ ಏನು ಮಾಡ್ಲಿಕ್ಕೂ ಆಗುದಿಲ್ಲ. ಅಪ್ಪ ನಾನೇ ಯೋಚನೆ ಮಾಡುದು, ಲೋಕ ವ್ಯವಹಾರದಲ್ಲಿ ನನ್ನ ಅಪ್ಪ ಎಷ್ಟು ಮುಂದಿದ್ದಾರೆ ಅಷ್ಟೇ ಮುಂದು, ಮನೆಯ ವಿಚಾರದಲ್ಲಿ ಯಾಕಿಲ್ಲ? ತೋರ್ತಾ ಉಂಟಾ? ಇಷ್ಟು ಮನೆ ಬಂದಿದೆ, ಏನು ತೋರಿಸಿಲ್ಲ. ಅಷ್ಟು ಸುಲಭದಲ್ಲಿ ತೋರ್ಲಿಕ್ಕೆ ಆಗುದಿಲ್ಲಪ್ಪ. ಮತ್ತೆ ಮನೆ ವ್ಯವಹಾರದಲ್ಲಿ ಏನು ಕಡಿಮೆ? ಒಬ್ಬರಿಗೆ ಮನೆ ಒಬ್ಬರಿಗೆ ಬಿದ್ದಿದ? ಇಲ್ಲಪ್ಪ. ಮತ್ತೆ ಅದು ಇನ್ನು ಎಷ್ಟು ವರ್ಷಗಳು ಕಳೆದ್ರೂ ಕೂಡ ಬೀಳಲಿಕ್ಕಿಲ್ಲ. ಹೋದ ಸಲ ಮರ ತಿತ್ತು, ಈ ಸಲ ಬೆಳ್ಳಿಯ ಮುಚ್ಚಿಗೆಯನ್ನು ಮಾಡಿಸಿಲ್ವ ನಾನು? ಹೌದು. ಮತ್ತೆ ಮನೆ ಕಡೆ ಹೇಗೆ ನನಗೆ ಜ್ಞಾನವಿಲ್ಲ? ಅಪ್ಪ ಆ ವಿಚಾರದ ಬಗ್ಗೆ ನಾನು ತಿಳಿಸಿದ್ದಲ್ಲ. ಲೋಕ ವ್ಯವಹಾರ ಅಂತ ಹೇಳಿದ್ರೆ ಏನು, ಸ್ವಲ್ಪ ಯೋಚನೆ ಮಾಡಿ. ಅಪ್ಪ ಈ ಹಿಂದೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ನಾನೊಂದಿಷ್ಟು ಸಣ್ಣವಳಾಗಿರುವಾಗ ಅಪ್ಪ ನೀವು ವ್ಯಾಪಾರಕ್ಕಾಗಿ ಹೊರಗಿನ ದೇಶಕ್ಕೆ ಹೋಗಿದ್ದೀರಿ, ಜ್ಞಾಪಿಸಿಕೊಳ್ಳಿ. ಕೆಲವು ಸಲ ಹೋಗಿದ್ದೇನೆ, ಕೆಲವು ಸಲ ಹೋಗಿದ್ದೀರಿ. ಆದ್ರೆ ಆ ದಿವಸ ವಿಶೇಷವಾಗಿತ್ತು, ಒಳ್ಳೆ ವ್ಯಾಪಾರ. ಮಾತ್ರವಲ್ಲ, ನೀವು ಹಿಂದ್ಗಡೆ ಬರುವಾಗ ಏನೋ ಒಂದು ವಸ್ತುವನ್ನು ತಂದಿದ್ದೀರಪ್ಪ. ನನಗೆ ಬಟ್ಟೆ ತಂದಿದ್ದೆ, ನಿನಗೆ ಬಂಗಾರ ತಂದಿದ್ದೆ, ಮತ್ತೇನು ತಂದಿದ್ದೆ? ಅಪ್ಪ ಬಟ್ಟೆ ಬಂಗಾರವನ್ನು ಯಾವಾಗಲೂ ನೀವು ತರ್ತಾ ಇರ್ತೀರಿ. ಅದಲ್ಲ ಅಪ್ಪ, ನೀವು ಬರುವಾಗ ಒಂದು ಸಣ್ಣ ಮಲ್ಲಿಗೆ ಬಳ್ಳಿಯನ್ನು ತರಲಿಲ್ಲ. ಈಗ ಬೆಳೆಯಿತು ಇವರಿಗೆ ಎಷ್ಟು ಕೊಟ್ಟಾಗ ಮಲ್ಲಿಗೆ ಗಿಡವೇ ಶ್ರೇಷ್ಠ ಅಲ್ಲ. ಲಕ್ಷ ಲಕ್ಷ ಹಣ ಕೊಟ್ಟು ಬಂಗಾರ ತರಿಸಿದ್ದು ಅದು ನಿನಗೆ ಬೆಲೆ ಇಲ್ಲ. ಅದು ಇಷ್ಟ ಸಣ್ಣ ಒಂದು ಅದು ಎಲ್ಲಿ ಸತ್ತು ಹೋಗಿದೆ ಯಾರಿಗೂ. ಅಪ್ಪ ತನ್ನದ್ದು ಮಾತ್ರವಲ್ಲ, ಅದನ್ನು ನಮ್ಮ ಮನೆಯ ಹಿಂದುಗಡೆ ಬೇಲಿಯ ಬದಿಯಲ್ಲಿ ನೀವು ನಡೆಸಿದ್ದೀರಿ. ಸತ್ತು ಹೋಗಿದ್ದಾರೆ ಯಾರಿಗೂ. ಅಪ್ಪ ನೀವು ನಡೆಸಿದ್ದು ಮಾತ್ರ, ಆಮೇಲೆ ನಾನು ಹೋಗ್ಲಿಲ್ಲ. ನಾನು ನಿಮ್ಮ ಮದುವೆ ಅಲ್ವಾ, ನಾನು ಸುಮ್ಮನೆ ಬಿಡ್ತೇನಾ? ಯಾರಲ್ಲ ಅಂತ ಹೇಳಿದ್ರು ನಿಮಗೆ? ಆಗಲ್ಲಪ್ಪ, ನೀವೇನು ಆ ಮಲ್ಲಿಗೆ ಬಳ್ಳಿ ಸತ್ತು ಹೋಯಿತು ಅಂತ ಭಾವಿಸಿಕೊಂಡಿರಿ. ನಾನು ಮಾತ್ರ ಆಗಲ್ಲ. ಎಷ್ಟು ಹೂವಿನ ಗಿಡಗಳನ್ನು ನಾನು ತಂದಿದ್ದೇನೆ. ನಮ್ಮ ಮನೆಯಲ್ಲಿ ಬೇಕಾದಷ್ಟು ಹೂವಿನ ಗಿಡಗಳು ಉಂಟು. ಅದನ್ನು ನೋಡಿಕೊಳ್ಳುವುದಕ್ಕೆ ಜನ ಇಲ್ವಾ? ಅದರಲ್ಲಿಯೂ ವಿಶೇಷವಾಗಿ ಆ ಮಲ್ಲಿಗೆ ಬಳ್ಳಿಗೆ ನಾನು ಗಮನ ಕೊಟ್ಟದ್ದು ಯಾಕೆ? ಅದು ನೀವು ಹೊರಗಿನ ದೇಶದಿಂದ ತಂದದ್ದು ಮಾತ್ರವಲ್ಲ, ಆ ಸಮಯದಲ್ಲಿ ನಾನೊಂದು ಇಷ್ಟು ಸಣ್ಣವಳಾಗಿದ್ದೆ.
ಬಾಲ್ಯದ ನೆನಪಿಗಾಗಿ ಹೌದಪ್ಪ ನೀವು ಹೋಗಿ ನೋಡದಿದ್ರು ಇನ್ನ live channel ಮಾತ್ರ. ನಾನು ಬಿಸಾಗಿ ಹೋಗಿ ಅಪೂರ್ವ setup ಎಲ್ಲ ಮಲ್ಲಿಗೆ ಬಳ್ಳಿಯನ್ನು ನೋಡ್ತಾ ಇದ್ದೆಪ್ಪ ಸಾಗು ಹೌದಪ್ಪ ಬೇರೆ ಕೆಲಸ ಲೈಟ್ ಇಲ್ಲ. ಲೈಟ್ ರಾಜ ಮಧ್ಯೆ ಬೇರೆ ಗಿಡಗಳಾದ್ರೆ ಹೇಗಾದ್ರೂ ಬೆಳೆಯಬಹುದು ಈ ಮಲ್ಲಿಗೆ ಬಳ್ಳಿಗಳೆಲ್ಲ ಹಾಗೆಲ್ಲ ಬೆಳೆಯುವುದಕ್ಕೆ ಆಗುದಿಲ್ಲಪ್ಪ ಮತ್ತೆ ಹೇಗೆ ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ಸಮಯಕ್ಕೆ ಹೂಬಿಡುವುದು. ಮೆಲ್ಲ ಬೆಳೆಯುವುದ ಬೇಗ ಬೇಗ ಬೆಳೆಯುವುದು. ಬೇಗ ಬೆಳೀತದೆ ಅದು ಬೆಳೆಯಬೇಕಾದ್ರೆ ಸಮೃದ್ಧಿಯಾಗಿರ್ಬೇಕಾದ್ರೆ ಚೆನ್ನಾಗಿ ನೋಡಿಕೊಳ್ಬೇಕು. ಹೌದಾ? ಅಪ್ಪ ಆ ಮಲ್ಲಿಗೆ ಬಳ್ಳಿ ಟೀಮ್ ಆಪೋಸಿಟ್ ಅಲ್ಲ. ಈಗ ನೀವು ಅವ್ರು ನೆಟ್ಟಾಗೇ direct ಇಲ್ಲ. ಟೀಮ್ ಮತ್ತೆ ಆಪೋಸಿಟ್. surprise ಆ? ಆ, ಅಪ್ಪ ಹಾ. ಅದು ಈಗ ಹಾ. ಬೆಳೆದು 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 ಅಪ್ಪ ಏನು? ಸಾಧಾರಣ ಈಗ ಹಾ ಹಾ ಎಷ್ಟು ಎತ್ತರ ಆಗಿದೆಪ್ಪ ಎಷ್ಟು? ನನ್ನಷ್ಟು ಎತ್ತರ ಆಗಿದೆ. ಬೆಳೆದು 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 ನಿನ್ಗಿಂತ ಉದ್ದಾಗಲಿಲ್ಲ, ನನ್ನಷ್ಟೇ ಇರ್ಬೋದು. ನಿನ್ಗಿಂತ ಗಿಡ್ಡವೂ ಆಗ್ಲಿಲ್ಲ, ಇಲ್ಲಪ್ಪ ನಿನ್ನಷ್ಟೇ ಎತ್ತರ. ನನ್ನಷ್ಟೇ. ಆಹಾ ಅಪ್ಪ ಅರ್ಥ ಆಯ್ತು ಅರ್ಥ ಆಯ್ತು. ಅಪ್ಪ ಹಾ ಬೆಳೆಸದು ಮಾತ್ರ ಅಲ್ಲ ಹಾ ಅದರಲ್ಲಿ ಸಣ್ಣ ಸಣ್ಣ ಮೊಗ್ಗಾಗಿದೆಪ್ಪ. ಹೌದಾ? ಹಾ ಎಷ್ಟು ಹೊಡೆದು? ಅಪ್ಪ ಸಣ್ಣ ಸಣ್ಣ ಮೊಗ್ಗು ಇಷ್ಟಿಷ್ಟು ಸಣ್ಣಪ್ಪ. ಅಪ್ಪ ಆ ಮೊಗ್ಗು ಅರಳಬೇಕಾಗಿದ್ರೆ ಆ ಮಲ್ಲಿಗೆ ಬಳ್ಳಿಯನ್ನು ನೆಟ್ಟವನಿಗೆ ಅದರ ಸಾರ್ಥಕತೆ ಸಿಗಬೇಕಾಗಿದ್ರೆ ಅಪ್ಪ ಅದಕ್ಕೊಂದು ಆಧಾರ ಎನ್ನುವುದು ಬೇಡವೇನಪ್ಪ. ಮಲ್ಲಿಗೆ ಗಿಡಕ್ಕೆ ಆಧಾರ ಇಲ್ಲ ಅಂತ ಇವಳಿಗೆ ತಲೆ ಬಿಸಿ. ಹೌದಪ್ಪ ಇಲ್ಲಿ ಅಪ್ಪನಿಗೆ ಎಷ್ಟು ನಷ್ಟ ಆಗಿದೆ ಅದರಲ್ಲಿ ತಲೆ ಬಿಸಿ ಇಲ್ಲ ಇವಳಿಗೆ. ಅಪ್ಪ ಎಂತ ಮಕ್ಕಳು ಇವರು. ಅಪ್ಪ ಹಾಗಲ್ಲ ಹಾ ಬೇಲಿಯ ಬದಿಯಲ್ಲಿ ನಟ್ಟು ಬಿಟ್ಟಿದ್ದೀರಿ. ಹಾ. ಇದು ಬೆಳೆದು ನನ್ನಷ್ಟು ಎತ್ತರಕ್ಕಾಗಿದೆ. ಹಾ. ಒಂದು ವೇಳೆ ಹಾ. ಆ ಮಲ್ಲಿಗೆ ಬಳ್ಳಿ ಹಾ. ಬೇಲಿ ದಾಟಿ ಆಚೆ ಹೋದ್ರೆ ಹಾ. ದಾರಿ ಹೋಗುವ ಎಲ್ಲಿಯಾದ್ರೂ ಆ ಮಲ್ಲಿಗೆ ಹೂವನ್ನು ಕುಯ್ದು ಕೈ ಹಾಕಿದ್ರೆ ಬೇಲಿ ಹಾರಿ ಹೋಯ್ತಾ? ನಾಳೆ ಎಲ್ಲ ಎಳಿತಾರೆ ಇಲ್ಲಿಯವರು. ಯಾರಾದ್ರೂ ತುಳಿದ್ರ? ಇಲ್ಲ ಇಷ್ಟವನ್ನ ತುಳಿಲಿಲ್ಲ. ಯಾರಾದ್ರೂ ಕೈ ಹಾಕಿದ್ರ? ಹಾಕ್ಲಿಲ್ಲಪ್ಪ. ಏ ದೇವ್ರೆ, ಅಷ್ಟಾದ್ರೆ ಸಾಕು. ಮತ್ತೆ ಕೆಲವರು ಹೇಳಿಕ್ಕಿಲ್ವಾ ಹಾ. ಎಕ್ರ ಮನೆಯ ಮಲ್ಲಿಗೆ ಬಳ್ಳಿಯನ್ನು ಹಾ. ಬೇರೆಯವರು ಕೈ ಹಾಕಿ ತೆಗೆದ್ರು ಹಾ ಹಾ ಅಂತ ಆಗ ಆಗ್ಬಾರ್ದು. ಅಂತ ಅಪವಾದ ಬರ್ಬಾರ್ದಪ್ಪ. ಹಾ ಹಾ ಅಪ್ಪ ಹಾ ಅಷ್ಟು ಮಾತ್ರವಲ್ಲ ಹಾ ಮೊನ್ನೆ ಹಾ ಹೆಚ್ಚು ಸಮಯ ಆಗ್ಲಿಲ್ಲ. ಹಾ ಹಾ ಮೊನ್ನೆ ನೀವು ವ್ಯಾಪಾರಕ್ಕೆ ಹೋಗಿ ಹಿಂದೆ ಬರುವಾಗ ಒಂದು ಸಣ್ಣ ಹಂಸ ಪಕ್ಷಿಯನ್ನು ತರಲಿಲ್ವಪ್ಪ? ಹೋದ ತಿಂಗಳಲ್ಲಿ. ಹೋದ ತಿಂಗಳಲ್ಲಿ ಹಾ 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 ಕೆರೆಯಲ್ಲಿ ಒಂದು ತಂದು ಬಿಟ್ಟಿದ್ದೀರಿ. ಅದು ಸಣ್ಣ ಪಕ್ಷಿ ಸತ್ತೋಯ್ತಾರೆ. ಅದು ಕೂಡ ಯಾವ ಹಂಸ ಪಕ್ಷಿ? ಹೆಣ್ಣು ಹಂಸ ಪಕ್ಷಿ. ಅದು ಹೆಣ್ಣನ್ನ ನೆನಪುತ್ತಿಲ್ಲ. ನಂಗೆ ಗೊತ್ತುಂಟು, ನಾನು ಹೋಗಿ ನೋಡಿದ್ದೇನೆ ಅಪ್ಪ. ನಿಮ್ಗೆ ಗೊತ್ತುಂಟಾ? ಅಪ್ಪ ಹಾ ಹಾ ನಾನು ಆ ಕೊಳದ ಕಡೆ ಹೋಗಿ ನೋಡಿದ್ರೆ ಹಾ ಆ ಹಂಸ ಪಕ್ಷಿ ಹಾ ಹತ್ತಿ ದಿತ್ತ ಇತ್ತಿ ದತ್ತ ಯೋಚನೆ ಮಾಡುತ್ತಾ ಉಂಟಪ್ಪ. ಅದು ಹೇಗೆ ನಿಮ್ಗೆ ಗೊತ್ತಾಯ್ತದ ಅದು ಯೋಚನೆ ಮಾಡ್ತಾರೆ ಅಂತ? ನಿಮ್ಗೇನು ಪಕ್ಷಿ ಶಾಸ್ತ್ರ ಗೊತ್ತುಂಟಾ? ಅಪ್ಪ ಮೊದಲು ನನ್ನ ತಲೆಗೆ ಹೊಳಿಲಿಲ್ಲ, ಹಾ ಆಮೇಲೆ ಗೊತ್ತಾಯ್ತು ಏನಂತ? ಈ ಹಂಸ ಪಕ್ಷಿ ಯಾಕೆ ಈಗ ಯೋಚನೆ ಮಾಡುವುದು ಅಂತ. ಹೀಗೆ ಅಂತ ಹೇಳಲ್ಲ. ಅದು ಹೆಣ್ಣು ಹಂಸ ಪಕ್ಷಿ ಅಲ್ವಾ? ಹಾ 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 ಅಪ್ಪ ಹಾ ಅದಕ್ಕೊಂದು ಹಾ ಗಂಡು ಹಂಸ ಪಕ್ಷಿಯನ್ನು ತಂದು ಬಿಟ್ರೆ ಹಾ. ಆ ಎರಡೂ ಹಂಸ ಪಕ್ಷಿಗಳು ಹಾ. ಎಷ್ಟು ಸಂತೋಷವಾಗಿರ್ಲಿಕ್ಕಿಲ್ಲ. ಅಲ್ಲಿವರೆಗೆ ನೀವು ಸಂಶೋಧನೆ ಮಾಡಿ ಬಂದೆ ಅಲ್ವಾ? ಮತ್ತೆ ಅಪ್ಪ ಅಲ್ಲಿಗೆ ಬಳ್ಳಿಗೆ ಒಂದು ಆಧಾರ ಬೇಕು. ಹೌದು ಹೆಣ್ಣು ಗಂಡು ಹಂಸ ಪಕ್ಷಿಗೆ ಒಂದು ಗಂಡು ಹಂಸ ಪಕ್ಷಿ ಬೇಕು. ಅಷ್ಟು ಮಾತ್ರ ಅಲ್ಲ ಮತ್ತೆ ಅಪ್ಪ ಹಾ ನಮ್ಮ ಕೆರೆಯಲ್ಲಿರುವಂತಹ ತಾವರೆ ಹೂ ಉಂಟಲ್ಲ ಹಾ 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 ಅದು ಅರಳುದಿಲ್ಲಪ್ಪ. ಅಯ್ಯೋ ದೇವರೇ. ಆಹಾ. ಅದು ಅದು ಸತ್ತು ಹೋಯ್ತಾ? ಮೊಗ್ಗಾಗಿಯೇ ಉಂಟು, ಸತ್ತು ಹೋಗುದು ಎಲ್ಲಿಗೆ? ಮತ್ತೆ? ಹೂ ಅರಳುದಿಲ್ಲ ಅಂತ ಹೇಳಿದ್ದು ನಾನು. ಅರಳುವುದಿಲ್ಲ. ಅಪ್ಪ ತಾವರೆಯು ಅರಳಬೇಕಾಗಿದ್ರೆ ಸೂರ್ಯನ ಬಿಸಿಲು ಸೂರ್ಯನ ಪ್ರಕಾಶ ಬೇಕು. ಹಾ ನಮ್ಮ ತಾವರೆ ಹೂವಿಗೆ ಹಾ ಆ ಸೂರ್ಯನ ಪ್ರಕಾಶ ಬಿದ್ದದ್ದೇ ಇಲ್ಲ. ಅದು ಯಾಕೆ? ಅಪ್ಪ ಕೆರೆಯ ಬದಿಯಲ್ಲಿ ಎತ್ತರವಾಗಿ ಹಾ ಮರಗಳು ಬೆಳೆದಿದೆ. ಹಾ ಆ ಮರಗಳನ್ನೆಲ್ಲವನ್ನು ಕಡಿಸಿ ಹಾ ಆ ಸೂರ್ಯನ ರಶ್ಮಿ ಅದು ತಾವರೆ ಹೂವಿಗೆ ಬೀಳುವಾಗ ನೀವು ಮಾಡಬೇಕು. ಅದೊಂದಾಗಲಿ. ಯಾಕೆ? ಮರಕ್ಕೆ ಕಡಿಲಿಕ್ಕೆ ಆಲೋಚನೆ ಮಾಡಿದ್ರೆ ಬಾರಿಂದ ಒಳಗಿಂದ ಬರ್ತಾರೆ ನಮ್ಮನ್ನು ಹ, ಸೆರೆಮನೆ ಕೊಂಡೋಗ್ಲಿಕ್ಕೆ. ನಮ್ಮ ಮನೆಯಲ್ಲಪ್ಪ ಹಾ, ಹಾ. ಅದೆಲ್ಲ ಆಗ್ತದೆ. ನೀವು ಮನಸ್ಸು ಮಾಡಿದ್ರೆ ಏನು ಆಗುದಿಲ್ಲ, ಮರವನ್ನು ಎಲ್ಲ ಆಗ್ತದೆ. ನಿನ್ನ 3 ಕಾರ್ಯಕ್ರಮ ಉಂಟು ಈಗ. ಮಲ್ಲಿಗೆ ಗಿಡಕ್ಕೊಂದು ವ್ಯವಸ್ಥೆ ಆಗ್ಬೇಕು, ಹಾ